ಆ, ಕಾವ್ಯ ಮೀಮಾಂಸೆಯಲ್ಲಿ ಕವಿತೆಯ ಪರಿಕರಗಳು ಅಂತ ಒಂದು ಚಾಪ್ಟರ್ ಇದೆ. ಈ ಕವಿತೆಯ ಪರಿಕರಗಳು ಅಂತ ಹೇಳುವ ಈ ಪುಸ್ತಕ ಈ ವಿಭಾಗದಲ್ಲಿ ರಾಜಶೇಖರ ಅಂತ ಹೇಳುವ ಹಳೆಯ ಪಂಡಿತ ಅವನು ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಹೇಳ್ತಾನೆ. ಅಂದ್ರೆ ಕವಿತೆಗೆ ತಾಯಿ ಅಂದ್ರು ಯಾರು ಅಂತ ಹೇಳುವ ಒಂದು ಮಾತದು. ಕವಿತೆಗೆ ಎಷ್ಟು ಜನ ತಾಯಿ ಅಂದ್ರು? ನಿಮಗೂ ಒಬ್ರು ತಾಯಿ ಅಂದ್ರು ಇರ್ತಾರೆ ಅಲ್ವಾ? ಹಾಗೆ ಕವಿತೆಗೆ ಹಾಗಿದ್ರೆ ತಾಯಿ ಅಂದ್ರು ಯಾರು ಅಂತ ಹೇಳುವಂತ ಪ್ರಶ್ನೆ ಬಂದಾಗ, ಒಂದು ನಿಮಿಷ ಇರಿ, ನಾನು ಇಲ್ಲೊಂಚೂರು ಬಾಗಿಲು ಹಾಕೊಂಡ್ ಬರ್ತೇನೆ, ಸೊ ದಟ್ ಸೌಂಡ್ ಬಾರದ ಹಾಗೆ. ಸಾರಿ, ನಾನು ಅಲ್ಲಿ ಬಾಗಿಲನ್ನು ಹಾಕೊಳ್ಳೋದು ಮರ್ತು ಬಿಟ್ಟೆ. ಅದರಿಂದ ಈಗ ಕವಿತೆಯ ತಾಯಿ ಅಂದ್ರೆ ಯಾರು ಅಂತಂದ್ರೆ ರಾಜಶೇಖರ್ ಹಿಂಗ್ ಹೇಳ್ತಾನೆ: ಸ್ವಾಸ್ಥ್ಯಂ ಪ್ರತಿಭಾಭ್ಯೋಸೋ ಭಕ್ತಿರು ವಿದ್ವತ್ ಕಥಾ ಬಹುಶ್ರುತತ ಸ್ಮೃತಿದಾರ್ಢ್ಯಂ ಮನಿರ್ವೇದಶ್ಚ ಮಾತರೋಷ್ಟೌ ಕವಿಸ್ತ್ವಸ್ಯ ಅಂತ ಹೇಳೋ ಒಂದು ಮಾತನ್ನು ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ತೀನಂ ಶ್ರೀಕಂಠಯ್ಯನವರು ಅದನ್ನು ಕನ್ನಡದಲ್ಲಿ ಹೀಗೆ ಅನುವಾದ ಮಾಡಿದ್ದಾರೆ: ದೇಹ ಮನಸ್ಸುಗಳ ಸ್ವಸ್ಥತೆ, ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ದೇಹವು ಸರಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಮನಸ್ಸು ಆರೋಗ್ಯವಾಗಿರ್ಬೇಕು. ಕವಿಯ ತಾಯಿಯಲ್ಲಿ ಒಂದು ಮೊದಲನೇದು ಅದನ್ನು ಹೇಳ್ತಾರೆ. ನಮ್ಮ ಕಾವ್ಯವನ್ನು ಸೃಷ್ಟಿ ಮಾಡುವಂತ ವ್ಯಕ್ತಿಯ ಆರೋಗ್ಯವೂ ಚೆನ್ನಾಗಿರ್ಬೇಕು, ಜೊತೆಯಲ್ಲಿ ಮನಸ್ಸು ಆರೋಗ್ಯಪೂರ್ಣವಾಗಿ ಇರಬೇಕು. ಪ್ರತಿಭೆ, ನವನವೋನ್ಮೇಷ ಶಾಲಿನಿಯಾದಂತಹ ಪ್ರತಿಭೆ ಇರಬೇಕು ಅವನಲ್ಲಿ. ಅಭ್ಯಾಸ ಅಂದ್ರೆ ನಿಮಗೆ ಗೊತ್ತಲ್ಲ, ಪರಿಶ್ರಮ ಪೂರ್ವಕವಾಗಿ ಒಂದನ್ನು ತಿಳಿದುಕೊಳ್ಳೋದು ಮಾಡುವ ಪ್ರಯತ್ನ ಮತ್ತು ಅದನ್ನ ಮನನ ತಿಳಿಯುವ ಅಭ್ಯಾಸ ಅಂತ ಹೇಳಿದ್ರೆ ಏನು ಅಂತ ಅಧ್ಯಾಪಕರಿಗೆ ನಾನು ಹೇಳ್ಬೇಕಾಗಿಲ್ಲ. ಭಕ್ತಿ ಅಂದ್ರೆ ಅದರಲ್ಲಿ ಒಂದು ಶ್ರದ್ಧೆ ಅಂತ ಹೇಳುವ ಅರ್ಥದಲ್ಲಿ ಇಲ್ಲಿ ಭಕ್ತಿ ಅಂತ ಹೇಳೋದನ್ನು ನಾವು ಉಪಯೋಗಿಸ್ಬೋದು. ನಾನು ಮಾಡುವ ಕೆಲಸ ನಿಜಕ್ಕೂ ದೊಡ್ಡ ಕೆಲಸ ಅಂತ ಅವನು ತಿಳಿದಿರ್ಬೇಕು. ಹಾಗೆಯೇ ವಿದ್ವಾಂಸರೊಡನೆ ಮಾತುಕತೆ. ಈಗ ಇಲ್ಲಿ ನಾವು ನಿಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೊದಲು ಕತೆ ಓದೋದು ಹೇಗೆ, ವಿಜ್ಞಾನ ಸಾಹಿತ್ಯ ಬರೆಯುವುದು ಹೇಗೆ ಇತ್ಯಾದಿಗಳೆಲ್ಲ ನಿಮಗೆ ಎಲ್ಲ ಕಡೆಯೂ ಬೇಕಾದ ಹಾಗೆ ವಿದ್ವಾಂಸರು ಸಿಗದೇ ಇದ್ರೆ ಅವರ ಭಾಷಣಗಳನ್ನಾದ್ರೂ ಮಾತುಗಳನ್ನಾದ್ರೂ ಕೇಳುವ ರೀತಿಯ ಅವಕಾಶವನ್ನ ಕಲ್ಪಿಸಿಕೊಡುವಂಥದ್ದು ವಿದ್ವಾಂಸರೊಡನೆ ಮಾತುಕತೆ. ಪಾಂಡಿತ್ಯವಾದ ಅಂತ ಹೇಳುದಿರ್ಬೇಕು. ನಿಮ್ಮಲ್ಲಿ ಪಾಂಡಿತ್ಯ ಇಲ್ಲದೆ ಇದ್ರೆ ಆ ಕೆಲಸ ಆಗೋದಿಲ್ಲ. ಪಾಂಡಿತ್ಯ, ಆಮೇಲೆ ದೃಢವಾದ ಜ್ಞಾಪಕ ಶಕ್ತಿ, ಬಹಳ ಬಲಿಷ್ಠವಾದಂತ ಜ್ಞಾಪಕ ಶಕ್ತಿ ಇರಬೇಕು. ಇದರ ಜೊತೆ ಇಷ್ಟು ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಉತ್ಸಾಹನೂ ಇರಬೇಕು. ಇದು ಕವಿತ್ವದ 8 ಮಂದಿ ತಾಯಿ ಅಂದ್ರು ಅಂತ ಹೇಳ್ತಾನೆ ಯಾರು? ರಾಜಶೇಖರ. ಅಂದ್ರೆ ದೇಹ ಮತ್ತು ಮನಸ್ಸುಗಳ ಸ್ವಸ್ಥತೆ, ಆರೋಗ್ಯ, ಪ್ರತಿಭೆ, ಅಭ್ಯಾಸ, ಭಕ್ತಿ ಅಂದ್ರೆ ಶ್ರದ್ಧೆ, ಭಕ್ತಿ, ವಿದ್ವಾಂಸರೊಡನೆ ಮಾತುಕತೆ, ಪಾಂಡಿತ್ಯ, ದೃಢವಾದ ಜ್ಞಾಪಕ ಶಕ್ತಿ ಮತ್ತು ಉತ್ಸಾಹ ಇಲ್ಲದೆ ಇದ್ರೆ ಇದು ಯಾವುದು ನಮ್ಮಲ್ಲಿ, ಆ ಉಲ್ಲಾಸ ಉತ್ಸಾಹ ಇಲ್ಲದಿದ್ರೆ ಇದು ಯಾವುದು ಆಗೋದಿಲ್ಲ. ಇಷ್ಟು ಇರಬೇಕು ಅಂತ ಹೇಳುತ್ತು ಅಲ್ಲಿರುವಂತ ಮಾತು. ಇವೆಂಟು ಕವಿತ್ವಕ್ಕೆ ತಾಯಿ ಅಂದ್ರು ಅಂತ. ಹಾಗಿದ್ರೆ ಈ 8 ಜನರಲ್ಲಿ ನಮ್ಮ ತೀನಂ ಶ್ರೀಕಂಠಯ್ಯನವರು ಹೇಳ್ತಾರೆ, ಹೆತ್ತ ತಾಯಿ ಪ್ರತಿಭೆ, ಉಳಿದ ಕೆಲವರು ಸಾಕು ತಾಯಿಯರು, ಇನ್ನು ಕೆಲವರು ಅದರಲ್ಲಿ ಸೂಲಗಿತ್ತಿಯರು ಅಂತ ಹೇಳೋ ಮಾತನ್ನು ಹೇಳ್ತಾನೆ. ಅಂದ್ರೆ ಈ ಪ್ರತಿಭೆ ಅಂತ ಹೇಳುವುದು ಕಾವ್ಯಕ್ಕೆ ಬಹಳ ಮುಖ್ಯವಾದಂತ ಅಂಶ. ಹಾಗೆಯೇ ಇತರ ಅನೇಕ 8 ಅಂಶಗಳನ್ನ ಅವರು ಹೇಳಿರುವಂಥದ್ದು. ಈಗ ನಾನಿದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಪ್ರತಿಭೆಯ ಜೊತೆ ಬಹಳ ಮುಖ್ಯವಾದದ್ದು ವ್ಯುತ್ಪತ್ತಿ ಅಂತ ಹೇಳುವಂತ ಒಂದು ಪದ. ವ್ಯುತ್ಪತ್ತಿ ಅಂದ್ರೆ ಏನು ಅಂದ್ರೆ ಬಹುಜ್ಞತಾ ವ್ಯುತ್ಪತ್ತಿ ಅಂತ ಒಂದು ಮಾತು ಸಂಸ್ಕೃತದಲ್ಲಿ. ಬಹುಜ್ಞತಾ ಅಂದ್ರೆ ಅನೇಕ ವಿಷಯಗಳನ್ನು ತಿಳಿದಿರುವುದೇ ವ್ಯುತ್ಪತ್ತಿ. ಒಂದೇ ವಿಷಯ ಅಲ್ಲ, ಅನೇಕ ವಿಷಯ. ಈಗ ನಿಮಗೆ ಇವತ್ತಿನ ಪ್ರಾರಂಭದ ಮಾತಿನಲ್ಲಿ ಏನ್ ನನಗೆ ತಿಳಿಯಿತು ಅಂದ್ರೆ, ವಿಜ್ಞಾನ, ಕಥೆಯನ್ನು ಓದುವುದು, ಭಾಷಾಶಾಸ್ತ್ರ, ಟೀಚಿಂಗ್, ಹೀಗೆ ಹಲವು ವಿಚಾರಗಳನ್ನು ನಿಮಗೆ ತಿಳಿಸಿಕೊಡುವ ಉದ್ದೇಶ ಏನು ಅಂದ್ರೆ ಬಹುಶ್ರುತತ. ವ್ಯುತ್ಪತ್ತಿ ಅಂದ್ರೆ ಅನೇಕವನ್ನ ತಿಳಿದಿರುವಂಥದ್ದು, ಅಂದ್ರೆ ಬಹುಜ್ಞತ, ತುಂಬಾ ವಿಚಾರವನ್ನ ತಿಳಿದಿರುವಂಥದ್ದು. ಇದೆಲ್ಲ ಕಾವ್ಯಕ್ಕೆ ಬಹಳ ಮುಖ್ಯವಾದಂತ ಅಂಶಗಳು ಅಂತ
ನಮ್ಮ ವಿದ್ವಾಂಸರು ತಿಳಿದಿದ್ದಾರೆ. ಈ ಕಾವ್ಯಕ್ಕೆ ಯಾವುದೆಲ್ಲ ಮುಖ್ಯವಾದ್ದೋ ಅದೆಲ್ಲವೂ ವಿಮರ್ಶೆಗೆ ಮುಖ್ಯವಾದ್ದು. ಕಾವ್ಯದಲ್ಲಿ ಏನೆಲ್ಲ ಇದೆ ಅಥವಾ ಸಾಹಿತ್ಯದಲ್ಲಿ ಏನೆಲ್ಲ ಇದೆ ಅದರನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ರೆ ವಿಮರ್ಶೆ ಮಾಡೋದು ಸಾಧ್ಯ ಇಲ್ಲ. ಇದನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ವಿಮರ್ಶಕ ಅಥವಾ ವಿಮರ್ಶೆಯನ್ನು ಬರೆಯುವವನು ಒಂದು ಕಾವ್ಯವನ್ನಾಗಲಿ, ಒಂದು ಕವನವನ್ನಾಗಲಿ, ಒಂದು ಕಥೆಯನ್ನಾಗಲಿ, ಒಂದು ಕಾದಂಬರಿಯನ್ನಾಗಲಿ ಬರೆಯುವವರಿಗಿಂತ ಕೆಳಗಿನವನೂ ಅಲ್ಲ, ಮೇಲಿನವನೂ ಅಲ್ಲ. ಅವನು ಇನ್ನೊಬ್ಬ ಕಾವ್ಯಾಭ್ಯಾಸಿ, ಇನ್ನೊಬ್ಬ ಸಾಹಿತ್ಯದ ಕೆಲಸವನ್ನ ಮಾಡುವಂತಹ ಒಬ್ಬ ಅಭ್ಯಾಸಿ. ಅವನು ಈ ವಿಚಾರವನ್ನ ಯಾಕೆ ತಿಳಿಬೇಕು ಅಂತ ಹೇಳಿದ್ರೆ, ಈ ವಿಮರ್ಶೆಯ ಈ ಅಂಶವನ್ನ ಯಾಕೆ ಆತ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಆ ಏನೆಲ್ಲ ಇದೆ ಅದರನ್ನ ತಿಳ್ಕೊಳ್ಳೋದು ಅವನ ಮುಖ್ಯವಾದಂತ ಜವಾಬ್ದಾರಿ. ಮತ್ತು ಅದರನ್ನ ತಾನು ಹೇಗೆ ತಿಳಿದುಕೊಂಡೆ ಎಂಬುದನ್ನ ಇತರ ಓದುಗರ ಜೊತೆ ಹಂಚಿಕೊಳ್ಳುವುದೇ ವಿಮರ್ಶೆ. ವಿಮರ್ಶೆ ಅಂದ್ರೆ, ಕಾವ್ಯ ಅಂದ್ರೆ ಇಲ್ಲಿ ಅರ್ಥ ಕೇವಲ ಕಾವ್ಯ ಅಂತಲ್ಲ. ಕಾವ್ಯ ಅಂದ್ರೆ ಕತೆ, ಕಾದಂಬರಿ, ಅಥವಾ ಮಹಾಕಾವ್ಯ, ಅಥವಾ ಕಥನ ಕಾವ್ಯ, ನಾಟಕ, ಇವುಗಳೆಲ್ಲವೂ ಸೇರಿ ನಾವು ಕಾವ್ಯ ಅಂತ ಹೇಳುವ ಅರ್ಥದಲ್ಲಿ ಅದನ್ನು ಉಪಯೋಗಿಸ್ತಾ ಇರ್ತೇವೆ. ಸಾಹಿತ್ಯ ಅಂತ ಹೇಳುವ ಅರ್ಥದಲ್ಲಿ. ಸಾಹಿತ್ಯದಿಂದ ನೀವು ಏನನ್ನು ತಿಳಿದುಕೊಂಡಿದ್ದೀರಿ, ತನಗೆ ಅದರನ್ನ ಓದಿದಾಗ ಏನು ತಿಳಿಯಿತು, ಏನು ಅರ್ಥ ಆಯಿತು, ಅದರಿಂದ ನನಗೆ ಯಾವ ವಿಚಾರವು ನನ್ನ ಮನಸ್ಸಿಗೆ ಬಂತು, ಅದರಿಂದ ಯಾವ ಭಾವನೆಯು ನನಗೆ ಮನಸ್ಸಿಗೆ ಬಂತು, ಅದು ಓದಿದಾಗ ಯಾವುದೆಲ್ಲ ಇತರ ಕೃತಿಗಳು ನನಗೆ ನೆನಪಾದವು, ಅವನ್ನ ನಾನು ನನ್ನ ಹಾಗೆ ಆ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳ ಇತರರ ಜೊತೆ ಹಂಚಿಕೊಳ್ಳಲು, ಬರವಣಿಗೆಯ ಮೂಲಕ ಹಂಚಿಕೊಳ್ಳಲು ಮಾಡುವ ಪ್ರಯತ್ನವೇ ವಿಮರ್ಶೆ. ನಾನು ಇದನ್ನ ಪುನಃ ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು ಸಾಹಿತ್ಯ ಕೃತಿಯನ್ನ ಒಬ್ಬ ಸಹೃದಯನು, ಒಬ್ಬ ಓದುಗನು ಓದಿದಾಗ ಅವನ ಮನಸ್ಸಿನಲ್ಲಿ ಯಾವುದೆಲ್ಲ ವಿಚಾರಗಳು ಬಂತು, ಯಾವುದೆಲ್ಲ ಭಾವನೆಗಳು ಬಂತು, ಅವನಿಗೆ ಅದರಿಂದ ಏನು ತಿಳಿಯಿತು, ಅವನು ಅದನ್ನು ಹೇಗೆ ಅರ್ಥ ಮಾಡಿಕೊಂಡ, ಯಾವ ರೀತಿಯಲ್ಲಿ ಯಾಕೆ ಅರ್ಥ ಮಾಡಿಕೊಂಡ, ಮತ್ತು ಹಾಗೆ ಓದುವಾಗ ಅವನಿಗೆ ಹೋಲಿಕೆಗಾಗ್ಲಿ ಅಥವಾ ಅವನ ನೆನಪಿನಲ್ಲೇ ಆಗಲಿ ಅದು ಇತರ ಯಾವ ಕೃತಿಗಳನ್ನು ನೆನಪು ಮಾಡಿಕೊಟ್ಟಿತು, ಅವೆಲ್ಲ ತನ್ನ ಮನಸ್ಸಿನಲ್ಲಿ ಯಾವ ಪ್ರಭಾವವನ್ನು ಯಾಕೆ ಮತ್ತು ಹೇಗೆ ಮತ್ತು ಯಾವ ರೀತಿಯಲ್ಲಿ ಬೀರಿತು ಮತ್ತು ಅದರ ಪರಿಣಾಮವೇನು, ಇದರಿಂದ ನಾನು ಈ ಕೃತಿಯಲ್ಲಿ ಬಗ್ಗೆ ಯಾವ ಅಭಿಪ್ರಾಯವು ನನ್ನಲ್ಲಿ ಬಂದಿತು, ಇದು ಒಳ್ಳೆಯ ಕೃತಿ ಅಂತಲೇ, ಸಾಮಾನ್ಯ ಕೃತಿ ಅಂತಲೇ, ಅಥವಾ ಇದು ಇಂತಹ ಕೃತಿಯಷ್ಟು ಒಳ್ಳೆಯ ಕೃತಿ ಅಲ್ಲವೆಂದೇ, ಅಥವಾ ಅದಕ್ಕಿಂತಲೂ ಇದು ಒಳ್ಳೆಯ ಕೃತಿ ಎಂದೇ, ಪರಂಪರೆಯಲ್ಲಿ ಈ ಕೃತಿಯ ಸ್ಥಾನ ಯಾವುದು, ಇಂತಹ ತನ್ನ ಮನಸ್ಸಿಗೆ ಬಂದಂತಹ ವಿಚಾರವನ್ನ ತನ್ನ ಹಾಗೆ ಆ ಕೃತಿಯನ್ನ ಓದಿದಂತಹ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದು ವಿಮರ್ಶೆಯ ಮುಖ್ಯ ಜವಾಬ್ದಾರಿ. ಹಾಗಿದ್ರೆ ಪುಸ್ತಕ ವಿಮರ್ಶೆಗೂ, ಪತ್ರಿಕೆಗಳಲ್ಲಿ ಬರುವ ಪುಸ್ತಕ ವಿಮರ್ಶೆ, ಈಗ ನೀವು ಬಯಲು ಪತ್ರಿಕೆಯಲ್ಲಿ ಒಂದು ಪುಸ್ತಕ ವಿಮರ್ಶೆಯನ್ನು ಬರೀಲಿಕ್ಕೆ ಹೊರಟಿದ್ದೀರಿ ಅಲ್ವಾ, ಈಗ ಈ ಬಯಲು ಪತ್ರಿಕೆಯಲ್ಲಿ ನೀವು ಬರೀಲಿಕ್ಕೆ ಹೊರಟಂತ ಪುಸ್ತಕ ವಿಮರ್ಶೆಗೂ ಸಾಮಾನ್ಯ ಇತರ ವಿಮರ್ಶೆಗೂ ಇರುವ ವ್ಯತ್ಯಾಸವೇನು? ಪುಸ್ತಕ ವಿಮರ್ಶೆಗೂ ಸಾಮಾನ್ಯ ಇತರ ವಿಮರ್ಶೆಗೂ ಇರುವ ವ್ಯತ್ಯಾಸವೆಂದರೆ, ಪುಸ್ತಕ ವಿಮರ್ಶೆಯನ್ನ ಪತ್ರಿಕೆಗಳಲ್ಲಿ ಓದುವಾಗ ಸಾಮಾನ್ಯವಾಗಿ ವ್ಯಕ್ತಿಗಳು ಎಲ್ಲರೂ ಆ ಪುಸ್ತಕವನ್ನ ಓದಿ ಆಗಿರುವುದಿಲ್ಲ. ಯಾಕಂದ್ರೆ ಹೆಚ್ಚಾಗಿ ಪುಸ್ತಕ ವಿಮರ್ಶೆಗಳು ಹೊಸ ಪುಸ್ತಕಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರುತ್ತವೆ, ಮತ್ತು ಬಯಲಿನಂತ ಪತ್ರಿಕೆಯಲ್ಲಿ ಹೊಸ ಪುಸ್ತಕಗಳ ಬಗೆಗೆ ಆಗ್ಬೇಕಾಗಿಲ್ಲ. ಆಗ ಪುಸ್ತಕ ವಿಮರ್ಶೆಯನ್ನು ಬರೆಯುವಾಗ ಆ ಪುಸ್ತಕದ ಕುರಿತಾದ ಒಂದು ಪರಿಚಯವನ್ನ ಮಾಡಿಕೊಡುವುದು ಕೂಡ ಆ ವಿಮರ್ಶೆಯ ಜವಾಬ್ದಾರಿ ಆಗಿರುತ್ತದೆ. ಆ ಪರಿಚಯ ಹೇಗಿರಬೇಕು ಅಂದ್ರೆ, ಪುಸ್ತಕದ ಪರಿಚಯ ಹೇಗಿರಬೇಕು ಅಂತ ಹೇಳಿದ್ರೆ, ಪುಸ್ತಕವನ್ನ ಓದದವರಿಗೆ ಆ ಪುಸ್ತಕ ಏನು ಅಂತ ತಿಳಿಬೇಕು, ಪುಸ್ತಕವನ್ನ ಓದಿದವರಿಗೆ ಅದು ಏನು ಅಂತ ನೆನಪಾಗಬೇಕು, ಮತ್ತು ಯಾಕೆ ಅದು ಹಾಗೆ ನೆನಪಾಗಬೇಕು ಅಂತ ಹೇಳುವುದು ಅರ್ಥ ಆಗಬೇಕು. ಇದು ಪುಸ್ತಕ ಪರಿಚಯವನ್ನ ಸೇರಿಸಿಕೊಳ್ಳುವ ಕ್ರಮ. ಪುಸ್ತಕ ಪರಿಚಯದ ಜೊತೆ ಅದರ ವಿಮರ್ಶೆಯೂ ಸೇರಿದಾಗ ಅದು ಪುಸ್ತಕ ವಿಮರ್ಶೆ ಆಗುತ್ತದೆ. ಇದನ್ನ ದಯವಿಟ್ಟು ನೆನಪು ಮಾಡಿಕೊಳ್ಳಿ.
ಪುಸ್ತಕ ಪರಿಚಯದ ಜೊತೆ ಆ ಪುಸ್ತಕದ ವಿಮರ್ಶೆಯೂ ಸೇರಿದಾಗ ಅದು ಪುಸ್ತಕ ವಿಮರ್ಶೆ ಆಗುತ್ತದೆ. ಪುಸ್ತಕದ ಬಗ್ಗೆ ಅಥವಾ ಪುಸ್ತಕಗಳ ಬಗ್ಗೆ ಕೇವಲ ವಿಮರ್ಶೆಯಿದ್ದಾಗ ಅದು ಸಾಹಿತ್ಯ ವಿಮರ್ಶೆ ಆಗುತ್ತದೆ. ಅಲ್ಲಿ ಸಾಹಿತ್ಯ ವಿಮರ್ಶೆಯಲ್ಲಿ ವ್ಯಾಖ್ಯಾನಗಳು ಅಂದ್ರೆ ಇಂಟರ್ಪ್ರಿಟೇಷನ್ಸ್ ಅಂತ ನಾವೇನ್ ಹೇಳ್ತೇವೆ ಅದು ಮುಖ್ಯವಾಗ್ತದೆ. ನೋಡಿ, ನಮ್ಮ ವಿಮರ್ಶಾ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತದೆ ಅಂತ ಹೇಳೋದಕ್ಕೆ ನಾನೊಂದು ಉದಾಹರಣೆ ಹೇಳ್ತೇನೆ. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ನಾನು ಓದಿದೆ. ಆ ವರದಿ ಏನು ಅಂದ್ರೆ, ಡಾಕ್ಟರ್ UR ಅನಂತಮೂರ್ತಿಯವರ ಅವಸ್ಥೆ ಎಂಬ ಕಾದಂಬರಿಯನ್ನ ನಾರಾಯಣ ಹೆಗಡೆ ಎಂಬ ಆಕ್ಸ್ಫರ್ಡ್ನಲ್ಲಿ ಅಧ್ಯಾಪಕರಾಗಿರುವ ಒಬ್ಬರು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. 1978ನೇ ಇಸವಿಯಲ್ಲಿ ಪ್ರಕಟವಾಗಿರುವಂತಹ ಅವಸ್ಥೆ ಕಾದಂಬರಿಯು ಕನ್ನಡದ ಮೊದಲ ರಾಜಕೀಯ ಕಾದಂಬರಿ ಅಂತ ವರದಿಯಲ್ಲಿತ್ತು. ಇದೊಂದು ವರದಿ. ಏನು ವರದಿ? ಅದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಆಗಿ ಈಗ ಇನ್ನೊಬ್ರು ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಅಂತ ಹೇಳುವುದನ್ನು ತಿಳಿಸುವ ವರದಿ ಅಲ್ವಾ. ಈಗ ನೋಡಿ, ನನ್ನ ವಿಮರ್ಶಾ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲ ರಾಜಕೀಯ ಕಾದಂಬರಿ 1978ನೇ ಇಸವಿಯ ಮೊದಲ ರಾಜಕೀಯ ಕಾದಂಬರಿ ಅಂತ ಹೇಳಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಏನು ಬಂತು ಗೊತ್ತಾ? ನೋಡಿ, ನನ್ನ ಮನಸ್ಸಿಗೆ ಬಂದದ್ದನ್ನು ಹೇಳ್ತೇನೆ. ಇದು 1978ರಲ್ಲಿ ಪ್ರಕಟವಾದ ಕನ್ನಡದ ಮಹತ್ವದ ರಾಜಕೀಯ ಕಾದಂಬರಿಗಳಲ್ಲಿ ಒಂದು. ಎರಡನೇ ಪಾಯಿಂಟ್ ನನ್ನ ಮನಸ್ಸಿಗೆ ಬಂದಿತ್ತು, ಈ ಪುಸ್ತಕ ಬರುವ ಮೊದಲೇ ಅಂದ್ರೆ ಈ ರಾಜಕೀಯ ಕಾದಂಬರಿ 1978ನೇ ಇಸವಿಯಲ್ಲಿ ಅನಂತಮೂರ್ತಿಯವರು ಬರೆಯುವ ಮೊದಲೇ ಡಾಕ್ಟರ್ ಶಿವರಾಮ ಕಾರಂತರು ಗೊಂಡಾರಣ್ಯ, ಮೂಜನ್ಮ, ಮುಗಿದ ಯುದ್ಧ ಮೊದಲಾದಂತಹ ರಾಜಕೀಯ ಕಾದಂಬರಿಗಳನ್ನು ಬರೆದಿದ್ದಾರೆ. ಹಾಗೆಯೇ ಬಸವರಾಜ ಕಟ್ಟಿಮನಿಯವರು ಬೆಂಗಳೂರು ಟಿಕೆಟ್, ಆಮೇಲೆ ಏನೋ ಅದರದ್ದು ಚಕ್ರವ್ಯೂಹ, ಮಾಜಿ ಮಂತ್ರಿ ಮೊದಲಾದಂತಹ ರಾಜಕೀಯ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದೇ ರೀತಿ ನಿರಂಜನ ಅವರ ಚಿರಸ್ಮರಣೆ, ಹಾಗೆಯೇ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಮೊದಲಾದಂತಹ ಕಾದಂಬರಿಗಳಲ್ಲಿ ಕೂಡ ರಾಜಕೀಯ, ಆ ಕಾಲದ ರಾಜಕೀಯ ಅಂಶದ ಪ್ರಭಾವ ತುಂಬಾ ಇದೆ ಅಂತ ನನ್ನ ಮನಸ್ಸಿಗೆ ಬಂತು. ನೋಡಿ, ನಾನು ನಿಮಗೋಸ್ಕರ ಒಂದು ವಾಕ್ಯವನ್ನ ಬರ್ಕೊಂಡೆ. ಆವಾಗ ನಾನು ಆ ವಾಕ್ಯವನ್ನು ಸುಮ್ಮನೆ ನಿಮಗೆ ಓದ್ತೀನಿ. ನಾನು ಏನು ಬರದೆ ಅಂತ ಹೇಳೋದನ್ನ ಓದ್ತೇನೆ. ಇದು ಒಂದು ವಿಮರ್ಶೆಯ ಕ್ರಮ. ನೋಡಿ, ನಾನು ನಿಮಗೆ ಓದ್ತೇನೆ. ಇದನ್ನ ನಾನು ಏನು ಬರದೆ ಅಂತ ಹೇಳೋದನ್ನು ಓದ್ತೇನೆ. ನೋಡಿ, ನಾನು ಹೀಗೆ ಬರೆದೆ, ಡಾಕ್ಟರ್ UR ಅನಂತಮೂರ್ತಿಯವರ ಅವಸ್ಥೆ ಹನುಮಂತರದ್ದು ಬಹುಶಃ ಸರ್ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ಅನಿಲ್ ಡಿಸ್ಕನೆಕ್ಟ್ ಆಗಿದೆ. ಫೋನ್ ಮಾಡಿದ್ದೀನಿ ನಾನು, ಅವ್ರಿಗೆ ಜಾಯ್ನ್ ಆಗ್ತಾ ಇದ್ದಾರೆ.
ಏನಕ್ಕ ಈಗ ಸರಿ ಆಯ್ತಾ? ಆಮ್ ಐ ಬ್ಯಾಕ್? ಓಕೆ ಓಕೆ ಓಕೆ. ಏನೋ ಹೀಗೆ ಪ್ರಾಬ್ಲಮ್ ಆದ್ರೆ ಹೇಳಿಯಪ್ಪ ರಾಜು, ಇದು ಯಾಕೆ ನಾನು ಫಸ್ಟ್ ಟೈಮ್ ಈ ಆಪ್ ಯೂಸ್ ಮಾಡ್ತಾ ಇರೋದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. Zoom ಅದು ಎಸ್ ಸರ್, ಕ್ಯಾರಿಯನ್ ಸರ್, ಕ್ಯಾರಿಯನ್. ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಅವಸ್ಥೆ ಕನ್ನಡದ ಮೊದಲ ರಾಜಕೀಯ ಕಾದಂಬರಿ ಎಂದು ಪ್ರಜಾವಾಣಿಯಲ್ಲಿ 25/11/2020 ಬ್ರಾಕೆಟ್ನಲ್ಲಿ ವರದಿಯಾಗಿದೆ. ಕನ್ನಡದಲ್ಲಿ ಅದೊಂದು ಮಹತ್ವದ ರಾಜಕೀಯ ಕಾದಂಬರಿ ಎಂಬುದು ಸರಿಯಾದ ವಿಚಾರ. ಮಾಹಿತಿ ಹಾಗೂ ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದ ಆ ಮೊದಲೇ ಶಿವರಾಮ ಕಾರಂತ, ಬಿಗಿನ್ ಬ್ರಾಕೆಟ್, ಮುಗಿದ ಯುದ್ಧ, ಗೊಂಡಾರಣ್ಯ, ಮೂಜನ್ಮ, ಬಸವರಾಜ ಕಟ್ಟಿಮನಿ, ಬಲೆಯ ಬೀಸಿದರು, ಚಕ್ರವ್ಯೂಹ, ಮಾಜಿ ಮಂತ್ರಿ ಅವರ ರಾಜಕೀಯ ಕಾದಂಬರಿಗಳು ಪ್ರಕಟವಾಗಿವೆ. ನಿರಂಜನ ಬ್ರಾಕೆಟ್ ಚಿರಸ್ಮರಣೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬ್ರಾಕೆಟ್ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಳಲ್ಲಿ ಕೂಡ ಆ ಕಾಲದ ಸ್ಪಷ್ಟ ರಾಜಕೀಯ ಧ್ವನಿ ಇದೆ. ಈಗ ನೋಡಿ, ನಾನು ಹೀಗೆ ಒಂದು 2 ವಾಕ್ಯ ಬರದೆ, ಹೌದಾ? ಇದರಲ್ಲಿ ಒಂದು ವಿಮರ್ಶಾ ಪ್ರಜ್ಞೆ ಕೆಲಸ ಮಾಡುತ್ತೆ. ಏನು ವಿಮರ್ಶಾ ಪ್ರಜ್ಞೆ ಅಂದ್ರೆ, ನೀವಾಗ ರಾಜಶೇಖರ ಹೇಳಿದಂತ ಮಾತಿಗೆ ವಾಪಸ್ ಹೋಗಿ ನೋಡ್ತಿದ್ರೆ, ಅಭ್ಯಾಸ ಮತ್ತು ದೃಢವಾದ ಜ್ಞಾಪಕ ಶಕ್ತಿ ಮತ್ತು ಪಾಂಡಿತ್ಯ, ಇದು 3 ಅದರಲ್ಲಿ ನಿಮಗೆ ಕಾಣ್ತಾ ಇದೆ ಆ 2 ವಾಕ್ಯದಲ್ಲಿ. ಅಭ್ಯಾಸ ಏನು? ನಾನು ಅಷ್ಟು ಕಾದಂಬರಿಗಳನ್ನು ಓದಿದ್ದೇನೆ. ಈ ಒಂದು ಕಾದಂಬರಿಯ ಹೆಸರು ಬಂದಾಗ ಉಳಿದ 6 ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಅದು ನನ್ನ ಪಾಂಡಿತ್ಯ, ಅದು ನನ್ನ ಅಭ್ಯಾಸ. ಅದು ಓದಿದ್ದು ನನಗೆ ದೃಢವಾದ ಜ್ಞಾಪಕ ಶಕ್ತಿ. ಅದನ್ನು ಪೇಪರಲ್ಲಿ ಓದಿದ ಕೂಡಲೇ ಈ 6 ಕಾದಂಬರಿಗಳು ಮತ್ತೆರಡು ಕಾದಂಬರಿಗಳು 8 ಕಾದಂಬರಿಗಳು ನನ್ನ ಮನಸ್ಸಿಗೆ ನೆನಪಾಯಿತು. ಅದು ದೃಢವಾದ ಜ್ಞಾಪಕ ಶಕ್ತಿ ಮತ್ತು ಆ ಓದಿನ ಪಾಂಡಿತ್ಯ ಮತ್ತು ಅಭ್ಯಾಸ. ಅದು ನೆನಪಾಗುವುದೇ ನಿಮ್ಮ ಪ್ರತಿಭೆಯ ಲಕ್ಷಣ. ನಿಮ್ಮಲ್ಲಿ ವಿಮರ್ಶಾ ಪ್ರಜ್ಞೆ ಇದ್ದರೆ ಅಂಥವು ನಿಮಗೆ ನೆನಪಾಗ್ತವೆ. ವಿಮರ್ಶಾ ಪ್ರಜ್ಞೆ ಇಲ್ಲದವರಿಗೆ ಅದು ಓದಿದ್ದು ಮರ್ತು ಹೋಗಿರುತ್ತೆ. ಅಂದ್ರೆ ಅಭ್ಯಾಸ ಅಂತ ಹೇಳುದು, ವಿಮರ್ಶೆ ಅಂತ ಹೇಳುದು, ಅದು ಹುಟ್ಟಿನಿಂದಲೇ ಬರುವಂತ ಒಂದು ಗುಣ ಅಲ್ಲ, ನೀವು ಯೋಚನೆ ಮಾಡಿ ಬೆಳೆಸಿಕೊಳ್ಳುವ ಶಕ್ತಿ. ಆದ್ರಿಂದ ನೀವು ಪ್ರತಿಯೊಬ್ಬರು ಒಂದೊಂದು ಪುಸ್ತಕದ ಮೇಲೆ ಒಂದೊಂದು ವಿಮರ್ಶೆಯನ್ನ ಬರೆಯುತ್ತೀರಿ ಅಂದ್ರೆ ಅರ್ಥ, ನೀವು ಈ ಅಭ್ಯಾಸವನ್ನ ಮಾಡಿ ವಿಮರ್ಶೆಯನ್ನ ರೂಢಿಸಿಕೊಳ್ಳಲು ನಿಮ್ಮ ಪ್ರಯತ್ನವನ್ನ ಮಾಡುತ್ತಾ ಇದ್ದೀರಿ ಅಂತ ಹೇಳುವುದು ಅದರ ಅರ್ಥ. ನೋಡಿ, ಹಾಗಿದ್ರೆ ವಿಮರ್ಶೆ ಅಂತ ಹೇಳಿದ್ರೆ ಏನು ಅಂತ ಹೇಳುವುದನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೇವೆ. ಈ ವಿಮರ್ಶೆಯಲ್ಲಿ ಇನ್ನೊಂದು ಅಂಶ ಏನು ಅಂದ್ರೆ, ಈ ನಿರಂತರವಾದ ಅಭ್ಯಾಸದ ಜೊತೆಗೆ ನಾವು ಸಾಹಿತ್ಯ ಪ್ರಕಾರಗಳ ಬಗೆಗೂ ತಿಳಿದುಕೊಳ್ಳಬೇಕಾಗುತ್ತದೆ. ಸಾಹಿತ್ಯದಲ್ಲಿ ಕಾವ್ಯ, ಮಹಾಕಾವ್ಯ, ಹಾಗೆಯೇ ನಾಟಕ, ಆಮೇಲೆ ಕಾದಂಬರಿ, ಕತೆ, ಪ್ರಬಂಧ, ಹೀಗೆ ಹಲವು ಪ್ರಕಾರಗಳಿವೆ. ಇಂಗ್ಲಿಷ್ನಲ್ಲಿ ಮೊದಲು ಅದಕ್ಕೆ ಫಾರ್ಮ್ಸ್ ಆಫ್ ಲಿಟ್ರೇಚರ್ ಅಂತ ಹೇಳ್ತಾ ಇದ್ರು ಬ್ರಿಟಿಷ್ ಇಂಗ್ಲಿಷ್ನಲ್ಲಿ. ಈಗ ಅಮೆರಿಕನ್ ಇಂಗ್ಲಿಷ್ನಲ್ಲಿ ಯಾನ್ರೆ ಅಂತ ಹೇಳ್ತಾರೆ. ಇದನ್ನ ನೀವು ಆ ಸಾಹಿತ್ಯದ ಪ್ರಕಾರಗಳು. ಈಗ ನೋಡಿ, ಒಂದು ಪುಸ್ತಕವನ್ನ ಪರಿಚಯ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಅದು ಒಂದು ಮೇಲ್ಮಟ್ಟದ ರೀತಿಯ ಪರಿಚಯ ಆಗುತ್ತೆ. ಆಗ ಅಂದ್ರೆ ಅದೊಂದು ನಿಮಗೆ ಅದನ್ನು ತೋರಿಸಿಕೊಡುವ ಒಂದು ಕ್ರಮ ಆಗುತ್ತೆ. ನೋಡಿ, ಆಗ ನನ್ನನ್ನು ಪರಿಚಯ ಮಾಡುವುದನ್ನ ನೀವು ನೆನಪಿಸಿಕೊಳ್ಳಿ. SR ವಿಜಯಶಂಕರ ಎಂಬ ಇವರು ಕನ್ನಡದಲ್ಲಿ ವಿಮರ್ಶಕರು. ಸುಮಾರು 20 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ವ್ಯಕ್ತಿ ಚಿತ್ರಗಳು, ವಿಮರ್ಶೆ, ಪ್ರಬಂಧಗಳು, ಸಂಪಾದಿತ ಪುಸ್ತಕಗಳು ಎಲ್ಲವೂ ಇವೆ. ಆ ಪುಸ್ತಕಗಳ ಪಟ್ಟಿ ನಿಮಗೆ ಮತ್ತೆ ಕಳಿಸಿಕೊಡ್ತೇವೆ. ಹೀಗೆ ಇವರು ಇಂಥಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ವೃತ್ತಿಯಿಂದ ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿಯನ್ನು ವಹಿಸಿದ್ದಾರೆ. ಇದು ನಿಮಗೆ ಒಂದು ರೀತಿಯ ಆ ವ್ಯಕ್ತಿ ಯಾರು ಅಂತ ಹೇಳೋದು ನಿಮ್ಮ ಮನಸ್ಸಿಗೆ ಒಂದು ಕಲ್ಪನೆ ಬರಲಿಕ್ಕೆ ಸಹಾಯ ಆಗುವಂಥದ್ದು. ಆ ಪುಸ್ತಕದ ಪರಿಚಯವನ್ನ ಮಾಡುವಾಗ ಆ ಪುಸ್ತಕ ಏನು ಅಂತ ಹೇಳುವುದನ್ನು ನೀವು ಪರಿಚಯ ಮಾಡಬೇಕು. ಒಂದು, ಅದು ಕಾದಂಬರಿಯೇ, ಕಥೆಯೇ, ಕವನವೇ, ನಾಟಕವೇ, ಯಾವುದು, ಅದರ ಪರಿಚಯದ ಒಂದು ಭಾಗ ಇರಬೇಕು. ಅಂದ್ರೆ ನೀವು ಒಂದು ಪುಸ್ತಕವನ್ನ ಹಲವು ರೀತಿಯಲ್ಲಿ ಪ್ರವೇಶ ಮಾಡಬಹುದು ಒಂದು ವಿಮರ್ಶೆಯಲ್ಲಿ. ಈಗ ನೋಡಿ, ಇದನ್ನ ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ನಿಮ್ಮ ಮನೆ ಎದುರೊಂದು ಬೆಟ್ಟ ಇದೆ. ಬೆಟ್ಟ ಬೇಡ, ನಾವು ದೊಡ್ಡ ಬೆಟ್ಟವನ್ನೇ ತಗೊಳ್ಳೋಣ, ಹಿಮಾಲಯ ಪರ್ವತ. ಹಿಮಾಲಯ ಪರ್ವತಕ್ಕೆ ಹೋಗೋದಿಕ್ಕೆ ಒಂದೇ ದಾರಿಯೇ? ಹಲವು ದಾರಿಗಳಿದ್ದಾವೆ. ನೀವು ಬೆಂಗಾಲ್ ಕಡೆಯಿಂದ ಹೋಗ್ಬೋದು, ಡೆಲ್ಲಿ ಕಡೆಯಿಂದ ಹೋಗ್ಬೋದು, ನೈನಿತಾಲ್ನಿಂದ ಹತ್ತಬಹುದು, ಅದಕ್ಕೆ ಉತ್ತರ ಪ್ರದೇಶದಿಂದ ಹೋಗ್ಬೋದು. ಹಾಗೆಯೇ ನೀವು ಯಾವುದೋ ಒಂದು ಜಾಗದವರೆಗೆ ರೈಲ್ನಲ್ಲಿ ಹೋಗಿ ಮತ್ತೆ ನಡ್ಕೊಂಡು ಹೋಗ್ಬೋದು. ಇನ್ನು ಒಂದು ಜಾಗದವರೆಗೆ ನೀವು ಟ್ರೈನ್ನಲ್ಲಿ ಹೋಗಿ
ಸಾರಿ ಬಸ್ನಲ್ಲಿ ಹೋಗಿ ಮತ್ತೆ ಹೋಗ್ಬೋದು, ಟ್ಯಾಕ್ಸಿಯಲ್ಲಿ ಒಂದು ಹಂತದವರೆಗೆ ಹೋಗ್ಬೋದು, ಹೆಲಿಕಾಪ್ಟರ್ನಲ್ಲಿ ಹೋಗಿ ಒಂದಷ್ಟು ದೂರ ನಡಿಬಹುದು, ವಿಮಾನದಲ್ಲಿ ಅದರ ಮೇಲೆ ನೀವು ಆ ಕಡೆ ಹಾರಿ ಹೋಗ್ಬೋದು ಯುರೋಪಿಗೆ ಎಲ್ಲ ಹೋಗುವಾಗ, ಅಲ್ವಾ? ಹೀಗೆ ಒಂದು ಆ ಬೆಟ್ಟವನ್ನ ಪ್ರವೇಶ ಮಾಡಲಿಕ್ಕೆ ಹಲವು ದಾರಿಗಳಿದ್ದಾವೆ, ಒಂದೇ ದಾರಿ ಅಲ್ಲ. ಹಾಗೆ ನಿಮ್ಮ ಊರಿನಲ್ಲಿಯೂ ಕೂಡ ಒಂದು 4 ರಸ್ತೆಗಳಿದು ಇರುವ ಒಂದು ಊರಾದ್ರೆ ಆ ಊರನ್ನ ಪ್ರವೇಶ ಮಾಡೋದಕ್ಕೆ ಹಲವು ದಾರಿಗಳಿದ್ದಾವೆ, ಒಂದೇ ದಾರಿ ಅಲ್ಲ. ಅದೇ ರೀತಿ ಒಂದು ಪುಸ್ತಕವನ್ನ ಪ್ರವೇಶ ಮಾಡಲಿಕ್ಕೆ ಹಲವು ದಾರಿಗಳಿದ್ದಾವೆ. ನೋಡಿ, ಈಗ ಆಗ ನನ್ನನ್ನು ಪರಿಚಯ ಮಾಡಿದಾಗೆ ಈಗ ಇಂಡಸ್ಟ್ರಿಯಲ್ಲಿ ಹೋಗಿ ಪರಿಚಯ ಮಾಡ್ತಿದ್ರೆ ನನ್ನ ಏನ್ ಮಾಡ್ತಾರೆ, ಆ ಪರಿಚಯದ ಕ್ರಮ ಬೇರೆ ಇರುತ್ತೆ. ಇವರು ಇಂಥವ್ರು, ಇವರು ಈ ಕಂಪನಿಯಲ್ಲಿ ಇಂಟೆಲ್ ಅಂತ ಒಂದು ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಇವರು ಇದರಲ್ಲಿ ಸಾಹಿತ್ಯ ಆಸಕ್ತಿಯೂ ಇದೆ, ಇವರಿಗೆ ಸಾಹಿತ್ಯ ಆಸಕ್ತಿಯೂ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಯ ಹೈಲೈಟ್ ಏನು, ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸಿನ ಹೈಲೈಟ್. ಈಗ ನನ್ನ ಮಗಳ ಶಾಲೆಗೆ ಹೋಗೋದಾದ್ರೆ ಅಲ್ಲಿ ನನ್ನನ್ನು ಹೇಗೆ ಪರಿಚಯ ಮಾಡ್ತಾರೆ ನೋಡಿ, ಇವರು ಇಂತಲ್ಲಿ ಕೆಲಸ ಮಾಡ್ತಾರೆ, ಇವರ ಮಗಳು ಇಂತಲ್ಲಿ, ಇವಳು ಇಂಥ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ, ಇವನ ಹೆಂಡತಿ ಇಂಥ ಕ್ಲಾಸ್ನಲ್ಲಿ ಓದುತ್ತಾ ಇದ್ದಾರೆ ಅಂತ ಹೇಳಿ ಪರಿಚಯವನ್ನ ಮಾಡ್ತಾರೆ. ಅದೇ ರೀತಿ ನನ್ನ ಹೆಂಡತಿಯ ಮನೆಯ ಕಡೆಗೆ ಹೋಗಿ ನನ್ನನ್ನು ಪರಿಚಯ ಮಾಡ್ತಿದ್ರೆ ಹೇಗೆ, ಇವನು ಇಂಥವಳ ಗಂಡ ಅಂತೇಳಿ ಪರಿಚಯ ಮಾಡ್ತಾರೆ. ಅಂದ್ರೆ ನೀವು ಎಲ್ಲಿ ಇದ್ದು ಅದರನ್ನ ಪ್ರವೇಶ ಮಾಡ್ತೀರೋ ಅಲ್ಲಿಂದ ಪರಿಚಯ ಆಗುತ್ತೆ. ಒಂದು ಸಾಹಿತ್ಯ ಕೃತಿಯಲ್ಲಿಯೂ ಹೀಗೆ, ನೀವು ಯಾವುದನ್ನ ಹೇಳೋದಕ್ಕೆ, ಯಾವುದನ್ನ ಹೈಲೈಟ್ ಮಾಡೋದಕ್ಕೆ ಒಂದು ಪರಿಚಯವನ್ನ ಮಾಡ್ಲಿಕ್ಕೆ ಹೊರಡ್ತೀರೋ ಅದು ನಿಮ್ಮ ಪರಿಚಯವನ್ನ ಮಾಡುವ ಒಂದು ಕ್ರಮ ಆಗುತ್ತೆ, ಅದೊಂದು ವ್ಯಾಖ್ಯಾನದ ಕ್ರಮ ಆಗುತ್ತೆ, ಅದೊಂದು ವಿಶ್ಲೇಷಣೆಯ ಕ್ರಮ ಆಗುತ್ತೆ. ಆ ರೀತಿ ಮಾಡೋದಕ್ಕೆ ನೀವು ಹಲವು ವಿಚಾರಗಳನ್ನು ತಂದು ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ. ನೋಡಿ, ರಾಮನ ಬಗ್ಗೆ ವಾಲ್ಮೀಕಿ ಒಂದು ಮಾತು ಹೇಳಿರ್ತಾನೆ, ಅದರಲ್ಲಿ ಈ ರೀತಿಯ ಒಂದು ಮಾತು ಬರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ, ರಾಮಾಯ ರಾಮಭದ್ರಾಯ ಅಂತ ಅದು ಪ್ರಾರಂಭ ಆಗುವಂತ ಒಂದು ಮಾತು. ರಾಮಾಯ ರಾಮಭದ್ರಾಯ ಇದರಲ್ಲಿ ವೇದಸೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಅದು ಸೀತಾಪತೆಯೇ ನಮಃ ಅಂತ ಅದು ಮುಕ್ತಾಯ ಆಗುತ್ತೆ ಆ ಶ್ಲೋಕ. ಅಂದ್ರೆ ಏನು, ರಾಮಭದ್ರ, ಇವನು ದಾಶರಥಿ, ಇವನು ವೇದಸೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂದ್ರೆ ವೇದಗಳನ್ನ ಚೆನ್ನಾಗಿ ತಿಳ್ಕೊಂಡವರು, ಅಂತಃಪುರದಲ್ಲಿರುವಂತಹ ಮನೆಯ ಒಳಗಿರುವಂತ ಹೆಣ್ಣು ಮಕ್ಕಳಿಗೆ ಅವ ನಮ್ಮ ಸೀತೆಯ ಗಂಡ ಅಂತ ಕಂಡು ಹೋಗುತ್ತೆ ಅಲ್ವೇ? ಅಥವಾ ಲವಕುಶರನ್ನು ನೋಡಿದವರಿಗೆ ಅವರ ಸ್ನೇಹಿತರಿಗೆ ಇವನು ನಮ್ಮ ಲವನ ಅಪ್ಪ, ಅಥವಾ ಹೀಗೆ ಜನಕರಾಜನ ಆಸ್ಥಾನದಲ್ಲಿ ನಮ್ಮ ಜನಕನ ಅಳಿಯ ಅಂತ ಕಾಣುತ್ತೆ. ಇನ್ನು ಲಂಕೆಯಲ್ಲಿದ್ದವರಿಗೆ ಏನ್ ಕಾಣುತ್ತೆ, ಇವನು ರಾವಣನನ್ನು ಕೊಂದವ, ದುಷ್ಟರನ್ನ ಕೊಂದವ. ಹೀಗೆ ನೀವು ಎಲ್ಲಿ ಏನನ್ನ ನೋಡ್ತೀರೋ ಅಲ್ಲಿ ಹಾಗೆ ಅದು ಕಾಣುತ್ತೆ. ಅದು ಒಂದು ದೊಡ್ಡ ಸಾಹಿತ್ಯ ಕೃತಿಯ ಶಕ್ತಿ. ಆದ್ದರಿಂದ ನೀವೊಂದು ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಹೇಗೆ ಹಲವು ದಾರಿಗಳಿದಾವೋ, ಒಂದು ಸಾಹಿತ್ಯ ಕೃತಿಯನ್ನು ಪರಿಚಯ ಮಾಡಲಿಕ್ಕೆ, ಒಂದು ಸಾಹಿತ್ಯ ಕೃತಿಯ ಬಗ್ಗೆ ಬರೀಲಿಕ್ಕೆ, ಒಂದು ಪುಸ್ತಕವನ್ನ ಪರಿಚಯ ಮಾಡಲಿಕ್ಕೆ ಕೂಡ ಹಲವು ದಾರಿಗಳಿರ್ತವೆ. ಅದರಲ್ಲಿ ನಿಮ್ಮ ದಾರಿ ಯಾವುದು ಅಂತ ಹೇಳಿ ನೀವು ಏನನ್ನ ಬರಿತೀರೋ ಅವರು ಅದನ್ನ ಆಯ್ಕೆ ಮಾಡಿಕೊಳ್ಬೇಕು. ನೋಡಿ, ನಿಮ್ಮ ಜೊತೆ ಹಂಚಿಕೊಂಡಂತ ಕೆ ಸದಾಶಿವರ ಲೇಖನ, ಕೆ ಸದಾಶಿವರ ಸಾಹಿತ್ಯದ ಬಗೆಗಿನ ಒಂದು ಲೇಖನದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ನೋಡಿ, ಅದರಲ್ಲಿ ಆ ಸಾಹಿತ್ಯದ ಬಗ್ಗೆ ಹಿಂದೆ ಬಂದಂತ ಹಲವು ವಿಮರ್ಶಾ ವಿಧಾನಗಳೇನು ಅಂತ ಹೇಳುವುದನ್ನ ಹೇಳಿದೆ. ಆಮೇಲೆ ಗೋಪಾಲಕೃಷ್ಣ ಒಂದು ಪದ್ಯದಲ್ಲಿ ಆ ಸಾಹಿತ್ಯದಲ್ಲಿ ಇರುವಂತ ಏನು ಕಥೆಯನ್ನು ಹೇಳಿದ್ರೆ, ನಿನ್ನ ಮಾಂಸಖಂಡವನ್ನೇ ನೀನು ಕಿತ್ತು ಕೊಟ್ಟೆ ಅಂತ ಅವನ ಅನುಭವದ ಬಗ್ಗೆ ಹೇಳಿದಂತ ಒಂದು ಮಾತು ಅಲ್ಲಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಅವರು ಹೇಳಿದಂತಹ ಇನ್ನೊಂದು ಅಂಶ, ಸಂಸಾರದ ಬಗ್ಗೆಗೆ ಏನು ಮಾಡ್ತಾ ಇದ್ದಾರೆ, ಸಂಸಾರದ ವಿಚಾರದಲ್ಲಿ ಆ ಎಸ್ಸೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಸಾಂಸಾರಿಕ ಅನುಭವವನ್ನ ಅವರು ಹೇಳ್ತಾ ಇದ್ದಾರೆ ತಮ್ಮ ಕಥೆಗಳಲ್ಲಿ ಅಂತ ಹೇಳುವಂತ ಮಾತು ಅಲ್ಲಿ ಬರುತ್ತೆ. ಈಗ ನೋಡಿ, ನೀವು ಅಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈಗ ಹಿಂದೆ ಹೇಳಿದಂತ ವಿಚಾರವನ್ನ ನಾವು ಒಪ್ಪದೇ ಇದ್ರೆ, ಅದು ನಮಗೆ ತಿಳಿದಿದ್ರೆ ಅದನ್ನ ಹೇಳುವಂಥದ್ದು ವಿಮರ್ಶೆಯ ಒಂದು ಜವಾಬ್ದಾರಿ ಆಗುತ್ತೆ. ಈಗ ಉದಾಹರಣೆಗೆ ಅನಂತಮೂರ್ತಿ ಮೊದಲಾದಂಥವ್ರು ಹಿಂದೆ ಏನು ಹೇಳಿದ್ದಾರೆ ಸದಾಶಿವರ ಬಗ್ಗೆ,
ಅವರು ಸಂಸಾರದ ರಂಪದ ಬಗ್ಗೆ, ಸಂಸಾರದ ಜಗಳಗಳ ಬಗ್ಗೆ, ಸಂಸಾರದ ಗಲಾಟೆ ಬಗ್ಗೆ, ಅಂದ್ರೆ ಫ್ಯಾಮಿಲಿ ಲೈಫಿನ ಗಲಾಟೆ ಬಗ್ಗೆ, ಜಗಳದ ಬಗ್ಗೆ, ರಂಪದ ಬಗ್ಗೆ ಬರೆದಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಆ ಲೇಖನವನ್ನು ಓದಿ ಆದ ಮೇಲೆ ನಾನು ಅದರ ಬಗ್ಗೆ ಬರೆಯುವಾಗ ಏನ್ ಮಾಡ್ತೇನೆ, ಇಲ್ಲಿ ಬರೇ ರಂಪ ಮಾತ್ರ ಇರೋದಲ್ಲ, ಸಂಸಾರದಲ್ಲಿ ಒಂದು ಸಂತೋಷವೂ ಇರುತ್ತೆ, ಆ ಸಂತೋಷದ ಸೂಚನೆಯೂ ಇಲ್ಲಿ ಇದೆ ಅಂತ ನಾನು ಹೇಳಿದೆ. ಅದರನ್ನ ಇಂತಿಂತ ವಾಕ್ಯಗಳಲ್ಲಿ ಕಾಣಬಹುದು. ಅಲ್ಲಿ ಒಂದು ಪ್ರೀತಿ ಇದೆ, ಮನುಷ್ಯ ಸಂಬಂಧ ಇದೆ, ಮನುಷ್ಯರ ಪರಸ್ಪರ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ಪ್ರೇಮ ಇದೆ. ಆ ಪ್ರೇಮ ಹಾಳಾಗೋದು ದುಃಖಕ್ಕೆ ಹೇಗೆ ಕಾರಣ ಆಗುತ್ತೆ, ಮನುಷ್ಯ ಸಂಬಂಧಗಳು ಹಾಳಾಗೋದು ಮನುಷ್ಯನ ದುಃಖಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ ಹೇಳೋದನ್ನ ನಾ ಆ ಲೇಖನದಲ್ಲಿ ವಿವರಿಸಲಿಕ್ಕೆ ಕಾರಣ ಮಾಡಿದೆ. ಹಾಗಿದ್ರೆ ಇದರಲ್ಲಿ ವಿಶ್ಲೇಷಣೆ ಏನು, ವಿಮರ್ಶೆಯಲ್ಲಿರುವಂತಹ ವಿಶ್ಲೇಷಣೆ ಏನು, ಈ ವಿಮರ್ಶೆಯ ಜವಾಬ್ದಾರಿ ಏನು? ಈ ವಿಶ್ಲೇಷಣೆ ಈಗ ಆ ಸಂಸಾರದಲ್ಲಿ ಬರೇ ರಂಪ ಜಗಳ ಕೊಳಕು ಮಾತ್ರ ಅಲ್ಲ, ಅಲ್ಲಿ ಒಂದು ಸಂತೋಷವಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಆ ಸಂಸಾರದ ಒಳಗೆ ಇದ್ದಂತಹ ಮನುಷ್ಯ ಸಂಬಂಧ ಕೆಟ್ಟು ಹೋಗೋದಕ್ಕೆ ಕಾರಣ, ದುಃಖಕ್ಕೆ ಕಾರಣ ಆಗಿದೆ. ಅದು ಹಾಳಾಗುವುದೇ ದುಃಖಕ್ಕೆ ಕಾರಣವಾಗಿದೆ. ಆ ಹಾಳಾಗುವುದಕ್ಕೆ ಕಾರಣ ಏನು ಅಂತ ಹೇಳುವ ಶೋಧನೆ ಈ ಕಥೆಯಗಳ ಮುಖ್ಯ ವಸ್ತು. ಅದರಿಂದ ಆಗುವ ಪರಿಣಾಮ, ಅದು ಅದರಿಂದ ಆಗುವಂತಹ ಪರಿಣಾಮದ ಸೂಚನೆ, ಅದು ಬದುಕಿನ ಮೇಲೆ ಆಗುವಂತಹ ಪ್ರಭಾವ. ಹೀಗೆ ಆ ಕಥೆಯನ್ನ ಇನ್ನೊಂದು ದೃಷ್ಟಿಕೋನದಿಂದ ವಿವರಿಸೋದು. ಅಂದ್ರೆ ಈ ದಾರೇಂದ್ರ ಇಲ್ಲಿ ದೃಷ್ಟಿಕೋನ ಅಂತ ಹೇಳುವುದನ್ನು ವಿವರಿಸಿ ಆ ಕಥೆಯನ್ನು ಹೀಗೆಯೂ ನೋಡಿ ಅಂತ ಹೇಳುದು. ಇದನ್ನು ನಾನು ಮೊದಲೇ ಬರೀತಿದ್ದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಸದಾಶಿವ ಅವರ ಕಥೆ ಮೇಲೆ 10-30 ವರ್ಷ ವಿಮರ್ಶೆ ಬರೆದಾದ ಮೇಲೆ ನಾನು ಅವರ ಮೇಲೆ ಒಂದು ಪುಸ್ತಕ ಎಡಿಟ್ ಮಾಡಿದೆ ಅಲ್ವಾ. ಆವಾಗ ಹಿಂದೆ ಬರೆದಂತ ವಿಮರ್ಶೆಗಳು ಏನು ಹೇಳಿದ್ದಾರೆ, ಆ ವಿಮರ್ಶೆಗಳ ಒಟ್ಟು ಮಾತೇನು ಅಂತ ಹೇಳುವುದನ್ನ ಸಂಗ್ರಹಿಸಿ ಅವುಗಳಿಂದ ಭಿನ್ನವಾಗಿ ನಾನು ಏನು ಹೇಳ್ತೇನೆ ಅಂತ ಹೇಳುದು ವಿಮರ್ಶೆಯ ಜವಾಬ್ದಾರಿ. ಯಾಕಂದ್ರೆ F.R. ಲೀವಿಸ್ ಅಂತ ಹೇಳುವ ಒಬ್ಬ ಆಧುನಿಕ ವಿಮರ್ಶಕ, ಅವನೇನ್ ಹೇಳ್ತಾನೆ ಅಂದ್ರೆ, ಕಾಮನ್ ಪರ್ಸ್ಯೂಟ್ ಅಂತ ಹೇಳುವುದೇ ವಿಮರ್ಶೆಯ ಜವಾಬ್ದಾರಿ ಅಂತ ಹೇಳ್ತಾನೆ. ಕಾಮನ್ ಪರ್ಸ್ಯೂಟ್ ಅಂದ್ರೆ ಏನು? ಪರ್ಸ್ಯೂಟ್ ಅಂದ್ರೆ ಅನ್ವೇಷಣೆ. ಕಾಮನ್, ಎಲ್ರೂ ಸೇರಿ ಮಾಡುವ ಹುಡುಕಾಟವೇ ವಿಮರ್ಶೆ. ಒಂದು ಸಾಹಿತ್ಯ ಕೃತಿ ರಾಮಾಯಣ ಕೃತಿ ಬಂದಿದೆಪ್ಪ. ಈ ಸಲ ನೀವು ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕ ನೋಡಿದ್ರೆ ರಾಮಾಯಣದ ಬಗ್ಗೆ ವಿಶೇಷಾಂಕ 5 ಎಸ್ಸೆಗಳಿದ್ದಾವೆ ರಾಮಾಯಣದ ಬಗ್ಗೆ. ಅರ್ಷಿ ಸತ್ತಾರ್ ಬರೆದಂತ ಲೇಖನ ಇದೆ, ಶ್ರೀರಾಮ್ ಭಟ್ರು ಬರೆದಂತ ಲೇಖನ ಇದೆ, ಮತ್ತೆ ಪಾಲ್ ಯಾರ ಅಮೆರಿಕನ್ ಥಿಂಕರ್ ಇದ್ದಾರಲ್ಲ ಅವಳು ಬರೆದ ಲೇಖನದ ಅನುವಾದ ಇದೆ. ಹೀಗೆ ಇನ್ನೊಬ್ರು ಯಾರ ಲೇಖನ ಇದೆ. ಅವರೆಲ್ಲ ಒಂದು ರಾಮಾಯಣವನ್ನ ಹಲವು ದೃಷ್ಟಿಕೋನದಿಂದ ನೋಡ್ತಾರೆ. ರಂಗದ ರಾಮ ಬೇರೆ, ಅಂತರಂಗದ ರಾಮ ಬೇರೆ ಅಂತ ಹೇಳ್ತಾರೆ. ಯಾಕೆ ಇದು ಸಾಧ್ಯ ಆಗುತ್ತೆ? ಕಾಮನ್ ಪರ್ಸನ್. 100 ವರ್ಷಗಳಿಂದ ರಾಮಾಯಣದ ಮೇಲೆ ನಾವು ಬರೆದು ಓದಿ ತಿಳಿದು ಹೊಸ ಕಾಲಕ್ಕೆ ಅದನ್ನು ಅನ್ವಯಿಸಿ ಇನ್ನೂ ನಮಗೆ ಏನೋ ಹೇಳೋದಿಕ್ಕೆ ಇದೆ ಅಂತ ಅನ್ಸಿದ್ರಿಂದ ಅದರನ್ನು ಹೇಳೋದಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಏನನ್ನ ನಾವು ಹೇಳ್ಬೋದು ಅಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಕಾಮನ್ ಪರ್ಸ್ಯೂಟ್, ಸಾಮೂಹಿಕ ಅನ್ವೇಷಣೆ, ಎಲ್ಲರೂ ಸೇರಿ ಹುಡುಕೋದು, ಎಲ್ಲರೂ ಸೇರಿ ನಮ್ಮ ವಿಚಾರವನ್ನ ಅದರಲ್ಲಿ ಪಡ್ಕೊಳ್ಳೋದು. ಇದು ಲೀವಿಸ್ ಹೇಳಿದಂತ ಒಂದು ಕ್ರಮ. ಅದು ವಿಮರ್ಶೆಯ ಒಂದು ಜವಾಬ್ದಾರಿ. ಹಾಗಿದ್ರೆ ವಿಮರ್ಶೆಯ ಜವಾಬ್ದಾರಿ ಏನು ಅಂದ್ರೆ, ತಾನು ಈಗ ಇಲ್ಲಿಂದಲೇ ಶುರು ಮಾಡಿದ್ದೇನೆ ಅಂತ ತಿಳಿಯೋದಲ್ಲ, ಮೊದಲು ನಡೆದಂತ ವಿಮರ್ಶೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದರಿಂದ ಮುಂದುವರಿಸುವುದು. ಅವ್ರು ಹೇಳಿದ್ದನ್ನೇ ನಾನು ಮತ್ತೆ ಯಾತಕ್ಕೆ ಹೇಳ್ಬೇಕು ಅಲ್ವಾ? ಅವ್ರು ಹೇಳಿದ್ದೇ ಆಗಿದ್ರೆ ಈ ವಿಮರ್ಶೆಯಲ್ಲಿ ಅದನ್ನು ಹೇಳಬೇಕಾದಂತ ಅಗತ್ಯ ಇಲ್ಲ. ಪುಸ್ತಕ ವಿಮರ್ಶೆಗೂ ಇತರ ವಿಮರ್ಶೆಗೂ ಏನು ವ್ಯತ್ಯಾಸ ಅಂತ ಹೇಳೋದನ್ನು ನಾನು ಪ್ರಾರಂಭದಲ್ಲಿ ವಿವರಿಸಿದ್ದೇನೆ. ಈಗ ಪುಸ್ತಕ ವಿಮರ್ಶೆಯ ಹಿನ್ನೆಲೆಯಲ್ಲಿ ನಾವು 2-3 ಲೇಖನಗಳನ್ನ ನೋಡೋಣ. ಈಗ ಉದಾಹರಣೆಗೆ ಕಯ್ಯಾರ ಅವರ ಬಾಲ ಸಾಹಿತ್ಯ ಅಂತ ಹೇಳುವಂತ ಒಂದು ಲೇಖನವನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ನೋಡಿ, ಆ ಬಾಲ ಸಾಹಿತ್ಯ ಅಂತ ಹೇಳುವ ಲೇಖನದಲ್ಲಿ ಜಾಕ್ ಅಂಡ್ ಜಿಲ್
ವೆಂಟ್ ಅಪ್ ದ ಹಿಲ್ ಅಂತ ಹೇಳುವಂತ ಒಂದು ಪದ್ಯದ ಹಾಗೆ ಇರುವಂತ ಪದ್ಯಗಳು ಯಾವುದು? ಈಗ ಅದರಿಂದಲೂ ಅಲ್ಲ, ಅದರಲ್ಲಿ ನಾನು ಕೊಟ್ಟಿರುವಂತ ಉದಾಹರಣೆ ಯಾವುದು? ಜಾನಿ ಜಾನಿ ಎಸ್ ಪಾಪ. ಆ ಪದ್ಯದಲ್ಲಿ ಈಟಿಂಗ್ ಶುಗರ್ ನೋ ಪಾಪ. ಈಗ ನೋಡಿ, ಒಂದು ಅಚ್ಚು ಬೆಲ್ಲದ ಬಗ್ಗೆ ನಮ್ಮ ನೆಲದಲ್ಲಿ ನಮ್ಮ ನಾಡಿಗೆ ಹೊಂದುವ ಹಾಗೆ ಒಂದು ಪದ್ಯವನ್ನ ಕೈಯಾರ ಕಿಂಜನ್ ರಾಯ್ಗಳು ಬರೆದಿದ್ದಾರೆ. ಆ ಪದ್ಯದ ಒಂದು ಡಿಸ್ಕಷನ್ ಅದರಲ್ಲಿ ಇದೆ, ನಾವು ತಿಳಿಬೇಕಾದಂತಹ ಒಂದು ಅಂಶ. ಈಗ ಒಂದು ಕೈಯಾರ ಕಿಂಜನ್ ರೈಗಳು ಯಾರು ಏನು ಅಂತ ಹೇಳುವ ಒಂದು ಪರಿಚಯ ಇದೆ. ಇದು ನೋಡಿ, ಈ ಮಾಡೆಲ್ ಅನ್ನ ನೀವು ಈ 100 ಪುಸ್ತಕಗಳನ್ನು ಬರೀಲಿಕ್ಕೆ ಹೊರಡುವಾಗ ಇಂತಹ ಒಂದು ಮಾದರಿಯನ್ನ ಇಟ್ಟುಕೊಳ್ಳುವುದು ಒಳ್ಳೆಯದು. ಒಂದು ಮಾದರಿ ಇರಬೇಕು ನಿಮ್ಗೆ, ಯಾವುದೋ ಒಂದು ಮಾದರಿ ಇಟ್ಟುಕೊಳ್ಬೇಕು. ನೋಡಿ, ಇದರಲ್ಲಿ ಒಂದು ಮಾದರಿಯನ್ನು ನಾನು ಯಾವುದನ್ನು ಅನುಸರಿಸಿದ್ದೇನೆ ಅಂತ ಹೇಳಿದ್ರೆ, ಕೈಯಾರ ಕಿಂಜನ ರೈಗಳು ಯಾರು ಏನು ಅಂತ ಹೇಳುವ ಒಂದು 2 ಪ್ಯಾರಾಗ್ರಾಫಿನ ಒಂದು ಪರಿಚಯ. ಆಮೇಲೆ ಅವರು ಬರೆದಂತಹ ಬಾಲ ಸಾಹಿತ್ಯ ಯಾವುದು ಅಂತ ಹೇಳುವ ಪರಿಚಯ. ಬಾಲ ಸಾಹಿತ್ಯ ಹೇಗೆ ಇರಬೇಕು ಅಂತ ಹೇಳುವುದರ ಬಗ್ಗೆ 1848ರಿಂದ ಬಂದಂತಹ ಚಿಂತನೆಯ ಬಗ್ಗೆ ಒಂದು 2 ಪ್ಯಾರಾಗ್ರಾಫ್. ಅದರಲ್ಲಿ ಏನಿದೆ? ನೋ ಬೊಂಬಾಸ್ಟಿಕ್ ಸೌಂಡ್ಸ್, ನೋ ಹೈ ಸೌಂಡಿಂಗ್ ವರ್ಡ್ಸ್, ನೋ ಸಂಸ್ಕೃತ್ ವರ್ಡ್ಸ್, ನೋ ಟಫ್ ವರ್ಡ್ಸ್. ಉಚ್ಚಾರಕ್ಕೆ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳಿಗೆ ಕಷ್ಟ ಆಗುವಂತದ್ದಿಲ್ಲ. ಅಭಿನಯಕ್ಕೆ ಅನುಕೂಲವಾಗುವಂತಹ ವಿಚಾರ ಅದರಲ್ಲಿ ಇರಬೇಕು. ಮಕ್ಕಳ ಕಲ್ಪನೆಗೆ ಸುಲಭದಲ್ಲಿ ಸಿಕ್ಕುವಂತಹದ್ದು ಅದರಲ್ಲಿ ಇರಬೇಕು. ಇಂತಹ ಹಲವು ತತ್ವಗಳನ್ನ ಆ ಲೇಖನದಲ್ಲಿ ಹೇಳಿದೆ. ಅದರನ್ನ ಏನು ಅಂತ ಒಂದು ಕೊಟೇಶನ್, ಅದು ಯಾವುದು ಅಂತ ಹೇಳೋದ್ರ ಬಗ್ಗೆ ಒಂದು ವಿಚಾರ, ಒಂದು ಇಂಗ್ಲಿಷ್ ಕೊಟೇಶನ್ ಇದೆ ನೋಡಿ ಅದ್ರಲ್ಲಿ. ಆಮೇಲೆ ಕೈಯಾರ ಕಿಂಜನ ರೈಗಳ ಪದ್ಯಗಳು ಯಾವುದು, ಅದು ಇಂಗ್ಲಿಶಿನ ಸಾಹಿತ್ಯದಿಂದ, ಇಂಗ್ಲಿಶಿನ ಬಾಲ ಸಾಹಿತ್ಯದಿಂದ ಹೇಗೆ ಭಿನ್ನ, ಮತ್ತು ಇದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು, ಬೇರೆ ಪದ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು, ಇದು ಮಕ್ಕಳ ಮನೋವಿಕಾಸಕ್ಕೆ ಹೇಗೆ ಕಾರಣವಾಗುತ್ತದೆ ಅಂತ ಹೇಳಿ ಆ ಎಸ್ಸೆನ ಕನ್ಕ್ಲೂಡ್ ಮಾಡಿದೆ ಅಲ್ವಾ? ನೋಡಿ, ಇದೊಂದು ಮಾದರಿ, ಇದೊಂದು ನಡೆ, ಇದೊಂದು ದಾರಿ. ಈಗ ಪ್ರತಿಯೊಂದಕ್ಕೂ ಒಂದು ಆಕಾರ ಅಂತ ಇರುತ್ತೆ. ಈಗ ಮನುಷ್ಯನನ್ನ ಆಕಾರ ಮಾಡ್ಬೇಕಾದ್ರೇನು? ಒಂದು ತಲೆ, ಒಂದು ಕುತ್ತಿಗೆ, 1-2 ಭುಜ, ಕೈಗಳು, ಹೊಟ್ಟೆ, ಎದೆ, ಕಾಲು, ಹೀಗೆ ಒಂದು ಆಕಾರ ಇರುತ್ತೆ ಅಲ್ವಾ? ಮನುಷ್ಯನ ಚಿತ್ರ ಅಂತ ಇರೋ ಒಂದು ಆಕಾರ ಇರುತ್ತೆ. ಹಾಗೆ ಪ್ರತಿಯೊಂದು ಎಸ್ಸೆಗೂ, ಪ್ರತಿಯೊಂದು ಕಾದಂಬರಿಗೂ, ಪ್ರತಿಯೊಂದು ಪದ್ಯಕ್ಕೂ ಒಂದು ಆಕಾರವೂ ಇರುತ್ತದೆ. ಮನುಷ್ಯನಿಗೆ ಹೇಗೆ ಒಂದು ಆಕಾರ ಇರುತ್ತಾ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಆಕಾರ ಇರುತ್ತೆ. ಜಿರಳೆಗೆ ಒಂದು ಆಕಾರ ಇರುತ್ತೆ, ಹಕ್ಕಿಯ ಒಂದು ಆಕಾರ ಇರುತ್ತೆ. ಹಕ್ಕಿಯ ಆಕಾರ ದನದ ಆಕಾರ ಅಲ್ಲ. ದನದ ಆಕಾರ ಮೂಲತಃ 4 ಕಾಲೇ ಇದ್ರೂ ಕೂಡ ನಾಯಿಯ ಮುಖವು ದನದ ಮುಖವು ಒಂದೇ ರೀತಿ ಅಲ್ಲ. ದನ ದೊಡ್ಡದು, ಆನೆಯ ಆಕಾರ ಕುದುರೆಯ ಆಕಾರ ಅಲ್ಲ, ಕಾಲು 4. ಹಾಗೆ ಕಾದಂಬರಿಯೇ. ಆದ್ರೆ ಮೂಕಜ್ಜಿಯ ಕನಸುಗಳ ಹಾಗೆ ನಿಮಗೆ ಚಿಕ್ಕವೀರ ರಾಜೇಂದ್ರ ಇರುವುದಿಲ್ಲ. ಚಿಕ್ಕವೀರ ರಾಜೇಂದ್ರ ಇದ್ದ ಹಾಗೆ ಕಾಲಯಾತ್ರೆ ಇರುವುದಿಲ್ಲ. ಕಾಲಯಾತ್ರೆ ಇದ್ದ ಹಾಗೆ ಮಲೆಗಳಲ್ಲಿ ಮದುಮಗಳು ಇರುವುದಿಲ್ಲ. ಮಲೆಗಳಲ್ಲಿ ಮದುಮಗಳು ಇದ್ದ ಹಾಗೆ ಮರಳಿ ಮಣ್ಣಿಗೆ ಇರೋದಿಲ್ಲ. ಆದ್ರೆ ಅವಕ್ಕೆಲ್ಲ 4 ಕಾಲುಗಳು ಅಥವಾ 2 ಕಾಲುಗಳು. ಯಾಕಂದ್ರೆ ಅದು ಕಾದಂಬರಿ. ಕಾವ್ಯ ಅಂದ್ರೆ ಬಹುಶಃ 2 ರೆಕ್ಕೆಗಳು, ಕಲ್ಪನೆ ಜಾಸ್ತಿ. ಕತೆ ಅಂತ ಹೇಳಿದ್ರೆ ಅದು ಹರಿದಾಡುವಂತ ಶಕ್ತಿ ಉಳ್ಳಂಥದ್ದು. ಎಲ್ಲದಕ್ಕೂ, ಹರಿಯುವ ಹಾವಿಗೆ, ಹಾರುವ ಹಕ್ಕಿಗೆ, ನಡೆಯುವ ನಾಯಿಗೆ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಆಕಾರ ಇಲ್ವೇ? ಹಾಗೆ ಸಾಹಿತ್ಯದಲ್ಲಿಯೂ ಪ್ರತಿಯೊಂದಕ್ಕೂ ಅದರ ಆಕಾರ ಇರುತ್ತೆ. ಹಾಗೆಯೇ ವಿಮರ್ಶೆಗೂ ಅದರದ್ದೇ ಆದಂತ ಒಂದು ಆಕಾರ ಇರುತ್ತೆ. ಆ ವಿಮರ್ಶೆಯ ಆಕಾರವನ್ನ ಹೇಗೆ ರೂಪಿಸಿಕೊಳ್ಬೇಕು, ಪ್ರಬಂಧದಲ್ಲಿಯೇ, ಪುಸ್ತಕದಲ್ಲಿಯೇ, ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿಯೇ, ಒಂದು ಚುಟುಕಿನ ರೂಪದಲ್ಲಿಯೇ, ಸಣ್ಣ ಒಂದು ಟಿಪ್ಪಣಿಯೇ, ಅದನ್ನ ಬರೆಯುವವರು ನಿರ್ಣಯ ಮಾಡಬೇಕಾಗುತ್ತೆ. ಮಿಣಜಿಗಿಯ ಎಸ್ಸೆಯನ್ನು ನೀವು ನೋಡಿದ್ರು ಕೂಡ ಹಾಗೆ, ಪ್ರೊಫೆಸರ್ ಮಿಣಜಿಗಿ ಅವರ ಎಸ್ಸೆಯಲ್ಲಿ ಅದರಲ್ಲಿ ಇರುವಂತದ್ದೇನು? ಮಿಣಜಿಗಿ ಅವರ ಎಸ್ಸೆಯಲ್ಲಿ ಅವರ ವ್ಯಕ್ತಿ ಚಿತ್ರ, ಅವರ ಪರ್ಸನಾಲಿಟಿ ಮತ್ತು ಅವರ ಬಗ್ಗೆ ಪರಿಚಯ ಎರಡೂ ಇರುತ್ತೆ. ಅವರ ವಿಮರ್ಶೆ, ಅವರ ಸಾಹಿತ್ಯದ ವಿಮರ್ಶೆ ಮತ್ತು ಅವರ ವ್ಯಕ್ತಿತ್ವದ ಪರಿಚಯ ಎರಡೂ ಸೇರಿಕೊಂಡಿರುವಂತಹ ಒಂದು ವಿಶಿಷ್ಟವಾದ ಆಕಾರವನ್ನು ಅದು ಪಡೆದಿದೆ. ಅದು ವ್ಯಕ್ತಿ ಚಿತ್ರ, ಆದ್ರೆ ಅಲ್ಲಿ ವಿಮರ್ಶೆ ಇದೆ. ಈಗ ನೋಡಿ, ನಾವು ನಿಮ್ಮ ಜೊತೆ ಹೊಂದಿಕೊಂಡಂತದ್ದು 2-3 ಇನ್ನು ಯಾವುದು ಅಂತ ಹೇಳಿದ್ರೆ ಅದನ್ನ ವೇಗವಾಗಿ ನಾನು ಹೇಳಿ ಮತ್ತೆ ನಾವು ಚರ್ಚೆಗೆ ಹೋಗೋಣ. ಕಂಡದ್ದು ಕಡೆದಷ್ಟು ಅಂತ ಹೇಳುವಂತ ಒಂದು ಪುಸ್ತಕ ವಿಮರ್ಶೆಯನ್ನು ಹಂಚಿಕೊಂಡಿದ್ದೇವೆ. ಅದು ಹಳ್ಳಿಯಲ್ಲಿದ್ದಂತಹ ಹಲವು ಕೂಲಿಕಾರರು, SSLC ಓದಿದವರು,
ಜೀಪಿನ ಡ್ರೈವರ್ ಆಗಿದ್ದವರು, ಹೀಗೆ ಬೇರೆ ಬೇರೆ ವ್ಯಕ್ತಿಗಳ ಒಂದು ಚಿತ್ರವನ್ನು ಹಂಚಿಕೊಂಡಂತ ಇದು. ಅದೇ ರೀತಿಯಲ್ಲಿ ಹಿಂದೆ ನಮಗೆ ಶಿವರಾಮ ಕಾರಂತರ ಹಳ್ಳಿಯ 10 ಸಮಸ್ತರು ಎಂಬ ಪುಸ್ತಕ ಬಂದಿದೆ ಅಂತ ಹೇಳುವುದನ್ನ ಅದು ನೆನಪು ಮಾಡಿಕೊಟ್ಟು ಅದರ ಜೊತೆ ಹೋಲಿಕೆಯಿಂದ ಆ ಪುಸ್ತಕವನ್ನ ಪರಿಚಯ ಮಾಡಿದೆ. ಅದರ ಕ್ರಮ ಏನು ಎಂತದ್ದು ಅಂತ ಹೇಳುವುದನ್ನ ಉದಾಹರಣೆಯನ್ನ ಕೊಟ್ಟಿದೆ. ಅದು ಒಂದು ರೀತಿಯ ವಿಮರ್ಶೆ. ನೀವು ಮರಸುನಾಡು ಕನ್ನಡ ಎಂಬ ವಿಮರ್ಶೆಯನ್ನ ನೋಡಿದ್ರೆ, ಮರಸುನಾಡು ಕನ್ನಡದಲ್ಲಿ ಕೋಲಾರದ ಮತ್ತು ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ತಮಿಳು, ತೆಲುಗು ಮತ್ತು ಕನ್ನಡ ಭಾಷೆಗಳ ಮಿಕ್ಸ್ ನಲ್ಲಿ ಇರುವಂತ ಒಂದು ಕನ್ನಡ. ಆ ಭಾಷೆಯ ಸ್ವರೂಪ ಏನು, ಭಾಷಾಶಾಸ್ತ್ರದ ಸ್ವರೂಪ ಏನು, ಅಲ್ಲಿರುವ ಭಾಷೆಯ ಲಕ್ಷಣಗಳನ್ನ DVG ತಾತಯ್ಯ, ಕೈವಾರ ತಾತಯ್ಯ, DVG ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಲಕ್ಷ್ಮೀಪತಿ ಕೋಲಾರದಿಂದ ಹಿಡಿದು ಈಗಿನ ಹೊಸ ವಿಮರ್ಶಕರವರೆಗೆ, ಯಾರು BR ಲಕ್ಷ್ಮಣ್ ರಾಯರವರೆಗೆ ಯಾವ ಯಾವ ಕವಿಗಳಲ್ಲಿ ಆ ಭಾಷೆ ಇದೆ, ಕೋಲಾರ ಜಿಲ್ಲೆಯಿಂದ ಬಂದ ಕವಿಗಳು ಯಾರು, ಹೀಗೆ ಒಂದು ಸಮಗ್ರವಾದಂತ ಒಂದು ಚಿತ್ರಣವನ್ನು ಅದು ಕೊಡ್ತದೆ ಒಂದು 200 ಶಬ್ದಗಳಲ್ಲಿ, 250 ಶಬ್ದಗಳಲ್ಲಿ. ಹಾಗೆ ನೋಡಿ, ಜನನಾಯಕ ಅಂತ ಹೇಳುವಂತ ಒಂದು ಕಾದಂಬರಿ, ಅದು ಮ್ಯಾನ್ ಆಫ್ ದ ಪೀಪಲ್ ಅಂತ ಹೇಳುವ ಚಿನುವಾ ಅಚೀಬೆ ಎಂಬ ಆಫ್ರಿಕನ್ ಲೇಖಕನ ಕಾದಂಬರಿಯ ಕನ್ನಡ ಅನುವಾದ. ಅದನ್ನು ಅನುವಾದ ಮಾಡಿದ್ದು ವಿಕ್ರಮರಾಜ್ ಅರಸು ಅವರು. ವಿಕ್ರಮರಾಜರು ಚದುರಂಗ ಎಂಬ ಕಾದಂಬರಿಕಾರರ ಮಗ ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆದಂತವ್ರು, ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ಆಗಿ ರಿಟೈರ್ ಆಗಿರುವಂತದ್ದು. ಆ ಬರಹವನ್ನ ಬರೆದ H. ದಂಡಪ್ಪನವರ ಲೇಖನವನ್ನು ನೋಡಿದ್ರೆ, H. ದಂಡಪ್ಪನವರು ಒಬ್ರು ವಿಮರ್ಶಕರು. ಆ ಲೇಖನವನ್ನು ನೀವು ನೋಡಿದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮಗೆ ಇರುವಂತಹ ಅಂಶ, ಆಫ್ರಿಕನ್ ಸಾಹಿತ್ಯದಲ್ಲಿ ಚಿನುವಾ ಅಚೀಬೆ ಯಾರು, ಅವನ ಯಾವ ಪುಸ್ತಕಗಳು ಕನ್ನಡಕ್ಕೆ ಬಂದಿದ್ದಾವೆ, ಆ ಮಾಹಿತಿ ಇದೆ. ಆಫ್ರಿಕನ್ ಲಿಟ್ರೇಚರ್ ಏನು ಮತ್ತು ಆ ಜನನಾಯಕದ ಕಥೆ ಏನು ಅಂತ ಹೇಳುವುದನ್ನು ಒಂದು ವಿಶ್ಲೇಷಣಾ ರೂಪಕವಾಗಿ ಒಂದು ಪುಟ ಬರೆದಿದ್ದಾರೆ ಅದರಲ್ಲಿ. ಆಮೇಲೆ ಆ ಜನನಾಯಕ ಕಥೆಯಲ್ಲಿ ಕಾದಂಬರಿಯ ಬಗ್ಗೆ ಚಿನುವಾ ಅಚೀಬೆ ಎಂಬ ಪ್ರಖ್ಯಾತನಾದಂತ ಕಾದಂಬರಿಕಾರ ಏನ್ ಹೇಳ್ತಾನೆ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಲ್ಲಿ, ಡೆವಲಪಿಂಗ್ ಕಂಟ್ರೀಸ್ ನಲ್ಲಿ ಕಾದಂಬರಿಕಾರನಿಗೆ ಒಬ್ಬ ಅಧ್ಯಾಪಕನ ರೋಲ್ ಇದೆ. ಅಧ್ಯಾಪಕರು ಹೇಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೋ ಹಾಗೆ ಓದುಗರಿಗೆ ವಿಚಾರವನ್ನು ತಿಳಿಸುವಂತ, ಪಾಠ ಮಾಡುವಂತ ಜವಾಬ್ದಾರಿ ಒಬ್ಬ ಕಾದಂಬರಿಕಾರನಿಗೆ ತಿಳಿ ಹೇಳುವ ಜವಾಬ್ದಾರಿ ಇದೆ ಅಂತ ಹೇಳುವುದನ್ನು ಚಿನುವಾ ಅಚೀಬೆ ಹೇಳ್ತಾರೆ. ಆಮೇಲೆ ಆ ಕಾದಂಬರಿಯ ಅನುವಾದ ಹೇಗಿದೆ, ಅನುವಾದ ಚೆನ್ನಾಗಿದೆಯೋ ಇಲ್ವೋ, ಈ ವಿಚಾರಗಳನ್ನ ಅದು ವಿವರಿಸ್ತದೆ. ಹಾಗೆಯೇ ನಾನು ನಿಮಗೆ ಕೊಟ್ಟಂತಹ ಇನ್ನೊಂದು ಅಂಶ, ಹಳತಿಗೆ ಹೊಳಪು ಎಂಬ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರ ವಿಮರ್ಶಾ ಲೇಖನಕ್ಕೆ ಒಬ್ಬರು ಬರೆದಂತ ವಿಮರ್ಶೆ, ಅದು ಪ್ರಜಾವಾಣಿಯಲ್ಲಿ ಬಂದಂಥದ್ದು. ಆ ವಿಮರ್ಶೆಯನ್ನು ನಾವು ಕೊಟ್ಟದ್ದು ಯಾಕೆಂದ್ರೆ, ಪುಸ್ತಕ ವಿಮರ್ಶೆಯನ್ನ ಹೇಗೆ ಬರೆಯಬಾರದು, ದಯವಿಟ್ಟು ಕೇಳ್ಕೊಳ್ಳಿ, ಪುಸ್ತಕ ವಿಮರ್ಶೆಯನ್ನ ಹೇಗೆ ಬರೆಯಬಾರದು ಎಂಬುದನ್ನು ತಿಳಿದುಕೊಳ್ಳಲು ಹಳೆಯ ಅನೇಕ ಲೇಖಕರ ಬಗ್ಗೆ ಆ ಪುಸ್ತಕದಲ್ಲಿ ಲೇಖನ ಇದೆ. ಉದಾಹರಣೆಗೆ ಪಂಜೆ ಮಂಗೇಶ್ ರಾವ್, ಉತ್ತಂಗಿ ಚೆನ್ನಪ್ಪ, ಅಥವಾ ಸೌರಭ ಪುತ್ತೂರು, ಅಥವಾ ಗೋವಿಂದ ಭಟ್, ಅಥವಾ ಉಳ್ಳಾಲ ಮಂಗೇಶ್ ರಾವ್, ಹೀಗೆ ಹಲವರ ಬಗ್ಗೆ ಇರುವಂತಹ ಲೇಖನಗಳನ್ನ ಮತ್ತು ಮರೆತು ಹೋದಂತಹ ಹಲವು, ನವರತ್ನ ರಾಮರಾವ್, ಹೀಗೆ ಹಲವು ಜನ ಹಳಬರು ಇವತ್ತು ಓದದೇ ಇರುವಂತಹ ಹಳಬರ ಪುಸ್ತಕಗಳನ್ನ ಬೆಳ್ಳೆ ರಾಮಚಂದ್ರ ರಾವ್, ಇಂತಹ ನಾವಿವತ್ತು ಓದದೇ ಇರುವ ಅನೇಕ ಹಳಬರ ಕೃತಿಗಳನ್ನ, ಕಾದಂಬರಿಗಳನ್ನ, ಕಥೆಗಳನ್ನ, ಪುಸ್ತಕಗಳನ್ನ, ಸಂಶೋಧನೆಗಳನ್ನ ನೆನಪಿಸಿಕೊಡುವಂತಹ ಕೆಲಸ ಮಾಡುವ ಒಂದು ಪುಸ್ತಕ. ಈಗ ಆ ಪುಸ್ತಕದ ಮೊದಲ ಮಾತಿನಲ್ಲಿ ಒಂದು ವಾಕ್ಯ ಇದೆ. ವಾಕ್ಯ ಏನು ಅಂದ್ರೆ, ನನಗೆ ಇತ್ತೀಚೆಗೆ ಹೊಸಬರ ಅನೇಕ ಪುಸ್ತಕಗಳನ್ನು ಓದುವುದಕ್ಕಿಂತಲೂ ಹಳಬರ ಈ ಪುಸ್ತಕಗಳನ್ನು ಗಮನಿಸಬೇಕು ಅಂತ ಅನಿಸಿದೆ ಅಂತ ಬರೆದಿದ್ದಾರೆ ಲೇಖಕರು. ಈಗ ಈ ಪುಸ್ತಕ ವಿಮರ್ಶೆಯನ್ನು ಅವನು ಅದನ್ನು ತಗೊಂಡು ಈ ಪುಸ್ತಕ ವಿಮರ್ಶೆಯನ್ನು ಮಾಡುವುದನ್ನು ಬಿಟ್ಟು ಮುಕ್ಕಾಲು ಪುಟ, ಅದರಲ್ಲಿರುವ ಮುಕ್ಕಾಲು ಭಾಗ ಹೊಸಬ್ರನ್ನ ಯಾಕೆ ಬರೀಲಿಲ್ಲ, ಹೊಸಬ್ರ ಬಗ್ಗೆ ಬರಿಬೇಕಾಗಿತ್ತು ಅಂತ ಬರೆದ್ರೆ ಆ ವಿಮರ್ಶೆ ಅರ್ಥಹೀನ. ಯಾಕಂದ್ರೆ ಇವ್ರು ಬರೆದದ್ದೇ ಹಳತ್ತಿನ ಬಗ್ಗೆ. ಪುಸ್ತಕದ ಹೆಸರೇ ಹಳತಿಗೆ ಹೊಳಪು ಕೊಡೋದು. ಅಂದ್ರೆ ಅದಿದೆ, ಹಳತ್ತಿನಲ್ಲಿ ಒಂದು ಬಂಗಾರ ಇದೆ, ಅದನ್ನು ತೊಳೆದು ಹೊಳೆಯಿಸುವುದು. ಆ ಹೊಳಪನ್ನು ಕೊಡುವಂಥದ್ದೇ ಹೊಳಪು. ಅದನ್ನ ಬಿಟ್ಟು ನೀವು ಹೊಸಬರ ಬಗ್ಗೆ ಯಾಕೆ ಮಾಡ್ಲಿಲ್ಲ, ಹೊಸಬರ ಬಗ್ಗೆ ಬರೆಯಬೇಕಾದ ಕ್ರಮಗಳೇನು,
ಹೊಸಬರ ಬಗ್ಗೆ ತಿಳ್ಕೊಂಡಂತ ಅಭಿಪ್ರಾಯ ತಪ್ಪು ಅಂತ ಹೇಳುವುದನ್ನು ಆ ವಿಮರ್ಶೆಯನ್ನು ಉಪಯೋಗಿಸಿಕೊಂಡು ಬರೆದರೆ ಆ ಪುಸ್ತಕಕ್ಕೆ ಜಸ್ಟಿಸ್ ಮಾಡಿದ ಹಾಗೆ ಆಗುವುದಿಲ್ಲ. ಅದು ನಿಮ್ಮ ಅಭಿಪ್ರಾಯವನ್ನು ನೀವು ಬೇರೊಂದು ಎಸ್ಸೆ ಆಗಿ ಬರೀರಿ. ಹೊಸಬ್ರು ಒಳ್ಳೆ ಲೇಖನಗಳನ್ನು ಬರೀತಾರೆ, ಹೊಸಬ್ರಲ್ಲಿ ಬಹಳ ಉತ್ತಮವಾದಂತ ಲೇಖನಗಳಿದ್ದಾವೆ, ಹೊಸ ಲೇಖಕರು ಬಹಳ ಮುಖ್ಯವಾದಂತವರು, ಅವರು ಬಹಳ ಒಳ್ಳೆಯ ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ, ಇಂಥ ಪುಸ್ತಕ ಇದೆ, ಇಂಥ ವಿಚಾರ ಇದೆ, ಅದನ್ನು ನೀವು ಹೇಳಿ. ಆದ್ರೆ ಈ ಸಂದರ್ಭ ಅದನ್ನು ಹೇಳುವುದಕ್ಕಲ್ಲ. ಈ ಸಂದರ್ಭ ಈ ಪುಸ್ತಕದ ಬಗ್ಗೆ ವಿಮರ್ಶೆ ಬರೀಬೇಕು. ನೀವು ಹೊಸಬ್ರ ಬಗ್ಗೆ ಓದದೇ ಇರುವುದು ಈ ಲೇಖಕ, ಬರೆಯದೇ ಇರುವುದು ಈ ಲೇಖಕ ಈ ಪುಸ್ತಕದಲ್ಲಿ ಸರಿಯೋ ತಪ್ಪೋ, ಜಯಂತ ಕಾಯ್ಕಿಣಿಯವರ ಮೇಲೆ ಹೊಸಬ್ರು ನಂತರ ಹೊಸಬ್ರು ಯಾರು ಇಲ್ವೇ, ಇಂಥ ಪ್ರಶ್ನೆಗಳನ್ನು ಕೇಳುವಂಥದ್ದು ಸರಿಯಾದ ಪ್ರಶ್ನೆಗಳಲ್ಲ. ವಿಮರ್ಶೆ ಪ್ರಶ್ನೆಯನ್ನ ಕೇಳಬೇಕು, ಆದರೆ ಕೇಳಬೇಕಾದ ಪ್ರಶ್ನೆಯನ್ನು ಕೇಳಬೇಕು. ಅದಕ್ಕೆ ಔಚಿತ್ಯ ಅಂತ ಹೆಸರು ವಿಮರ್ಶೆಯಲ್ಲಿ. ಔಚಿತ್ಯ ಪೂರ್ಣವಾದ ಪ್ರಶ್ನೆಯನ್ನ ವಿಮರ್ಶೆ ಕೇಳಬೇಕು. ಅನೌಚಿತ್ಯದ ಪ್ರಶ್ನೆಗಳನ್ನು ಕೇಳುವುದು ಹಾಸ್ಯಗಾರನ ಕೆಲಸ. ಅನೌಚಿತ್ಯದಿಂದ ಹಾಸ್ಯರಸವು ಉತ್ಪತ್ತಿಯಾಗಬಹುದೇ ಹೊರತು ವಿಚಾರವು ಉತ್ಪತ್ತಿ ಆಗಲಾರದು. ವಕ್ರ ಉತ್ಪತ್ತಿ ಆಗಬಹುದು. ವಕ್ರತೆ ವಿಮರ್ಶೆಯ ಉದ್ದೇಶ ಅಲ್ಲ, ನೇರ. ವಿಮರ್ಶೆಯ ಉದ್ದೇಶ ನೇರವಾಗಿರುವಂಥದ್ದು, ನೇರವಾಗಿ ಹೇಳುವಂಥದ್ದು, ಅಲ್ಲಿರುವುದನ್ನು ವಿವರಿಸುವಂಥದ್ದು, ನಾನು ಯಾಕೆ ಹೀಗೆ ಹೇಳ್ತೇನೆ ಅಂತ ಕಾರಣ ಕೊಡುವಂಥದ್ದು, ಒಂದು ತರ್ಕ, ಒಂದು ವಿವೇಚನೆ, ಒಂದು ವಿಶ್ಲೇಷಣೆ. ಯೋಚನೆ ಮಾಡಿ, ತರ್ಕ ಅಂದ್ರೆ ಲಾಜಿಕ್, ವಿವೇಚನೆ, ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ, ಇಷ್ಟು ಸೇರಿ ವಿಮರ್ಶೆ ತನ್ನ 4 ಕಾಲುಗಳನ್ನು ಪಡೆಯುತ್ತದೆ. ಅದರ ಮೇಲೆ ನೀವು ಅದರ ಅಂಶಗಳನ್ನ ನೀವು ಕಟ್ಟಬೇಕು. ಇದು ನಾವು ಈ ವಿಮರ್ಶೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಹೇಳುವುದು. ಅಂದ್ರೆ ನೀವು ಒಂದು ಪುಸ್ತಕ ವಿಮರ್ಶೆಯನ್ನು ಬರೆಯುವಾಗ, ಉದಾಹರಣೆಗೆ ಮಾಸ್ತಿ ಅವರ ಚಿಕ್ಕವೀರ, ನೀವು ಯಾವ ಕಾದಂಬರಿಯನ್ನ ಓದಿದರೆ, ಎಲ್ಲರೂ ಕಾರಂತರ ಮರಳಿ ಮಣ್ಣಿಗೆ ಓದಿದ್ದೀರಿ ಅಂತ ಅಂದ್ಕೊಳ್ತೇನೆ. ಕಾರಂತರ ಮರಳಿ ಮಣ್ಣಿಗೆಯನ್ನು ಬರೆಯುವಾಗ ಕಾರಂತರ ಮರಳಿ ಮಣ್ಣಿಗೆಯನ್ನು ವಿದ್ಯಾರ್ಥಿಗಳಿಗೆ ಬರೀತಿದ್ರೆ, ಕಾರಂತರು ಯಾರು ನಿಮ್ಮ ಆಡಿಯನ್ಸ್ ಅಂತ ಹೇಳುವುದರ ಮೇಲೆ ಮಾಡಬೇಕು. ಪಾಠ ಮಾಡುವುದಕ್ಕೆ ಸಹಾಯ ಆಗುವ ಹಾಗೆ ಬರೆಯೋದಾದ್ರೆ, ಶಿವರಾಮ ಕಾರಂತರು ಯಾರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವರು 426 ಪುಸ್ತಕಗಳನ್ನು ಬರೆದಿದ್ದಾರೆ, ವಿಜ್ಞಾನ ಇತ್ಯಾದಿ ಚಿಂತನೆ, ಅವರ ಬಗ್ಗೆ ಒಂದು ಪ್ಯಾರಾಗ್ರಾಫ್. ಆಮೇಲೆ ಅವರ ಕಾದಂಬರಿ ಪ್ರಕಾರಗಳ ಬಗ್ಗೆ ನೀವು ಹೇಳ್ತಾ, ಮರಳಿ ಮಣ್ಣಿಗೆ ಯಾವ ವರ್ಷ ಬಂತು, ಏನು ಎಂತದು, ಅದರ ಬಗ್ಗೆ ಒಂದು, ಅದು 3 ತಲೆಮಾರುಗಳ ಕತೆ. ಆ ಕಥೆಯಲ್ಲಿ ಯಾರೆಲ್ಲ ಪಾತ್ರಗಳಿದ್ದಾವೆ, ಆ ಕಥೆಯಲ್ಲಿ ಯಾವುದೆಲ್ಲ ಕಥೆಯನ್ನು ಹೇಳ್ತಾರೆ, ಹಾಗಿದ್ರೆ ಆ ಕಥೆಯ ಮುಖ್ಯವಾದಂತ ಅಂಶ ಏನು, ಆಧುನಿಕ ಪ್ರಜ್ಞೆಯನ್ನ, ಆಧುನಿಕ ಜೀವನ ಕ್ರಮವನ್ನ, ಆಧುನಿಕ ಜೀವನ ಕ್ರಮವು ಒಂದು ಕೃಷಿ ಮತ್ತು ಪೌರೋಹಿತ್ಯದ ಜೀವನ ಕ್ರಮವನ್ನ ಪ್ರವೇಶಿಸುವ ಒಂದು ಸಂಕರವನ್ನ ಅವರು ಹೇಗೆ ವಿವರಿಸುತ್ತಾರೆ, ಅದು ಒಂದು ಆಂಗಲ್. ಅಥವಾ ನಗರ ಜೀವನವು ತರುವಂತ ಕೇಡು ಏನು, ಇಂಗ್ಲಿಷ್ ಭಾಷೆ ತಂದಂತಹ ಒಳ್ಳೆಯ ಅಂಶ ಏನು, ಕೆಟ್ಟ ಅಂಶಗಳೇನು, ಆಧುನಿಕತೆ ಅಂದ್ರೆ ನಗರ ಜೀವನವು ತಂದಂತ ಕೇಡೇನು, ಆ ಕೇಡು ಸಂಸಾರದೊಳಗೆ ಏನ್ ತೊಂದರೆ ಮಾಡಿತು, ವ್ಯಕ್ತಿಯನ್ನು ಹೇಗೆ ನಾಶ ಮಾಡಿತು. ಈ ಆಧುನಿಕತೆ ತನ್ನ ಕೇಡಿನ ಮೂಲಕ ಪ್ರವೇಶಿಸ್ತದೋ ಒಳ್ಳೆಯತನದ ಮೂಲಕ ಪ್ರವೇಶಿಸ್ತದ. ಆಧುನಿಕತೆಯಿಂದಲೇ ವಿಜ್ಞಾನವು ಬಂತು, ಟೆಕ್ನಾಲಜಿ ಬಂತು ನಮಗೆ ಅಲ್ವೇ, ರೈಲು ಇವೆಲ್ಲವೂ ಟೆಕ್ನಾಲಜಿಗಳು ಬಂದದ್ದು ಆಧುನಿಕ ವಿಜ್ಞಾನದಿಂದ. ಹಾಗೆ ಆಧುನಿಕ ನಗರವು ಬಂದಾಗ ನಮ್ಮಲ್ಲಿ ಲಚ್ಚನ್ ಅಂತ ಒಬ್ಬ ಕೇಡಿಗ ಕೂಡ ಬಂದ, ಸಂಸಾರವನ್ನು ಹಾಳು ಮಾಡಿಬಿಟ್ಟ, ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿಲ್ಲ, ಜೂಜುಕೋರ ಆದ. ಯಾಕೆ ಅವ ಹಾಗೆ ಕೆಟ್ಟು ಹೋದ? ಇಂತಹ ಪ್ರಶ್ನೆಗಳನ್ನ ಎತ್ತರಿಸಿಕೊಂಡು, ಮತ್ತೆ ಯಾಕೆ ಅವನು 3ನೇ ತಲೆಮಾರಿನವನು ನಗರಕ್ಕೆ ಹೋದ್ರು ವಾಪಸ್ ಅವನು ಹಳ್ಳಿಗೆ ಬಂದ, ಹಳ್ಳಿಗೆ ಬಂದ್ರು ಹಳ್ಳಿಗೆ ಪ್ರವೇಶ ಮಾಡಿದಂತಹ ಪೇಟೆಯ ಕ್ರಮ ಯಾವುದು? ಉದಾಹರಣೆಗೆ ಹಳ್ಳಿಗೆ ಬಂದಂತಹ ರಾಮ ಐತಾಳ, ಮೊಮ್ಮಗ ರಾಮ ಐತಾಳ ಹಳ್ಳಿಯಲ್ಲಿ ಗದ್ದೆಯ ಬೇಸಾಯ ಮಾಡುವುದರ ಜೊತೆಗೆ ಗದ್ದೆಯಲ್ಲಿ ಹೊಗೆಸೊಪ್ಪಿನ ಬೆಳೆಯನ್ನು ಬೆಳೆದು ದುಡ್ಡು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಈ ಹೊಗೆಸೊಪ್ಪಿನ ಬೆಳೆಯನ್ನ ಬೆಳೆಯುವಂಥದ್ದು ನಗರದಿಂದ ಬಂದಂತಹ ಒಬ್ಬ ವ್ಯಕ್ತಿಗೆ ಬಂದಂತಹ ಅಭಿಪ್ರಾಯ. ಇದನ್ನ ನಾವು ಮರಿಬಾರದು. ಹಾಗಿದ್ರೆ ಹೊಗೆಸೊಪ್ಪು ಒಳ್ಳೆಯದೇ ಅಲ್ಲ, ಆದ್ರೆ ಆರ್ಥಿಕತೆಗೆ ಅದು ಬೇಕು.
ಪತ್ರದಲ್ಲಿ ದುಡ್ಡು ಆಗುವುದಿಲ್ಲ. ಇದು ನಮಗೆ ಕೊಟ್ಟಂತ ಇನ್ನೊಂದು ದೃಷ್ಟಿಕೋನ ಏನು? ಇಂಥವನ್ನ ಇಟ್ಟುಕೊಂಡು ವಿಶ್ಲೇಷಣೆ ಮಾಡುವುದು, ವಿಮರ್ಶಿಸುವುದು, ಚರ್ಚಿಸುವುದು ವಿಮರ್ಶೆಯ ಒಂದು ಕ್ರಮ. ಇಷ್ಟು ಹೇಳಿ ನಾನು ವಿಮರ್ಶೆಯನ್ನು ಬರೆಯುವವರು ಓದಲೇಬೇಕಾದ ಕೆಲವು ಲೇಖನಗಳಿದ್ದಾವೆ. ಈಗ ನಿಮಗೆ ಉದಾಹರಣೆಗೆ ನೀವು ಕನ್ನಡವನ್ನ ಭಾಷೆಯನ್ನು ಕಲಿಬೇಕಾದ್ರೆ ಆ ಈ ಕಲಿಬೇಕು. ಸ್ವರಗಳೇನು, ವ್ಯಂಜನಗಳಂದ್ರೆ ಏನು, ಅನುನಾಸಿಕಗಳು ಅಂದ್ರೆ ಯಾವುವು, 52 ಅಕ್ಷರಗಳು ಯಾವುವು, ಇದನ್ನ ನೀವು ಭಾಷೆ ಕಲಿಯುವವರು ಕಲೀಲೇಬೇಕು ಅಲ್ವಾ? ಸರಿಗಮ ಪದನಿಸ ಅಂತ ಹೇಳುವ ಸ್ವರಗಳು ಯಾವುದು ಅಂತ ಹೇಳುವುದನ್ನು ಸಂಗೀತ ಕಲಿಯುವವರು ಕಲೀಲೇಬೇಕು. ಹಾಗೆ ವಿಮರ್ಶೆ ಕಲಿಯುವವರು ಕೆಲವು ಎಸ್ಸೆಗಳನ್ನು ಓದಲೇಬೇಕು. ಆ ಎಸ್ಸೆಗಳು ಯಾವುದು ಅಂತ ನಾನು ಹೇಳ್ತೇನೆ. ವಿಮರ್ಶೆಯ ಕಾರ್ಯ ಇದು 1924ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದಂತ ಎಸ್ಸೆ ವಿಮರ್ಶೆಯ ಕಾರ್ಯ. ಅವರ ವಿಮರ್ಶೆ 1 ಅಂತ ಹೇಳುವ ಸಂಕಲನದಲ್ಲಿದೆ. ಅದರ ಮೊದಲು BM ಶ್ರೀಕಂಠಯ್ಯನವರು ದುರಂತ ಪ್ರಜ್ಞೆಯ ಬಗ್ಗೆ ಗ್ರೀಕ್ ದುರಂತ ನಾಟಕಗಳು ಅಂತ ಒಂದು ಲೇಖನ ಬರೆದಿದ್ದಾರೆ. ಅದನ್ನು ಕೂಡ ನೀವು ಓದಿಕೊಳ್ಳಬಹುದು. ಅದು ಒಂದು ಪ್ರಾರಂಭದ ಹಂತ. ನಮಗೆ ದುರಂತ ಪ್ರಜ್ಞೆ ನಮ್ಮಲ್ಲಿ ಇಲ್ಲ, ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳುವುದರಿಂದ ಅವರು ದುರಂತ ಪ್ರಜ್ಞೆಯನ್ನು ಗ್ರೀಕ್ನಿಂದ ತಂದ್ರು. ಶಾಕುಂತಲದಲ್ಲಿ ದುರಂತ ಪ್ರಜ್ಞೆ ಅಂತ ಹೇಳಿ ತೀನಂ ಶ್ರೀಕಂಠಯ್ಯನವರ ಒಂದು ಲೇಖನವೂ ಇದೆ. ಅದನ್ನು ಕೂಡ ನೀವು ಗಮನಿಸಬಹುದು. ಎರಡನೇ ಲೇಖನ ನೀವು ಗಮನಿಸಲೇಬೇಕಾದಂಥದ್ದು ಭಾಷೆ ಅಂದ್ರೆ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಅಂತ ಕುವೆಂಪು ಅವರು ಒಂದು ಲೇಖನ ಬರೆದಿದ್ದಾರೆ. ಭಾಷೆ ಅಂತ ಹೇಳುದು, ಸಾಹಿತ್ಯವು ಭಾಷೆಯಲ್ಲಿ ನಿರ್ಮಾಣ ಆಗ್ತದೆ. ಭಾಷೆಗೆ 2 ಕೆಲಸ ಇದೆ: ವ್ಯಾಪಾರ ಮಾಡ್ಲಿಕ್ಕೆ, ಲೆಕ್ಕಪತ್ರ ಬರೀಲಿಕ್ಕೆ, ಕೋರ್ಟಿಗೆ ಹೋಗ್ಲಿಕ್ಕೆ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ತಂದೆ ಮಕ್ಕಳು ಮಾತಾಡ್ಲಿಕ್ಕೆ, ಅಂಗಡಿಯಲ್ಲಿ ಹೋಗಿ ಸಾಮಾನು ತರ್ಲಿಕ್ಕೆ, ಎಲ್ಲವೂ ಭಾಷೆ ಬೇಕು ನಮಗೆ ಅಲ್ವಾ? ಅದು ಲೋಕೋಪಯೋಗಿ ವ್ಯಾಪಾರ, ಲೋಕಕ್ಕೆ ಉಪಯೋಗ ಆಗುವಂತಹ, ವ್ಯವಹಾರಕ್ಕೆ ಉಪಯೋಗ ಆಗುವಂತಹ ಭಾಷೆ. ಹಾಗೆಯೇ ನಮಗೆ ಕಾದಂಬರಿ ಬರೀಲಿಕ್ಕೆ, ಕತೆ ಬರೀಲಿಕ್ಕೆ, ಸಾಹಿತ್ಯವನ್ನ ಪಾಠ ಹೇಳಲಿಕ್ಕೆ, ಕವನ ಬರೀಲಿಕ್ಕೆ ಅದೇ ಕನ್ನಡ ಭಾಷೆ ಬೇಕು ನಮಗೆ. ಅದು ಭಾವೋಪಯೋಗಿ. ಭಾವನೆಯನ್ನ ಹೇಳಲಿಕ್ಕೆ, ವಿಚಾರಗಳನ್ನ ಹೇಳಲಿಕ್ಕೆ, ವಿಮರ್ಶೆಯನ್ನ ಹೇಳಲಿಕ್ಕೆ ಇರುವಂತದ್ದು. ಈ ಭಾಷೆ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಅಂತ ಹೇಳುವುದನ್ನು ವಿವರಿಸಿದಂತ ಕುವೆಂಪು ಅವರ ಒಂದು ಲೇಖನವನ್ನು ನೀವು ಓದಬೇಕು. GH ನಾಯಕ್ ಅಂತ ಹೇಳುವಂತವರು ವಿಮರ್ಶೆಯ ವಿನಯ ಅಂತ ಹೇಳುವ ಒಂದು ಲೇಖನವನ್ನು ಬರೆದಿದ್ದಾರೆ. ಹಾಗೆಯೇ ಕನ್ನಡ, ಅದರ ಮೊದಲು ಕನ್ನಡದ ಬಗೆಗೆ ಆನ ಕೃಷ್ಣರಾಯರು ನಮ್ಮ ಕನ್ನಡ ಅಂತ ಒಂದು ಲೇಖನ ಬರೆದಿದ್ದಾರೆ. ಅದನ್ನು ಕೂಡ ನೀವು ಓದ್ಬೋದು. ಹಾಗೆಯೇ GH ನಾಯಕರ ವಿಮರ್ಶೆಯ ವಿನಯ, ವಿಮರ್ಶೆ ಅಂದ್ರೆ ಏನು ಅಂತ ಹೇಳುವುದನ್ನು ವಿವರಿಸುವಂಥದ್ದು. ಗೋಪಾಲಕೃಷ್ಣ ಅಡಿಗರು ಬರೆದ ಮಣ್ಣಿನ ವಾಸನೆ ಎಂಬ ಒಂದು ಲೇಖನ ಮತ್ತು ಡಾಕ್ಟರ್ UR ಅನಂತಮೂರ್ತಿಯವರು ಬರೆದಿರುವಂತಹ ಪ್ರಜ್ಞೆ ಪರಿಸರ ಮತ್ತು ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಎಂಬ 2 ಲೇಖನಗಳು. ಹಾಗೆಯೇ ಬಂಡಾಯ ಸಾಹಿತ್ಯದ ಬಗ್ಗೆ 3 ಲೇಖನಗಳಿದ್ದಾವೆ. ಮುಖ್ಯವಾಗಿ ನೀವು ಗಮನಿಸಬೇಕಾದ್ದು, ಬಂಡಾಯ ಸಾಹಿತ್ಯದ ಬಗ್ಗೆ ಪುರುಷೋತ್ತಮ ಬಿಳಿಮಲೆ ಅವರು ಒಂದು ಲೇಖನ ಬರೆದಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ಒಂದು ಲೇಖನ ಬರೆದಿದ್ದಾರೆ. ಹಾಗೆಯೇ ಬಂಡಾಯ ಸಾಹಿತ್ಯದಲ್ಲಿ ಸೌಂದರ್ಯ ಪ್ರಜ್ಞೆ ಎಂಬ ಚಿಕ್ಕದಾದಂತಹ ಒಂದು ಲೇಖನವನ್ನ ಡಾಕ್ಟರ್ RK ಮಣಿಪಾಲ ಎಂಬವರು ಬರೆದಿದ್ದಾರೆ. ಆ ಲೇಖನವನ್ನು ಕೂಡ ವಿಮರ್ಶೆ ಬರೆಯುವವರು ಓದಿಕೊಳ್ಬಹುದು, ನಿಮಗೆ ವಿಮರ್ಶೆ ಅಂದ್ರೆ ಏನು ಅಂತ ತಿಳಿಯುವುದಕ್ಕೆ. ಮತ್ತು ಸ್ತ್ರೀವಾದಿ ಸಾಹಿತ್ಯ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಹೇಳುವುದನ್ನು ಏನು ಅಂತ ಹೇಳುವುದನ್ನು ತಿಳಿದುಕೊಳ್ಳಲು ಮುಖ್ಯವಾಗಿ ನೀವು ವಿಜಯ ದಬ್ಬೆ ಅವರು ಬರೆದಂತ ಒಂದು ಲೇಖನ ಸ್ತ್ರೀವಾದಿ ಸಾಹಿತ್ಯದ ಬಗ್ಗೆ, ಮತ್ತು ಡಾಕ್ಟರ್ ಸುಮಿತ್ರಾ ಬಾಯಿ ಅವರು ಸ್ತ್ರೀವಾದಿ ಸಾಹಿತ್ಯದಿಂದ ಕನ್ನಡ ಕಾದಂಬರಿಗಳ ಅವಲೋಕನ ಮಾಡಿದಂತಹ ಒಂದು ಲೇಖನ, ಮತ್ತು ಡಾಕ್ಟರ್ ಶ್ರೀಮತಿ ಅವರು ಸ್ತ್ರೀವಾದಿ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳುವ ಕೆಲವು ಲೇಖನಗಳನ್ನು ಅನುವಾದ ಮಾಡಿದ್ದಾರೆ. ಇವುಗಳನ್ನು ಕೂಡ ನೀವು ಓದಿಕೊಳ್ಬಹುದು. ಇದು ನಿಮಗೆ ಓದಲು ಇರುವಂತಹ ಆಕರ ಸಾಹಿತ್ಯ. ಇಷ್ಟನ್ನು ಹೇಳಿ ಹಲವಾರು ವಿಮರ್ಶೆಯ ಲೇಖನಗಳಿದ್ದಾವೆ. ಅದರಲ್ಲಿ ನೀವು ಡಾಕ್ಟರ್ HS ರಾಘವೇಂದ್ರ ರಾವ್ ಸಂಪಾದಿಸಿದ 20ನೇ ಶತಮಾನದ ಕನ್ನಡ ಸಾಹಿತ್ಯ ವಿಮರ್ಶೆ ಅಂತ ಹೇಳುವ ಲೇಖನವನ್ನ
ನೀವು ಪುಸ್ತಕವನ್ನು, ಅದು ರಾಜ್ಯ ಸಾಹಿತ್ಯ ಅಕಾಡೆಮಿಯವರು ಮಾಡಿದ್ದಾರೆ. ಅದನ್ನು ನೋಡಿದ್ರು ನಿಮಗೆ ಸಾಕಷ್ಟು ವಿಮರ್ಶಾ ಲೇಖನಗಳ ಸಂಗ್ರಹಗಳು ಸಿಗ್ತವೆ. ಹಾಗೆ ಸುವರ್ಣ ವಿಮರ್ಶೆ ಅಂತ ಹೇಳೋ ಒಂದು ಪುಸ್ತಕವನ್ನ ದಂಡಪ್ಪನವರು ಮತ್ತು ಸುಮಿತ್ರಾಬಾಯಿ ಅವರು ಎಡಿಟ್ ಮಾಡಿದ್ದಾರೆ. ಅಲ್ಲೆಲ್ಲ ನಿಮಗೆ ಬೇರೆ ಬೇರೆ ಲೇಖನಗಳು ಸಿಗ್ತವೆ. ಅವುಗಳನ್ನು ಕೂಡ ನೀವು ಗಮನಿಸಬಹುದು. ಮುಖ್ಯವಾಗಿ 1900 ಇಸ್ವಿಯ ಮೊದಲು ನಮಗೆ ಭಾರತೀಯ ಸಾಹಿತ್ಯ ಮೀಮಾಂಸೆಯಲ್ಲಿ ರಸತತ್ವ ಅದರ ವಿಮರ್ಶೆ ಇತ್ತು. 1900 ಇಸ್ವಿಯ ನಂತರದ ಸಾಹಿತ್ಯದಲ್ಲಿ ನಮಗೆ ಆಧುನಿಕ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಬೆಳೆದಂತಹ ಆಧುನಿಕ ಸಾಹಿತ್ಯ ವಿಮರ್ಶೆಯು ನಮ್ಮಲ್ಲಿ ಬೆಳೆಯಿತು. ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಸಾಹಿತ್ಯ ವಿಮರ್ಶೆಯು ಕೆಲವು ಕಡೆ ನಮ್ಮ ರಸ ಸಿದ್ಧಾಂತವನ್ನ ಬಳಸಿಕೊಳ್ಳುತ್ತದೆ, ಇನ್ನು ಕೆಲವು ಕಡೆ ಇಂಗ್ಲಿಷ್ ಸಾಹಿತ್ಯದಿಂದ ನಮಗೆ ಬಂದಂತಹ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಥವಾ ಆಬ್ಜೆಕ್ಟಿವ್ ಕ್ರಿಟಿಸಿಸಮ್ ಹೀಗಿರುವ ಸಾಹಿತ್ಯ ತತ್ವಗಳನ್ನ ಬಳಸಿಕೊಂಡು ಕನ್ನಡ ತನ್ನದೇ ಆದಂತಹ ಒಂದು ವಿಮರ್ಶಾ ಪ್ರಜ್ಞೆಯನ್ನ ಬೆಳೆಸಿಕೊಂಡಿದೆ. ಆ ವಿಮರ್ಶಾ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳುವುದನ್ನ ನಾನು ಈ ಮಾತಿನ ಪ್ರಾರಂಭದಲ್ಲಿ ವಿವರಿಸಿದ್ದೇನೆ. ಅದರನ್ನೇ ಇನ್ನೊಂದು ರೀತಿಯಲ್ಲಿ ಈಗ ಹೇಳ್ತಾ ಇದ್ದೇನೆ. ಇಲ್ಲಿ ನನ್ನನ್ನ ಕರೆದು ಇಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎಲ್ಲ ಅಧಿಕಾರಿಗಳಿಗೆ ನಾನು ನನ್ನ ವಂದನೆಗಳನ್ನು ಹೇಳಿ ನನ್ನ ಈ ಕ್ಲಾಸ್ ಅನ್ನ ಮುಗಿಸ್ತೇನೆ. ಇನ್ನು ಪ್ರಶ್ನೋತ್ತರ ಇದ್ರೆ ಅದನ್ನ ಮಾಡೋಣ. ಥ್ಯಾಂಕ್ ಯು ಸರ್. ಬಹುಶಃ ನಮಗೆ ವಿಮರ್ಶೆಯ ಒಂದಷ್ಟು ಒಳನೋಟಗಳನ್ನ ನಮ್ಗೆಲ್ಲರೂ ಕೂಡ ನಾವ್ಯಾರು ಪುಸ್ತಕಗಳನ್ನ ಓದಿ ಅದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಮತ್ತೆ ಅದ್ರ ಮೇಲೆ ಬರೀಲಿಕ್ಕೆ ತೋಡಿಸ್ಕೊಂಡಿದ್ವಲ್ಲ, ಸಾಕಷ್ಟು ವಿಚಾರಗಳು ನಿಮ್ಮಿಂದ ನಮಗೆ ತಲುಪ್ತಾ ಹೋಯ್ತು. ಬಹುಶಃ ನಮ್ಗೆ ಇವತ್ತಿನ ಚರ್ಚೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಬಂದಿವೆ, ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದಾರೆ. ನೀವು ಒಂದು ಪ್ರಶ್ನೆನೂ ಕೂಡ ತಗೊಂಡು ಅದ್ರ ಬಗ್ಗೆ ಮಾತನಾಡ್ತಾ ಹೋದ್ರಿ. ಸ್ವಲ್ಪ ಅದಕ್ಕೆ ಮುಂಚೆ ನಮ್ಗೆ ಸರ್ ಇವತ್ತಿನ ಚರ್ಚೆಯಲ್ಲಿ ನಮ್ಗೆ ನಮ್ಮ ಫೌಂಡೇಶನ್ ಸದಸ್ಯರಲ್ದೇನೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಜಾಯ್ನ್ ಆಗಿದ್ದಾರೆ, ಅಧಿಕಾರಿ ವರ್ಗದವರು ಕೂಡ ಜಾಯ್ನ್ ಆಗಿದ್ದಾರೆ. ಬಹುಶಃ ನಿಮ್ಮ ಮಾತುಗಳನ್ನ ಅವರೆಲ್ಲರೂ ಕೇಳಿಸ್ಕೊಂತ ಇದ್ದಾರೆ. ಯಾಕಂದ್ರೆ ನಿರಂತರವಾಗಿ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಈಗಿನ ನಾವು ಶೈಕ್ಷಣಿಕ ವಲಯದಲ್ಲಿ. ಬಹುಶಃ ನನಗೆ ಇನ್ನೊಂದು, ನೀವು ಮಾಡ್ಬೇಕಾದ್ರೆ ಮಿಣಜಿಗಿ ಅವ್ರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಇದ್ದೀರಿ ಸರ್, ತೌಲನಿಕ ವಿಮರ್ಶೆ ಬಗ್ಗೆ. ಬಹುಶಃ ನಮಗೆ ತೌಲನಿಕ ವಿಮರ್ಶೆಗೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಏನಾದ್ರು ನೀವು ಮಾತನಾಡ್ಬೋದಾ? ಯಾಕಂದ್ರೆ ಡಾಕ್ಟರ್ ಮಿಣಜಿಗರ್ ಬಗ್ಗೆ ಒಂದು ಲೇಖನದಲ್ಲಿ ನೀವು ಒಂದಷ್ಟು ಹೇಳ್ತಾ ಹೋಗಿದ್ದೀರಾ. ಈಗ ನವ್ಯದಲ್ಲಿ ಉಂಟಾಗ್ತಕ್ಕಂಥ ಅನಾಥ ಪ್ರಜ್ಞೆ ಮತ್ತೆ ಪರಕೀಯತೆ ಈ ತರದಕ್ಕೆ ಸಾಕಷ್ಟು ಒತ್ತು ಕೊಟ್ಟಿದ್ರು. ಹಾಗಾದ್ರೆ ತೌಲನಿಕವಾಗಿ ನಾವು ಒಂದು ಕೃತಿಯನ್ನು ನೋಡಬಹುದಾಗಿರ್ತಕ್ಕಂಥ ಕ್ರಮಗಳೇನೇನು? ಈಗ ತೌಲನಿಕ ಅಂತ ಹೇಳುವ ಶಬ್ದ ಬಂದಿರೋದು ಎಲ್ಲಿಂದ ಅಂತ ಹೇಳಿದ್ರೆ ತುಲಾ ಅಂತ ಹೇಳುವ ಶಬ್ದದಿಂದ ಬಂದಿರೋದು. ತುಲಾ ಅಂದ್ರೆ ಏನು ಗೊತ್ತಲ್ಲ ನಿಮಗೆ? ತುಲಾ ಅಂದ್ರೆ ತಕ್ಕಡಿ. ತೌಲನಿಕ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಸ್ಟಡಿ. ತುಲಾ ಅಂತ ಹೇಳುವುದು ಬಂದಿರೋದೇ ತಕ್ಕಡಿ ಆಕಾರದಿಂದ. ನೀವು ತೂಗೋದು ಅಂದ್ರೆ ಎರಡು ಸಾಹಿತ್ಯ ಕೃತಿಗಳನ್ನ, ಎರಡು ಭಾಷೆಗಳನ್ನ ಇಟ್ಟುಕೊಂಡು ಇತ್ಲಾಗಿ ಅದನ್ನು ತೂಗಿಕೊಂಡು ಅದರಲ್ಲ ತೂಗಿ ಯಾವುದು ಹೇಗಿದೆ ಅಂತ ತಿಳ್ಕೊಳ್ಳೋದೆ ತೌಲನಿಕವಾದಂತ ಸಾಹಿತ್ಯ. ಈಗ ಉದಾಹರಣೆಗೆ ಮಿಣಜಿಗಿ ಅವರು ಕೆಲವು ಹೊಸ ಶಬ್ದಗಳನ್ನು ಸೃಷ್ಟಿಸಿದ್ದಾರೆ. ಯಾವುದು ಅನಾಥ ಪ್ರಜ್ಞೆ ಮೊದಲಾದಂತಹ ಹೊಸ ಪದಗಳನ್ನ ಅವರು ಪರಕೀಯತೆ ಅಂದ್ರೆ ಏಲಿಯನೇಷನ್ ಅಂತ ಹೇಳುವುದಕ್ಕೆ ಪರಕೀಯತೆ ಅಂತ ಹೇಳುವ ಹೊಸ ಕನ್ನಡ ಶಬ್ದವನ್ನು ಅವರು ಟಂಕಿಸಿದ್ರು. ಅವರು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ದದ್ದು ಪೋಯಟಿಕ್ಸ್, ಅಂದ್ರೆ ಭಾರತೀಯ ಪೋಯಟಿಕ್ಸ್ ಅಂದ್ರೆ ಈಗ ಮೀಮಾಂಸೆ ಅಂತ ಹೇಳ್ತೇವಲ್ಲ, ನಮ್ಮ ರಸ ಸಿದ್ಧಾಂತ, ನಮ್ಮ ಮೀಮಾಂಸೆ ಅಂದ್ರೆ ಸಾಹಿತ್ಯವನ್ನ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳುವುದಕ್ಕೆ ಇರುವಂತ ಒಂದು ನಿಯಮಗಳು. ಆ ಮೀಮಾಂಸೆಯನ್ನ ವೆಸ್ಟ್ರಿನ ಪೋಯಟಿಕ್ಸ್ ಅಂದ್ರೆ ವೆಸ್ಟ್ ಅಂದ್ರೆ ಪಾಶ್ಚಿಮಾತ್ಯ, ಅದರ ಪೋಯಟಿಕ್ಸ್ ಅಂತ ಹೇಳಿದ್ರೆ ಮೀಮಾಂಸೆಯ ಜೊತೆ ಈಗ ಅರಿಸ್ಟಾಟಲ್ ಮತ್ತು ಪ್ಲೇಟೋನಿಂದ ಹುಟ್ಟಿ ಬೆಳೆದು ಬಂದಂತಹ ಒಂದು ಮೀಮಾಂಸೆ ಇದೆ ವೆಸ್ಟ್ ನಲ್ಲಿ. ಈಗ ಉದಾಹರಣೆಗೆ ಪ್ಲೇಟೋ ಏನು ಹೇಳಿದ ಅಂತ ಹೇಳಿದ್ರೆ ತನ್ನ ಫಿಲಾಸಫಿ ಮತ್ತು ತಾತ್ವಿಕತೆಯಲ್ಲಿ ಮತ್ತು ಸಾಹಿತ್ಯ ವಿಮರ್ಶೆಗೆ ಅದನ್ನೇ ಅನ್ವಯಿಸಿಕೊಳ್ಳೋದು, ಫಿಲಾಸಫಿಯನ್ನೇ ಅನ್ವಯಿಸಿಕೊಳ್ಳೋದು. ಏನು ಅಂದ್ರೆ ಅನುಕರಣ ಸಿದ್ಧಾಂತ ಅಂತ ಅದನ್ನು ಹೇಳ್ತಾರೆ. ಈಗ ಪ್ಲೇಟೋನ ಪ್ರಕಾರ ಈ ಭೂಮಿಯಲ್ಲಿ ಏನೇ ಇರಲಿ, ಈಗ ಉದಾಹರಣೆಗೆ ಈ ಒಂದು ಪುಸ್ತಕ ಇದೆ ಈ ಭೂಮಿಯಲ್ಲಿ ಅಲ್ವಾ, ಈಗ ಇದೊಂದು ಪುಸ್ತಕ ಇದೆಯಪ್ಪ, ಈ ಒಂದು ಪುಸ್ತಕ ಇದೆ ಅಥವಾ ಈ ಒಂದು ಪುಸ್ತಕ ಇದೆ. ಈ ಪುಸ್ತಕಗಳು ಇದರ ಒರಿಜಿನಲ್ ಅಥವಾ ಈ ಒಂದು ಲೋಟ
ಇದರ ಒರಿಜಿನಲ್ ಅಥವಾ ಈ ಒಂದು ವಾಚು, ಇದರ ಒರಿಜಿನಲ್ ಬೆಸ್ಟ್ ಇರುವುದು ಸ್ವರ್ಗದಲ್ಲಿ. ಸ್ವರ್ಗದ ಅನುಕರಣೆಯಿಂದ ನಾವು ಇದನ್ನು ಇಲ್ಲಿ ಕ್ರಿಯೇಟ್ ಮಾಡ್ತೇವೆ. ಮನುಷ್ಯರು ಅಷ್ಟೇ, ಒಂದು ಅನುಕರಣೆಯಿಂದ ಇಲ್ಲಿ ಅವರು ಹುಟ್ಟಿದ್ದಾರೆ. ಇಲ್ಲಿರೋ ಮರಗಳು, ಗಿಡಗಳು ಎಲ್ಲವೂ ಅತ್ಯಂತ ಶ್ರೇಷ್ಠವಾದಿರುವುದು ಸ್ವರ್ಗದಲ್ಲಿ. ಅದರ ಒಂದು ಅನುಕರಣೆಯಲ್ಲಿ ಇಲ್ಲಿ ನಾವು ಅದನ್ನು ಹುಟ್ಟಿಸಿದ್ದೇವೆ. ಇಲ್ಲಿ ಈ ಭೂಮಿಯಲ್ಲಿದೆ. ಈ ಭೂಮಿಯಲ್ಲಿರುವಂತಹ ಮನುಷ್ಯರು, ಪ್ರಕೃತಿ, ಭಾವನೆ ಎಲ್ಲವೂ ಸೇರಿ ನಾವು ಅದರನ್ನ ನೋಡಿ ಅದರ ಅನುಕರಣೆಯಲ್ಲಿ ನಾವು ಒಂದು ಸಾಹಿತ್ಯವನ್ನ ಬರೀತೇವೆ. ಆ ಸಾಹಿತ್ಯ ಅಂತ ಹೇಳುದು ಹೇಗಾಗುತ್ತೆ ಅಂತ ಹೇಳಿದ್ರೆ ಟ್ವೈಸ್ ಇಮಿಟೇಷನ್ ಅಂತ ಹೇಳ್ತಾರೆ ಪ್ಲೇಟೋ. ಅಂದ್ರೆ ಒಮ್ಮೆ ಈ ಭೂಮಿಯಲ್ಲಿ ಹುಟ್ಟುವಾಗ ಒಮ್ಮೆ ಇಮಿಟೇಷನ್ ಆಯಿತು, ಅದರಿಂದ ಇನ್ನೊಂದು ಇಮಿಟೇಷನ್ ಮಾಡಿ ನಾವು ಸಾಹಿತ್ಯ ಕೃತಿಯಲ್ಲಿ ಬರೆಯುವಾಗ ಅದು ಮತ್ತೊಮ್ಮೆ ಎರಡನೇ ಕಾರ್ಬನ್ ಪ್ರತಿ ಆಯ್ತದು. ನೀವು ಮೊದಲು ಕಾರ್ಬನ್ ತಿಡ್ತಾ ಇದ್ವಲ್ವಾ, ಆವಾಗ ಒಂದನೇ ಪ್ರತಿ ಅಲ್ಲ, ಅದರ ಕೆಳಗೆ ಇನ್ನೊಂದು ಕಾರ್ಬನ್ ಇಟ್ಟು ಬರೆಯೋದೇನೋ, ಅದು ಒಂದು ಜೆರಾಕ್ಸ್ ಮಾಡಿ, ಆ ಜೆರಾಕ್ಸ್ ಅಂದ್ರೆ ಫೋಟೋ ಕಾಪಿಯಿಂದ ಇನ್ನೊಂದು ಜೆರಾಕ್ಸ್ ತೆಗೆದು ಅದರಿಂದ ಮತ್ತೊಂದು ಜೆರಾಕ್ಸ್ ತೆಗಿತಾ ಹೋದ್ರೆ ಅದು ಹೇಗೆ ವೀಕ್ ಆಗ್ತಾ ಹೋಗ್ತದೆ, ಒರಿಜಿನಲ್ ನಷ್ಟು ಚಂದಕ್ಕೆ ಬರೋದಿಲ್ವೋ ಹಾಗೆ ಅಂತ ಪ್ಲೇಟೋ ಹೇಳ್ದ. ಅದು ವರ್ಡ್ಸ್ವರ್ತ್ ಬರುವಲ್ಲಿವರೆಗೆ ಆ ತತ್ವ ಯುರೋಪ್ನಲ್ಲಿ ಬೆಳೀತಾ ಬಂತು. 19ನೇ ಶತಮಾನದವರೆಗೂ ಆ ತತ್ವದ ಬೇರೆ ಬೇರೆ ರೂಪಗಳು ಬೆಳೀತಾ ಬಂತು. ಅದನ್ನು ಹೇಳಲಿಕ್ಕೆ ತುಂಬಾ ಟೈಮ್ ಬೇಕು. ಈಗ ವರ್ಡ್ಸ್ವರ್ತ್ ಏನು ಮಾಡದ ಅಂತಂದ್ರೆ ಆ ಸಿದ್ಧಾಂತವನ್ನ ಅಲ್ಲಗಳೆದ. ಹೇಗೆ ಅಂತ ಹೇಳಿದ್ರೆ ಅವನು ಅಲ್ಲಗಳೆದದ್ದು ವರ್ಡ್ಸ್ವರ್ತ್, ಉದಾಹರಣೆಗೆ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ ಹೇಳ್ತಾ ವರ್ಡ್ಸ್ವರ್ತ್. ಡೆಫೋಡಿಲ್ಸ್ ಅಂತ ಹೇಳುವ ಪದ್ಯದಲ್ಲಿ ಅವನು ಹೇಳ್ತಾನೆ, ದೇ ಫ್ಲಾಶ್ ಅಪಾನ್ ಮೈ ಇನ್ವರ್ಡ್ ಐ. ಅಂದ್ರೆ ನಾನೆಲ್ಲೋ ಒಂದು ಬೆಟ್ಟದ ಬುಡದಲ್ಲಿ ಒಂದು ಸರೋವರದ ಹತ್ರ ಹೋಗಿದ್ದೆಪ್ಪ. ಆ ಸರೋವರದ ನೀರಿನ ಬದಿಯಲ್ಲಿ ಹೀಗೆ ಗಾಳಿಗೆ ತೇಲಾಡ್ತಾ ಇದ್ದಂತಹ ಡೆಫೋಡಿಲ್ಸಿನ ನೂರಾರು ಹೂಗಳನ್ನು ನೋಡಿದೆ. ಅವುಗಳನ್ನು ನೋಡಿ ಬಂದೆ. ನಾನು ವಾಪಸ್ ಬಂದು ಎಷ್ಟೋ ದಿನ ಆದ್ಮೇಲೆ, ವೆನ್ ಐ ಆಮ್ ಇನ್ ಪೆನ್ಸಿವ್ ಮೂಡ್, ನಾನು ಅವತ್ತು ನೋಡಿದ್ದೆ ಯಾವಾಗ, ನಾನೊಂದು ಕ್ಲೌಡಿನ ಹಾಗೆ, ವೆನ್ ಐ ವಾಂಡರ್ಡ್ ಲೈಕ್ ಎ ಲೋನ್ಲಿ ಕ್ಲೌಡ್, ಒಂದು ಮೋಡದ ಹಾಗೆ ಒಬ್ಬನೇ ಅಲ್ಲಿ ಸಂಚರಿಸ್ತಾ ಇದ್ದಾಗ ಇವನ್ನೆಲ್ಲ ನೋಡಿದೆ ನಾನು. ಈ ಪ್ರಕೃತಿಯಲ್ಲಿ ಈ ಸೌಂದರ್ಯವನ್ನು ನೋಡಿ ಸಂತೋಷಪಟ್ಟೆ. ಅದು ನನ್ನ ಮನಸ್ಸಿನಲ್ಲಿ ಉಳಿಯಿತು. ದೇ ಈಗ ನಾನು ಎಷ್ಟೋ ದಿನದ ಮೇಲೆ ನಾನು ಒಬ್ಬನೇ ಇದ್ದಾಗ ಇಲ್ಲಿ ಈ ಎಲ್ಲಿಯೋ ನಗರದಲ್ಲಿಯೋ ಒಂದು ರೂಮ್ನಲ್ಲಿಯೋ ಎಲ್ಲೋ ನನ್ನ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಆದಾಗ, ವೆನ್ ಐ ಆಮ್ ಇನ್ ಎ ಪೆನ್ಸಿವ್ ಮೂಡ್, ಪೆನ್ಸಿವ್ ಅಂದ್ರೆ ಒಂದು ಸಣ್ಣ ದುಃಖದ ಬೇಸರದ ಒಂದು ಮೂಡ್ನಲ್ಲಿ ಇದ್ದಾಗ, ದೇ ಫ್ಲಾಶ್ ಅಪಾನ್ ಮೈ ಇನ್ವರ್ಡ್ ಐ. ಯಾವುದು ದೇ ಅಂದ್ರೆ ಆ ಡೆಫೋಡಿಲ್ಸ್, ಅಲ್ಲಿ ಆ ಒಂದು ಒಂಟಿ ಮೋಡದ ಹಾಗೆ ನಾನು ತೇಲಾಡ್ತಾ ಬೆಟ್ಟದ ಬುಡದಲ್ಲಿ ಓಡಾಡ್ತಾ ಇದ್ದಾಗ ಹಿಂದೆ ನೋಡಿದಂತಹ ಆ ಹೂ ಇದೆ ಅಲ್ಲ, ಆ ಹೂಗಳ ರಾಶಿ ನನ್ನ ಮನಸ್ಸಿನಲ್ಲಿ ಫ್ಲಾಶ್, ನನ್ನ ಮನಸ್ಸಿನ ಒಳಗೆ ಫ್ಲಾಶ್ ಆಗ್ತವೆ. ಆಗ ನನಗೆ ಸಂತೋಷ, ಬ್ಲಿಸ್ ಅಂತ ಹೇಳ್ತಾರೆ. ಆಗ ನನಗೆ ಸಾಲಿಟ್ಯೂಡ್, ಬ್ಲಿಸ್ ಆಫ್ ಸಾಲಿಟ್ಯೂಡ್. ನಾನು ಒಬ್ಬನೇ ಇದ್ದಾಗ ಬೇಸರ ಆದ್ರೆ ಅದು ಮೆಲಾಂಕ್ಲಿ, ಒಬ್ಬನೇ ಇದ್ದಾಗ ಸಂತೋಷ ಆದ್ರೆ ಸಾಲಿಟ್ಯೂಡ್. ಇಂಗ್ಲಿಷ್ನಲ್ಲಿ ಅದೆರಡು ಪ್ರತ್ಯೇಕ ಪದಗಳಲ್ವೇ. ಈಗ ನನಗೆ ಸಾಲಿಟ್ಯೂಡಿನ ಏಕಾಂತದ ಸಂತೋಷ ಲಭಿಸ್ತದೆ. ಈ ಏಕಾಂತದ ಸಂತೋಷವನ್ನು ನಾನು ಪದ್ಯವನ್ನು ಬರೆಯುವಾಗ ವರ್ಡ್ಸ್ವರ್ತ್ ಹೇಳಿದ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ. ಅಂದ್ರೆ ಅನುಕರಣಾ ಸಿದ್ಧಾಂತ ಅಲ್ಲ, ನನ್ನ ಭಾವನೆಗಳನ್ನ ನಾನು ಏಕಾಂತದ ಸಂತೋಷದಲ್ಲಿ ಪುನಃ ಪಡೆದು ಬರೆಯುವುದೇ ಸಾಹಿತ್ಯ. ಕಾವ್ಯ ಅಂದ್ರೆ ಒಂದನ್ನ ಅನುಕರಣೆ ಮಾಡುವುದಲ್ಲ, ನಾನು ನೋಡಿದ್ದು ನನ್ನ ಮನಸ್ಸಿನಲ್ಲಿ ಉಳಿದು ನಾನು ಏಕಾಂತದಲ್ಲಿ ಅದನ್ನು ಪುನಃ ಪಡೆದು ಆ ಸಂತೋಷದಲ್ಲಿ ಅದನ್ನು ಬರೆಯುವುದೇ ಸಾಹಿತ್ಯ ಅಂತ ಹೇಳಿದ. ಅಂದ್ರೆ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ. ಹೀಗೆ ಬರೆದಿರುವಂಥದ್ದಿದೆಯಲ್ಲ, ಅದು ಇವನ ಸಿದ್ಧಾಂತಕ್ಕೆ ವಿರುದ್ಧವಾದಂತ ಸಿದ್ಧಾಂತ ಆಯ್ತು. ಯಾರದ್ದ? ಪ್ಲೇಟೋ ಹೇಳಿದ್ದನ್ನು ಅವನು ಒಪ್ಪಲಿಲ್ಲ, ಬೇರೆ ರೀತಿಯಲ್ಲಿ ಹೇಳಿದ. ಇದರ ಪ್ರಭಾವವು ನಮ್ಮ ನವೋದಯ ಸಾಹಿತ್ಯದ ಮೇಲೆ ಆಯ್ತು. ಪ್ರಕೃತಿ ದರ್ಶನ ಇತ್ಯಾದಿಗಳಲ್ಲಿ ಈ ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್
ಮೊದಲಾದಂಥವರ ಸೌಂದರ್ಯ ಪ್ರಜ್ಞೆಗಳು ಇತ್ಯಾದಿಗಳು ನಮ್ಮ ನವೋದಯ ಕವಿಗಳ ಮೇಲೆ ಪ್ರಭಾವ ಆಯಿತು. ಈಗ ಕಂಪ್ಯಾರಿಟಿವ್ ಸ್ಟಡಿ ಮಾಡುವಾಗ ಭಾರತದ ಫಿಲಾಸಫಿ, ಭಾರತದ ತತ್ವಶಾಸ್ತ್ರ ನಮ್ಮ ಮೀಮಾಂಸೆಯ ಮೇಲೆ ಮಾಡಿದಂತಹ ಪ್ರಭಾವ ಮತ್ತು ಯುರೋಪಿನ ತತ್ವಶಾಸ್ತ್ರ ಅವರ ಮೀಮಾಂಸೆಯ ಮೇಲೆ ಮಾಡಿರುವಂತಹ ಪ್ರಭಾವಗಳು ಯಾವುವು ಅಂತ ಹೇಳುವುದನ್ನು ಹೋಲಿಕೆ ಮಾಡಿ, ಆ ಹೋಲಿಕೆಯಲ್ಲಿ ನಮ್ಮಲ್ಲಿ ನೋಡಿ ರಸ ಸಿದ್ಧಾಂತ ಅಂತ ಹೇಳಿದ್ರೆ ಅದು ಬ್ರಹ್ಮಾನಂದ ಸಹೋದರ. ನಮ್ಮಲ್ಲಿ 9 ರಸಗಳಿದ್ದಾವಪ್ಪ: ಶೃಂಗಾರ, ಹಾಸ್ಯ, ಬೀಭತ್ಸ, ವೀರ ಇತ್ಯಾದಿ. ಅದನ್ನೆಲ್ವ ಕುಮಾರವ್ಯಾಸ ಹೇಳುವುದು, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನ್ನಲು ರಚಿಸಿದನು ಕುಮಾರವ್ಯಾಸ ಭಾರತ. ಹಾಗೆ ಅನೇಕ ರಸಗಳಲ್ಲಿ ಇದ್ದಾವೆ. ಈ ರಸಗಳೆಲ್ಲ ನಮ್ಮ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಮೇಲೆ ನಮಗೆ ಆ ರಸಾನುಭವ ಆದಾಗ ಅದು ಬ್ರಹ್ಮಾನಂದ ಸಹೋದರ. ಬ್ರಹ್ಮಾನಂದ ದೇವರ ಹತ್ರ ಹೋಗುವ ಆನಂದಕ್ಕೆ ಸಹೋದರ, ಅದರ ಸಹೋದರನಾಗಿ ಅದು ನಿಲ್ಲುತ್ತದೆ. ಅದೇ ಅಲ್ಲ, ಇಂಥ ತತ್ವವನ್ನ ಪ್ಲೇಟೋ ಮೊದಲಾದಂಥವರು ಅಲ್ಲಿಂದ ಬಂದಂಥ ಫಿಲಾಸಫಿ ಇತ್ಯಾದಿಗಳ ಜೊತೆ ಹೋಲಿಸಿ ತುಲನೆ ಮಾಡಿ ತಿಳ್ಕೊಳ್ಳುವಂಥದ್ದು ತೌಲನಿಕ ಅಧ್ಯಯನ. ಅವರು ಹಾಗೆ ಮಾಡ್ತಾ ಇದ್ರು. ಯಾರು? ಮಿಣಜಿಗಿಯವರು. ಅವರು ದೊಡ್ಡ ಜೈನ ಸ್ಕಾಲರು, ದೊಡ್ಡ ಸಂಸ್ಕೃತ ಸ್ಕಾಲರು, ಬೇಂದ್ರೆಯ ಬಗ್ಗೆ ಅತಿ ದೊಡ್ಡ ಸ್ಕಾಲರು. ಪ್ರತೀಯಮಾನ ಅಂತ ಹೇಳುವ ಅವರ ಪುಸ್ತಕವನ್ನು ನೀವು ಓದಿದ್ರೆ ನಿಮಗೆ ಅವರ ಸ್ಕಾಲರ್ಶಿಪ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಸ್ವಲ್ಪ ನಾವು 100 ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಈ ತರದ್ದು ಕೂಡ ತೌಲನಿಕವಾಗಿ ಒಂದು ಕೃತಿಯನ್ನು ನೋಡ್ಬೋದು ಅಂತ ಅನಿಸ್ತು. ಹಾಗಾಗಿ ನಿಮ್ಮ ಹೌದು, ಖಂಡಿತವಾಗಿ ನೀವು ಅದನ್ನ ನೋಡ್ಬೋದು. ಅಂದ್ರೆ ಒಂದು ಪುಸ್ತಕದ ಬಗ್ಗೆ ಬರೆಯುವಾಗ ನೀವು ಅದರಲ್ಲಿ ಬೇರೆ ಬೇರೆ ರೀತಿಯ ಇದರಲ್ಲಿ ನೀವು ನೋಡ್ಕೊಳ್ಬಹುದು. ಇದರಲ್ಲಿ ಈಗ ನೀವು ಯಾವ್ದಾದ್ರು ನೋಡಿ ಇಂಪಾರ್ಟೆಂಟ್ ಪ್ರಶ್ನೆನ ಕೇಳ್ತೀರಾ? ನಾನು ಕೇವಲ ವಿಮರ್ಶೆ. ಈಗ ಒಂದು ನಮಗೆ ನೀವು 4 ಕಾಲಗಳು ಅಂತ ಹೇಳ್ತಾ ಹೋದ್ರಿ, ಯಾಕಂದ್ರೆ ವಿಶ್ಲೇಷಣೆ, ತರ್ಕ, ವ್ಯಾಖ್ಯಾನ ಈ ತರದ್ದು. ಇನ್ನೊಂದು ಪ್ರಶ್ನೆ ಬಂದಿದೆ ಸರ್, ರಿವ್ಯೂ ಮತ್ತೆ ಕ್ರಿಟಿಸಿಸಮ್ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಎರಡೂ ಒಂದೇನಾ ಅಂತ? ಈಗ ನಾನು ಅದನ್ನು ಪ್ರಾರಂಭದಲ್ಲಿ ರಿವ್ಯೂ ಅಂತ ಹೇಳುವ ಪದವನ್ನು ಬಳಸದೆ ಪುಸ್ತಕ ವಿಮರ್ಶೆ ಅಂತ ಹೇಳಿ ನಾನು ಹೇಳಿದೆ. ರಿವ್ಯೂ ಅಂದ್ರೆ ಪುನಃ ನೋಡುದು, ವ್ಯೂ ಅಂದ್ರೆ ನೋಡುದು, ರಿವ್ಯೂ. ಈಗ ಒಂದು ರಿವ್ಯೂ ಮತ್ತು ಕ್ರಿಟಿಸಿಸಮ್ ಬೇಸಿಕಲಿ ಅದರ ಮೂಲ ತತ್ವವು ಒಂದೇ, ಆದರೆ ಅದರ ಸ್ವಭಾವಗಳು ಮತ್ತು ಉದ್ದೇಶಗಳು ಬೇರೆ ಆಗಿರ್ತದೆ. ರಿವ್ಯೂ ಮಾಡೋದು ಅಂತ ಹೇಳಿದ್ರೆ ಒಮ್ಮೆ ಬಂದದ್ದನ್ನು ಪುನಃ ನೋಡುವಂಥದ್ದು ಒಂದು. ಈಗ ಒಂದು ಪುಸ್ತಕವನ್ನು ಬರೆದಾಗ ಬುಕ್ ರಿವ್ಯೂ ಅಂತ ಹೇಳ್ತೇವೆ ನಾವು, ಬುಕ್ ಕ್ರಿಟಿಸಿಸಮ್ ಅಂತ ಹೇಳೋದಿಲ್ಲ. ಬುಕ್ ರಿವ್ಯೂ ಅಂತ ಹೇಳಿದಾಗ ಪುಸ್ತಕ ವಿಮರ್ಶೆ. ನಮಗೆ ರಿವ್ಯೂ, ಕ್ರಿಟಿಸಿಸಮು ಇದಕ್ಕೆಲ್ಲ ನಾವು ಒಂದೇ ಕನ್ನಡ ಶಬ್ದವನ್ನು ಬಳಸೋದ್ರಿಂದ ನಮಗೆ ಈ ಕನ್ಫ್ಯೂಷನ್ ಆಗಿದೆ. ರಿವ್ಯೂ ಅಂದ್ರೆ ಏನು ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೇಳೋದು, ಅಂದ್ರೆ ಒಂದು ನೋಟವನ್ನ ಕೊಡುವಂಥದ್ದು. ಕ್ರಿಟಿಸಿಸಮ್ ಅಂದ್ರೆ ಬಹಳ ದೀರ್ಘವಾದ ವ್ಯಾಖ್ಯಾನ ಸಹಿತವಾದಂತಹ ಅದರ ಹಿನ್ನೆಲೆ, ಅಂದ್ರೆ ಪರಂಪರೆಯ ಹಿನ್ನೆಲೆಗಳನ್ನೆಲ್ಲ ಒಳಗೊಂಡಂತಹ, ತಕ್ಷಣದ್ದಲ್ಲ, ಆ ಕೃತಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದರ ಹಿಂದು ಮುಂದನ್ನು ಸೇರಿಸಿಕೊಂಡು ಅದನ್ನ ಒಂದು ದೊಡ್ಡ ಚೌಕಟ್ಟಿನಲ್ಲಿ ಇಟ್ಟು ನೋಡುವುದು ವಿಮರ್ಶೆ, ಅಂದ್ರೆ ಕ್ರಿಟಿಸಿಸಮ್. ಅದಕ್ಕೆ ಒಂದು ದೊಡ್ಡ ಚೌಕಟ್ಟಿದೆ. ಒಂದು ಸಣ್ಣ ಚೌಕಟ್ಟಿನಲ್ಲಿ, ಒಂದು ಸಿಂಗಲ್ ಫ್ರೇಮ್ ನಲ್ಲಿ ನೋಡುವಂಥದ್ದು ಒಂದು ರಿವ್ಯೂ. ಅದನ್ನು ನಾನೊಂದು ಫೋಟೋಗ್ರಫಿಯ ಭಾಷೆಯಲ್ಲಿ ಹೇಳ್ತಿದ್ರೆ, ಕ್ರಿಟಿಸಿಸಮ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಒಂದು ಪುಸ್ತಕವು ಆ ಸಾಹಿತ್ಯ ಪರಂಪರೆಯ ಒಂದು ಗ್ರೂಪ್ ಫೋಟೋ ತೆಗೆದಾಗ, ಒಂದು ಪುಸ್ತಕವನ್ನು ಇಟ್ಟು ಸಾಹಿತ್ಯ ಪರಂಪರೆಯ ಗ್ರೂಪ್ ಫೋಟೋ ತೆಗೆದಾಗ ಅದು ಕ್ರಿಟಿಸಿಸಮ್. ಒಂದು ಪುಸ್ತಕದ ಪಾಸ್ಪೋರ್ಟ್ ಫೋಟೋ ತೆಗೆದಾಗ ಅದು ರಿವ್ಯೂ. ಅಂದ್ರೆ ನಾನು ನಿಮಗೆ ಅರ್ಥ ಆಗೋದಕ್ಕೆ ಒಂದು ಸರಳವಾದ ಉದಾಹರಣೆಯನ್ನ ಕೊಟ್ಟದ್ದು ಫೋಟೋಗ್ರಫಿಯ ಭಾಷೆಯಿಂದ. ಪಾಸ್ಪೋರ್ಟ್ ನಲ್ಲಿ ನೋಡಿ, ನಿಮ್ಮ ಮುಖ, ನಿಮ್ಮ ಕುತ್ತಿಗೆ, ಕಣ್ಣು ಮೂಗು ಇವೇ ಇರುತ್ತೆ. ಅದರನ್ನ ನೋಡೋದು ಒಂದು ಆಂಗಲ್ ನಲ್ಲಿ ಅದು ಕಾಣಿಸ್ತಾ ಇರುತ್ತೆ, ಅದು ಸ್ಪಷ್ಟ ಆಗ್ಬೇಕು. ಗ್ರೂಪಿನಲ್ಲಿ ಹಾಗಲ್ಲ, ಉಳಿದವರು ಎಲ್ಲ ಬರಬೇಕು, ಅದರ ಹಿಂದೆ ಏನೋ ಒಂದು ಚಿತ್ರ ಇರುತ್ತೆ, ಮತ್ತೊಂದು ಏನಿರುತ್ತೆ, 10th ಕ್ಲಾಸ್ ಅಂತ ಬರೀಬೇಕು, ಹೀಗೆಲ್ಲ ಇರೋದು ಇರುತ್ತೆ ಅದರಲ್ಲಿ, ಅಲ್ವಾ? ಅಂದ್ರೆ ಕ್ರಿಟಿಸಿಸಮ್ ನಲ್ಲಿ
ಆ ವಿಮರ್ಶಾ ಪರಂಪರೆ, ವಿಮರ್ಶೆಯ ಹಿನ್ನೆಲೆ, ಅದರ ಹಿಂದೆ ಬಂದಂತ ಹಲವು ರೀತಿಯ ವಿಮರ್ಶೆಗಳು, ಆ ಪುಸ್ತಕದ ಮೇಲೆ ಆದಂತಹ ಚರ್ಚೆ, ಆ ಕನ್ನಡ ಅಥವಾ ಆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹಿಂದೆ ನಡೆದಂತಹ ಪರಂಪರೆಯಲ್ಲಿದ್ದಂತಹ ಮುಖ್ಯ ಲಕ್ಷಣಗಳು, ಇವುಗಳನ್ನೆಲ್ಲ ಇಟ್ಟುಕೊಂಡು ಅವನ್ನ ಒಂದು ದೊಡ್ಡ ಭಿತ್ತಿಯಲ್ಲಿ ಇಟ್ಟು ತೋರಿಸುವಂಥದ್ದು ಕ್ರಿಟಿಸಿಸಮ್. ಮತ್ತು ಕ್ರಿಟಿಸಿಸಮ್ಮು ಒಂದು ವ್ಯಾಖ್ಯಾನವನ್ನು ಕೂಡ ಅನುಸರಿಸಿಕೊಳ್ಳುತ್ತದೆ. ರಿವ್ಯೂ ಇದಲ್ಲೆಲ್ಲ ಸಣ್ಣದಾಗಿರುತ್ತದೆ, ಒಂದಕ್ಕೆ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ, ಅದು ರಿವ್ಯೂ. ಇದು ಅದರ ಮುಖ್ಯವಾದಂಥ ವ್ಯತ್ಯಾಸ. ನೋಡಿ, ಪುಸ್ತಕದ ವಿಮರ್ಶೆ ಅಂತ ನಾವು ಹೇಳೋದು ಬುಕ್ ರಿವ್ಯೂ. ಅದು ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನು ಯಾವ ರೀತಿ ಬುಕ್ ರಿವ್ಯೂ ಮಾಡಬೇಕು, ಅದಕ್ಕೆ ಯಾವ ಸ್ಟೆಪ್ಸ್, ನಾನು ನೋಡಿ ಅದನ್ನು ವಿವರಿಸಿದೆ ಅಲ್ಲ. ಯಾರು ಹನುಮಂತ ಅಕ್ಕಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನು ಯಾವ ರೀತಿ ಬುಕ್ ರಿವ್ಯೂ ಮಾಡಬೇಕು ಅಂತ. ನೋಡಿ, ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ ಅದನ್ನ. ಏನು ಅಂತ ಹೇಳಿದ್ರೆ, ಅದರಲ್ಲಿ ಆ ಲೇಖಕನ ಬಗ್ಗೆ ಒಂದು ಅಂಶ ಚೂರು ಮೆನ್ಷನ್ ಆಗಿರ್ಬೇಕು, 1-2 ವಾಕ್ಯ. ನೀವು 250 ಶಬ್ದದಲ್ಲಿ ಬರೀತೀರೋ, 500 1000 ಎಷ್ಟು ಶಬ್ದ ಅಂತ ಹೇಳೋದ್ರ ಬಗ್ಗೆ, ಆ ಲೇಖಕನ ಬಗ್ಗೆ, ಅದು ಯಾವ ಪ್ರಕಾರ, ಮಕ್ಕಳ ಸಾಹಿತ್ಯವೇ, ಸಣ್ಣ ಕಥೆಯೇ, ಕಾದಂಬರಿಯೇ, ಇಂಥದ್ದನ್ನ ಹೇಳುವಂತ ವಿಮರ್ಶೆಯ ಜೊತೆಗೆ ಆ ಲೇಖಕನ ಬಗ್ಗೆ 2 ವಾಕ್ಯ, ಅವನ ಬಗ್ಗೆ ಒಂದು ಅಂಶ, ಆ ಪ್ರಕಾರದ ಬಗ್ಗೆ ಯಾವುದು, ಅದು ಏನು, ಯಾಕೆ, ಈ ಪ್ರಕಾರಕ್ಕೆ ಆ ಪುಸ್ತಕ ಹೊಂದಿಕೆ ಆಗುತ್ತೆಯೇ ಇಲ್ವೇ, ಅದರಲ್ಲಿ ಏನಿದೆ, ಮುಖ್ಯವಾದಂತ ಅಂಶಗಳೇನು, ಇತ್ಯಾದಿ ಇರುವಂತಹ ಅಂಶಗಳನ್ನು ಹೇಳಿ, ಆಮೇಲೆ ಅದನ್ನ ಆ ಪುಸ್ತಕವನ್ನು ಪರಿಚಯ ಮಾಡಿ, ಅದು ಸರಿಯಾಗಿ ಯಶಸ್ವಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಹೇಳಿ, ಮತ್ತೆ ಅದನ್ನ ಒಂದು ಮುಕ್ತಾಯದ ಒಂದು ಚಾಪ್ಟರ್ ಅನ್ನ, ಒಂದು ಕನ್ಕ್ಲೂಷನ್ ಅನ್ನು ತಂದು, ಅದಕ್ಕೆ ಒಂದು ಏನ್ ಹೇಳೋದು, ಕನ್ಕ್ಲೂಷನ್, ಅಂತಿಮ ಅಂಶವನ್ನು ಹೇಳುವಂಥದ್ದು ಅದರ ಅಂಶ. ಶಿವಕುಮಾರ್ CS ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಪ್ರಾಯೋಗಿಕ ವಿಮರ್ಶೆಗೂ ಸಾಹಿತ್ಯ ವಿಮರ್ಶೆಗೂ ಇರುವ ವ್ಯತ್ಯಾಸ ಏನು? ಪ್ರಾಯೋಗಿಕ ವಿಮರ್ಶೆಯ ಒಂದು ಸಾಹಿತ್ಯ ವಿಮರ್ಶೆಯ ಒಂದು ಲಕ್ಷಣ. ಪ್ರಾಯೋಗಿಕ ವಿಮರ್ಶೆಯನ್ನ IA ರಿಚರ್ಡ್ಸ್ ಅಂತ ಹೇಳುವಂತ ಕವಿ, ವಿಮರ್ಶಕ, ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಎಂಬ ಹೆಸರಿನಲ್ಲಿ ಅದನ್ನು ಪ್ರಾರಂಭಿಸಿದ. ನೀವು ಗೂಗಲ್ ಸರ್ಚ್ ಮಾಡಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ನೋಡಿದ್ರೆ ನಿಮಗೆ ಅದರ ಬಗ್ಗೆ ವಿವರಗಳು ಸಿಗ್ಬೋದು ಇಂಗ್ಲಿಷ್ನಲ್ಲಿ. ಈ ಪ್ರಾಯೋಗಿಕ ವಿಮರ್ಶೆಯನ್ನ ಕನ್ನಡದಲ್ಲಿ ಮೊದಲಿಗೆ ತಂದವರು ಕುವೆಂಪು ಅವರು. ನೋಡಿ, ಆಗ ಹೇಳಿದಂತ ತೌಲನಿಕ ವಿಮರ್ಶೆಯನ್ನು ಮೊದಲಿಗೆ ತುಂಬಾ ಯಶಸ್ವಿಯಾಗಿ ಸ್ಥಾಪನೆ ಮಾಡಿದಂಥವರು ಕುವೆಂಪು. ಕುವೆಂಪು ಅವರ ಈ ಎಸ್ಸೆಯನ್ನ ದಯವಿಟ್ಟು ಬರೆದಿಟ್ಟುಕೊಳ್ಳಿ ಮತ್ತು ಓದಿ. ಸರೋವರದ ಸಿರಿಗನ್ನಡಿ ಎಂಬ ಒಂದು ಎಸ್ಸೆ ಇದೆ. ಸರೋವರದ ಸಿರಿಗನ್ನಡಿ, ಅದು ಪಂಪ ಮತ್ತೆ ಇತರ ಹಳೆಗನ್ನಡ ಸಾಹಿತ್ಯವನ್ನು ಹೋಲಿಸಿ ಬರೆದಂತ ಒಂದು ಎಸ್ಸೆ. ಸುಲಭವಾಗಿ ಅರ್ಥ ಆಗ್ಬೋದು, ಸ್ವಲ್ಪ ಜಾಗ್ರತೆಯಲ್ಲಿ ಓದಿದೆ. ಅದು ಪ್ರಾಯೋಗಿಕ ವಿಮರ್ಶೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಅಂಶ. ಈ ಪ್ರಾಯೋಗಿಕ ವಿಮರ್ಶೆಗಲ್ಲ, ತೌಲನಿಕ ವಿಮರ್ಶೆಗೆ. ಸರೋವರದ ಸಿರಿಗನ್ನಡಿ ತೌಲನಿಕ ವಿಮರ್ಶೆಗೆ ಇರುವಂತಹ ಉತ್ತಮವಾದಂತಹ ಒಂದು ಎಸ್ಸೆ. ಅದೇ ತೌಲನಿಕ ವಿಮರ್ಶೆಯ ಬೆಸ್ಟ್ ಎಸ್ಸೆ. ನೀವು ಪ್ರಾಯೋಗಿಕ ವಿಮರ್ಶೆಗೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ, ಅವನೇನ್ ಮಾಡ್ತಾನೆ, ಒಂದು ಪದ್ಯವನ್ನ ತಕೊಂಡು ಆ ಪದ್ಯದ ಆಕಾರದ ಒಳಗೆಯೇ ಅದನ್ನು ತೋರಿಸಿಕೊಡ್ತಾನೆ. ಪ್ರಾಯೋಗಿಕ ವಿಮರ್ಶೆಯಲ್ಲಿ ಒಂದು ಶಬ್ದ ಈ ಶಬ್ದಕ್ಕೆ ಹೊಂದಿಕೆ ಆಗಿದೆಯೋ, ಇದರ ಆಕಾರ ಹೇಗೆ. ಈಗ ಒಂದು ಕೃತಿಯನ್ನ ಆ ಕೃತಿಯ ಒಳಗೆ ಇಟ್ಟು, ಒಂದು ಪದ್ಯವನ್ನ ಆ ಪದ್ಯವನ್ನ ಮಾತ್ರ ಇಟ್ಟುಕೊಂಡು ಅದು ಸರಿಯಾಗಿದೆಯೋ ಇಲ್ವೋ ಅಂತ ಮಾಡಿ ಚರ್ಚೆ ಮಾಡಿ ಹೇಳುವಂಥದ್ದು ಪ್ರಾಯೋಗಿಕ ವಿಮರ್ಶೆ. ನೀವು ಇಫ್ ಐ ರಿಮೆಂಬರ್ ರೈಟ್, ನನ್ನದು ವಸುಧಾ ವಲಯ ಅಂತ ಒಂದು ಲೇಖನ, ಒಂದು ಪುಸ್ತಕ ಇದೆ, ನನ್ನ ನೆನಪಿನಿಂದ ಹೇಳ್ತಾ ಇದ್ದೆ. ವಸುಧಾ ವಲಯ ಅಂತ ನನ್ನ ಒಂದು ಪುಸ್ತಕ ಇದೆ. ಅದನ್ನ ಸಪ್ನಾ ಪುಸ್ತಕದವರು ಪ್ರಕಟ ಮಾಡಿದ್ದಾರೆ, ನಿಮಗೆ ಸಿಗ್ತದೆ ಆ ಪುಸ್ತಕ, ವಸುಧಾ ವಲಯ. ಅದರಲ್ಲಿ ಗೋಪಾಲಕೃಷ್ಣ ಅಡಿಗರ ಕುರ್ಚಿಗಂಟಿದ ಖರ್ಚಿ ಅಂತ ಒಂದು ಪದ್ಯ ಇದೆ, ಮೇಲೆ ಒಂದು ಲೇಖನ ಇದೆ, ಕುರ್ಚಿಗಂಟಿದ ಖರ್ಚಿ. ಆ ಕುರ್ಚಿಗಂಟಿದ ಖರ್ಚಿ, ಅದು ಆ ಲೇಖನ ಮೊದಲು ಸಂಕ್ರಮಣ ಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು, ಯಾರಾದ್ರೂ ಓದಿದ್ರೆ. ಆ ಕುರ್ಚಿಗಂಟಿದ ಖರ್ಚಿ ಪ್ರಾಯೋಗಿಕ ವಿಮರ್ಶೆ. ಹಾಗೆಯೇ ನಾದಲೀಲೆ ಅಂತ ಹೇಳುವ ಬೇಂದ್ರೆಯವರ ಇದರ ಮೇಲೆ ನಾನು ಒಂದು ಲೇಖನವನ್ನ ಬರೆದಿದ್ದೇನೆ. ಆ ನಾದಲೀಲೆ ಅಂತ ಹೇಳುವ ಪುಸ್ತಕ, ಸಾವ ಸಮ್ಮುಖದಲ್ಲಿ ಜೀವನಾದ ನಾದಲೀಲೆ ಕವನ ಅಂತ.
ಅದರಲ್ಲಿ ಕೂಡ ಸಾಕಷ್ಟು ಪ್ರಾಯೋಗಿಕ ವಿಮರ್ಶೆಯ ಅಂಶಗಳಿದ್ದಾವೆ. ಅದು ಪ್ರಾಯೋಗಿಕ ವಿಮರ್ಶೆ ಅಲ್ಲ, ಭಾಗ 2ರಲ್ಲಿ ಪ್ರಾಯೋಗಿಕ ವಿಮರ್ಶೆಯ ಸತ್ವ ಇದೆ ಅದರಲ್ಲಿ. ಹಾಗೆಯೇ ನನ್ನದು ಇನ್ನೊಂದು ಲೇಖನ ಇದೆ, ಅನವರತ ಅಂತ ಒಂದು ಪುಸ್ತಕ ಇದೆ ನಂದು. ಅದರಲ್ಲಿ ಆ ಲೇಖನ ಸಿಗುತ್ತೆ, ಸಂಸ್ಕೃತಿ ಇಲಾಖೆಯಲ್ಲಿ ಅದು ಸಿಗುತ್ತೆ, ಆನ್ಲೈನ್ ನಲ್ಲೂ ಸಿಗುತ್ತೆ ಸಂಸ್ಕೃತಿ ಇಲಾಖೆಯ ಪುಸ್ತಕ ಅನವರತ ಅಂತ. ಅದರಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಯಾರು ಪುರಂದರದಾಸರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ಡಾಕ್ಟರ್ ದಾರಾ ಬೇಂದ್ರೆ ಅವರ ಕುರುಡು ಕಾಂಚಾಣ ಎಂಬ 2 ಪದ್ಯಗಳನ್ನ ತೌಲನಿಕವಾಗಿ ಹೋಲಿಸಿರುವಂತ ಒಂದು ಲೇಖನ ಇದೆ. ಅದು ತೌಲನಿಕ ವಿಮರ್ಶೆಗ ಇನ್ನೊಂದು ಉದಾಹರಣೆ. ಆಧುನಿಕ ಅಂದ್ರೆ ಪುರಂದರದಾಸರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ದಾರಾ ಬೇಂದ್ರೆ ಅವರ ಕುರುಡು ಕಾಂಚನ, ಈ 2 ಪದ್ಯದ ಹೋಲಿಕೆಯನ್ನ ಮಾಡಿ ಬರೆದಂಥದ್ದು ಕೂಡ ಒಂದು ತೌಲನಿಕ ವಿಮರ್ಶೆಯ ಒಂದು ಉದಾಹರಣೆ. ಸರ್, ಇಷ್ಟೊತ್ತು ಅಂದ್ರೆ ನಮ್ಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಏನಂತ ಹೇಳಿದ್ರೆ, ಈಗ ನಮಗೆ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಬಂಧಗಳು ಬರ್ತವೆ, ಸಣ್ಣ ಸಣ್ಣ ಕಥೆಗಳು ಬರ್ತವೆ, ಮಕ್ಕಳ ಸಾಹಿತ್ಯ ಬರುತ್ತೆ ಅದರಲ್ಲೂ ಕೂಡ, ಮತ್ತೆ ಶೈಕ್ಷಣಿಕವಾಗಿ ಬರೆದಿರ್ತಕ್ಕಂಥ ಸಾಕಷ್ಟು ಬರಹಗಳು, ಕಾದಂಬರಿಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಇನ್ನೊಂದೇನಂದ್ರೆ, ಈಗ ನಾವು ಇವೆಲ್ಲ ಓದಿದ ನಂತರ ಆ ವಿಮರ್ಶೆ ಮಾಡ್ಲಿಕ್ಕೆ ಏನಾದರೂ ಹಂತಗಳಿದಾವ? ಈಗ ಹಂತಗಳನ್ನು ನಾವು ಅನುಸರಿಸಿ ಒಂದು ವಿಮರ್ಶಾ ಪ್ರಕಾರವನ್ನು ಬರೆದ್ವಿ ಅಂತ ಹೇಳೋದಾದ್ರೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಶೀರ್ಷಿಕೆಯನ್ನ ಯಾವ ತರ ನಾವು ಗಮನದಲ್ಲಿ ಇಟ್ಕೊಂಡು ಕೊಡ್ಬೇಕಾಗ್ತದೆ? ಯಾಕಂದ್ರೆ ಟೈಟಲ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅಲ್ಲ. ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿಕ್ಕಾಗ್ತದೆ ಸರ್? ಈಗ ನೋಡಿ, ಇದನ್ನ ನಾನು ಪ್ರಾರಂಭದ ನನ್ನ ಇಂಟ್ರೊಡಕ್ಷನ್ ನೀವು ಅದನ್ನು ರೆಕಾರ್ಡ್ ಮಾಡಿದ್ರೆ ನೀವು ಅದನ್ನ ಕೇಳಿದ್ರೆ ಸಿಗುತ್ತೆ. ನಾನೇನ್ ಹೇಳಿದೆ ಅಂದ್ರೆ, ಒಂದು ವಿಮರ್ಶೆಯಲ್ಲಿ ಕೆಲವು ಸ್ಟೆಪ್ಸ್ ಇದಾವೆ. ನಾನೇನ್ ಹೇಳಿದೆ, ನಾನು ಒಂದು ಕೃತಿಯನ್ನು ಓದಿದಾಗ ಆ ಕೃತಿಯಲ್ಲಿ ನನಗೆ ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಯ್ತು, ಯಾಕೆ ಇಷ್ಟ ಆಗಲಿಲ್ಲ, ಇದನ್ನ ನಾನು ನನ್ನ ಹಾಗೆ ಆ ಕೃತಿಯನ್ನ ಓದಿದ ಇತರರಿಗೆ ತಿಳಿಸಿಕೊಡುವುದೇ ವಿಮರ್ಶೆಯ ಲಕ್ಷಣ ಅಂತ ಹೇಳಿದೆ ಅಲ್ವಾ? ಈಗ ನೀವು ಅದನ್ನು ನಿಮ್ಮ ಪ್ರಶ್ನೆಗೆ ಅಪ್ಲೈ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದು ಕೃತಿಯನ್ನ ನಾನು ಓದುತ್ತೇನೆ. ಈಗ ನೀವು ಓದಿರುವಂತ ಯಾವ್ದಾದ್ರು ಒಂದು, ಇಲ್ಲಿ ಆಯ್ಕೆ ಆದಂತ ಒಂದು ಪುಸ್ತಕವನ್ನು ಹೇಳಿ, ಯಾವ್ದಾದ್ರು ಒಂದು ಪುಸ್ತಕದ ಹೆಸರು ಹೇಳಿ, ಅದನ್ನ ಇಟ್ಕೊಂಡು ಮಾತಾಡೋಣ. ಈ 100ರಲ್ಲಿ ಯಾವ್ದಾದ್ರು ಒಂದು ಬರೆಯುವ ಒಂದು ಪುಸ್ತಕದ ಹೆಸರು ಹೇಳಿ. ಶ್ರೀಕೃಷ್ಣ ಆಲ್ನಹಳ್ಳಿಯವರದು ಕಾಡು ಅಂತ ಒಂದು ಕಾದಂಬರಿ ಇದೆ. ಶ್ರೀಕೃಷ್ಣ ಆಲ್ನಹಳ್ಳಿಯವರ ಕಾಡು ಕಾದಂಬರಿ. ಈಗ ಕಾಡು ಕಾದಂಬರಿ ನವ್ಯ ಕಾದಂಬರಿಯಲ್ಲಿ, ನವ್ಯ ಸಾಹಿತ್ಯದಲ್ಲಿ ಬಂದಂತ ಒಂದು ಕಾದಂಬರಿ. ಈಗ ಶ್ರೀಕೃಷ್ಣ ಆಲ್ನಹಳ್ಳಿಯವರ ಕಾಡು ಕಾದಂಬರಿಯ ಬಗ್ಗೆ ಬರೆಯುವಾಗ ನಾವು, ಈಗ ಶ್ರೀಕೃಷ್ಣ ಆಲ್ನಹಳ್ಳಿ ಇಲ್ಲ, ಅವರ ಬಗ್ಗೆ ಒಂದು ಚಿಕ್ಕದಾದಂತ ಒಂದು ಪರಿಚಯವನ್ನ ಮಾಡ್ಬೇಕಾಗತ್ತೆ, 1 ಅಥವಾ 2 ವಾಕ್ಯ. ಆ ಕೃತಿ ಈಗ ಯಾವ ವರ್ಷ ಪ್ರಕಟ ಆಯಿತು ಇತ್ಯಾದಿ ಹಿನ್ನೆಲೆಯನ್ನ ಹೇಳಬೇಕು 2ನೇ ಹಂತದಲ್ಲಿ. ಅದನ್ನೆಲ್ಲವನ್ನು ಒಂದೇ ಪ್ಯಾರಾಗ್ರಾಫ್ ನಲ್ಲಿ ಮಾಡ್ಕೋಬಹುದು, ಆಯ್ತಾ? ಆಮೇಲೆ ಆ ಚಿತ್ರ, ಸಿನಿಮಾ ಮೊದಲಾದಂತಹ ಕಾರಣಗಳಿಂದ ಹಲವು ರೀತಿಯ ಮಾಧ್ಯಮಗಳಲ್ಲಿ ಕೂಡ ಅದು ಸೇರಿ ಹೋಗಿದೆ ಅಂತ ಹೇಳುವುದನ್ನ ನಾವು ತಿಳಿಸ್ಬೋದು. ಅದರನ್ನ ಆ ಹಂತ ಆದಮೇಲೆ ಆ ಕಾಡು ಕೃತಿಯನ್ನ, ಕಾಡು ಕಾದಂಬರಿಯನ್ನು ಯಾವ ದೃಷ್ಟಿಕೋನದಲ್ಲಿ ಬರೆದಿದೆ, ಎಡಲ್ಟ್ಸ್ ಅಂದ್ರೆ ಹಿರಿಯರ ಲೋಕವನ್ನ, ಕಿರಿಯನ್ನಾದಂತ ಕಿಟ್ಟಿಯ ಕಣ್ಣಲ್ಲಿ ಕಾಣಿಸುವುದೇ ಆ ಕಾದಂಬರಿಯ ತಂತ್ರ. ಹಿರಿಯರ ಕಣ್ಣಲ್ಲಿ ಕಂಡಾಗ ಅವರಿಗೆ ಹಿರಿಯರಲ್ಲಿರುವಂತ ಮೋಸ ವಂಚನೆಗಳು ಕಾಣೋದೇ ಇಲ್ಲ. ಅವರಿಗೆ ಮುಗ್ಧವಾದ ಕಣ್ಣಿನಲ್ಲಿ ಆ ಸತ್ಯ ಮಾತ್ರ ಕಾಣ್ತಾ ಇರುತ್ತೆ. ಅವರ ಕಣ್ಣಿನಲ್ಲಿ ಈ ಹಿರಿಯರ ದ್ವೇಷ, ಮೋಸ, ಸಿಟ್ಟು, ಸೆಡವುಗಳು ಹೋದ್ರೆ ಉಳಿದಂತ ಮನುಷ್ಯತ್ವವನ್ನು ಕಾಣಿಸ್ಲಿಕ್ಕೆ ಆ ಒಂದು ತಂತ್ರವನ್ನು ಉಪಯೋಗಿಸಿದ್ದಾರೆ. ಆ ತಂತ್ರದ ಬಗ್ಗೆ ಒಂದು ಮಾತು ಹೇಳ್ಬೋದು, ಆ ಕತೆ ಏನು ಅಂತ ಹೇಳೋದನ್ನ ಹೇಳ್ಬೋದು. ಆಮೇಲೆ ಅದೊಂದು ದೊಡ್ಡ ಒಂದು ಕಿರು ಕಾದಂಬರಿ, ಅದೊಂದು ಕಿರು ಕಾದಂಬರಿ. ಆ ಕಿರು ಕಾದಂಬರಿಗೂ ಮಹಾ ಕಾದಂಬರಿಗೂ ಇರುವ ವ್ಯತ್ಯಾಸ ಏನು? ಈಗ ಕಿಟ್ಟಿಯ ಕಣ್ಣಲ್ಲಿ ನೋಡೋದು, ಆಮೇಲೆ ಅವನ ಮಾವ, ಅತ್ತೆ ಮತ್ತು ಆ ಒಂದು ಹಳ್ಳಿಯ ಚಿತ್ರಗಳಲ್ಲಿ ಅದು ಬೆಳೆಯೋದು. ಆ ಕಥೆಯನ್ನು ನಾವು ಹೇಳ್ಬೋದು. ಹಾಗೆ ಅದನ್ನ ನಾವು ವಿಸ್ತರಿಸಿಕೊಂಡು ಹೋದಾಗ ಅದು ತನ್ನದೇ ಆದಂತ ಒಂದು ಸ್ವರೂಪವನ್ನ ಪಡಿಬೇಕು. ಬರೆಯುವ ಹಂತದಲ್ಲಿ ಆ ಬಾಡಿಯಲ್ಲಿ ಅದು ಏನ್ ಬೇಕೋ ಅದನ್ನು ಹೇಳ್ಕೊಂಡು ಕನ್ಕ್ಲೂಷನ್ಗೆ ಬರೆಯುವಾಗ ಅದನ್ನ ಹೇಳ್ಬೇಕು. ಟೈಟ್ಲ್ ಅನ್ನ ನೀವು ಈಗ ನಿಮ್ಮ ಎಸ್ಸೆಯಲ್ಲಿ ಯಾವ ಮುಖ್ಯ ಅಂಶವನ್ನು ಹೈಲೈಟ್ ಮಾಡಿದ್ದೀರಿ ಅದರನ್ನೇ ಇಟ್ಟುಕೊಂಡು ಬರೀಬೇಕು. ಈಗ ಉದಾಹರಣೆಗೆ ಶ್ರೀಕೃಷ್ಣ ಆಲನಹಳ್ಳಿಯವರ ಕಾಡು ಮೇಲಿನ ಒಂದು
ಸಣ್ಣ ಟೈಟಲ್, ಮುಖ್ಯ ಟೈಟಲ್ ಬಾಲಕನೊಬ್ಬನ ಮುಗ್ಧ ಕಣ್ಣಿನಲ್ಲಿ. ಉದಾಹರಣೆಗೆ ನಾನು ಹೇಳ್ತಾ ಇರುವಂತದ್ದು, ಅಥವಾ ಒಂದು ಮುಗ್ಧತೆಯ ದೃಷ್ಟಿಕೋನದಿಂದ ಅದು ಹೇಗೆ ಬರುತ್ತೆ ಅಂತ ಒಂದು ಟೈಟಲ್ ಕೊಡ್ಬೋದು. ಅದರಿಂದ ಟೈಟಲ್ ಅನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಶ್ರೀಕೃಷ್ಣ ಆಲನಹಳ್ಳಿ ಅವರ ಕಾಡು ಎಳೆಯರು ಕಂಡಂತೆ, ಅಥವಾ ಬಾಲಕನೊಬ್ಬ ಕಂಡಂತೆ, ಅಥವಾ ಅದರ ಟೈಟಲ್ ನಲ್ಲಿ ಏನಿದೆ, ಹಿರಿಯರ ಲೋಕ, ಹಿರಿಯನು ಕಂಡಂತೆ. ಈ ರೀತಿ ಅದನ್ನು ಯಾವ ರೀತಿ ಅನಲೈಸ್ ಮಾಡಿದ್ದಾರೆ ಒಂದು ಎಸ್ಸೆಯಲ್ಲಿ, ಯಾವ ರೀತಿಯ ವಿಶ್ಲೇಷಣೆ ಮಾಡಿದ್ದಾರೆ, ಆ ವಿಶ್ಲೇಷಣೆಯ ಪ್ರಕಾರ ಅದನ್ನ ನೀವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಬಹುಶಃ ನೀವು ನಿಮ್ಮ ವಿಮರ್ಶೆಯಲ್ಲಿ ಕೆ ಸದಾಶಿವ ಅವರ ಕಥೆಗಳಲ್ಲಿ ಸಂಸಾರ ಸಂಬಂಧಗಳು ನಿಜವಾಗ್ಲೂ ಶೀರ್ಷಿಕೆ ನೋಡಿದ ತಕ್ಷಣ ಏನೋ ಇದೆ ಅಂತ ಅನಿಸ್ಬೇಕಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಕೇಳಿದ್ವಿ ಸರ್. ಇನ್ನೊಂದು ಪ್ರಶ್ನೆ ಇದೇನಂದ್ರೆ, ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಗಳನ್ನು ರಿವ್ಯೂ ಅಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅಂತ ಒಂದು ಪ್ರಶ್ನೆ ಇದೆ. ಒಂದು ನಿಮಿಷ. ಏನು ಹೇಳಿ? ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಗಳನ್ನು ರಿವ್ಯೂನಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದೊಂದು ಪ್ರಶ್ನೆ ಇದೆ ಸರ್. ಈಗ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಗೆ ಇರುವ ವ್ಯತ್ಯಾಸವನ್ನ ಮೊದಲು ವಿವರಿಸಬೇಕು. ಆತ್ಮಚರಿತ್ರೆ ಅಂದ್ರೆ ತನ್ನ ಬಗ್ಗೆ ತಾನೇ ಬರ್ಕೊಂಡಿರುವಂಥದ್ದು, ಜೀವನ ಚರಿತ್ರೆ ಅಂದ್ರೆ ಇನ್ನೊಬ್ರು ಬರೆದಿರುವಂಥದ್ದು. ಈಗ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ ಹೇಳಿದ್ರು, ಅವರ ಬಗ್ಗೆ ಬರ್ಕೊಂಡಂಥದ್ದು, ಅದು ಆತ್ಮಚರಿತ್ರೆ. ಅದರನ್ನ ನೀವು ಆತ್ಮಚರಿತ್ರೆ ಅಂತ ಹೇಳುವುದನ್ನು ಈಗ ಜೀವನ ಚರಿತ್ರೆ ಅಂತ ಹೇಳಿದ್ರೆ, ಈಗ ನಾನು ಅನಂತಮೂರ್ತಿಯವರ ಜೀವನದ ಬಗ್ಗೆ ಒಂದು ಪುಸ್ತಕವನ್ನು ಬರೆದ್ರೆ ಅದು ಜೀವನ ಚರಿತ್ರೆ ಆಗ್ಬೋದು. ಈಗ ಉದಾಹರಣೆಗೆ ಅನಿಲ್ ಗೋಕಾಕರು ತನ್ನ ತಂದೆಯ ಬಗ್ಗೆ ಇತ್ತೀಚೆಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಒಂದು 770 ಪುಟದ ಒಂದು ಸುದೀರ್ಘವಾದಂಥ ಪುಸ್ತಕ. ಅದು ಅವರ ಬದುಕಿನ ಜೀವನದ ಚರಿತ್ರೆ. ಅವರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಏನ್ ಮಾಡಿದ್ರು, ಎಲ್ಲೆಲ್ಲ ಕೆಲಸ ಮಾಡಿದ್ರು, ಯಾವ ರೀತಿಯ ಸಾಹಿತ್ಯ ಬರೆದ್ರು, ಯಾವ ಊರಿನಲ್ಲಿದ್ರು, ಇವರೆಲ್ಲ ಸಂಸಾರದಲ್ಲಿ ಎಲ್ಲಿಗೆ ಹೋದ್ರು, ಎಲ್ಲಿ ಕೆಲಸ ಮಾಡಿದ್ರು, ಬಂದ್ರು, ಏನೆಲ್ಲ ಪ್ರಶಸ್ತಿಗಳನ್ನು, ಈ ರೀತಿಯ ವಿವರ. ಒಬ್ಬನ ಬಗ್ಗೆ ಬರೆದಾಗ ಅದು ಅವನ ಬಗೆಗಿನ ಚರಿತ್ರೆ ಆಗುತ್ತೆ, ಜೀವನ ಚರಿತ್ರೆ ಅಂತ ಹೇಳ್ಬೋದು, ಅಥವಾ ಬೇರೆ ರೀತಿಯ ಹೆಸರು ಇರ್ಬೋದು. ಆತ್ಮಚರಿತ್ರೆ ಅಂದ್ರೆ ಆಟೋಬಯೋಗ್ರಫಿ, ಒಬ್ಬ ತನ್ನ ಬಗ್ಗೆ ತಾನೇ ಬರ್ಕೊಳ್ಳೋದು ಆತ್ಮಚರಿತ್ರೆ. ಒಬ್ಬನ ಬಗ್ಗೆ ಬರೆಯುವುದು ಜೀವನ ಚರಿತ್ರೆಯು ಆಗಬಹುದು, ಅಥವಾ ಅದಕ್ಕೆ ಬೇರೆ ರೀತಿಯ ಹೆಸರುಗಳು ಕೂಡ ಇರ್ಬೋದು. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್, ಏನಂತ ಹೇಳಿದ್ರೆ, ಈಗ ನಮಗೆ ವಿಮರ್ಶಕ ಅಂದ ತಕ್ಷಣ ಅವನ ಐಡಿಯಾಲಜಿನೇ ಹೆಚ್ಚೆಚ್ಚು ಹೇರ್ತಾ ಹೋಗ್ತಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಅವ್ರು ಕೊಟ್ಟಿದ್ದಾರೆ, ಆವರಣ ಅನ್ನೋ ಒಂದು ಕಾದಂಬರಿನ ತಗೊಂಡು, ಎಸ್ ಎಲ್ ಭೈರಪ್ಪ ಅವರದ್ದು. ಅವರ ಹೆಚ್ಚು ಕಾದಂಬರಿಗಳ ಮೇಲೆ ಬಂದಿರತಕ್ಕಂಥ ವಿಮರ್ಶೆಗಳನ್ನ ಕುರಿತು ಅವ್ರು ಹೇಳ್ಬೇಕಾದ್ರೆ, ವಿಮರ್ಶಕನ ಐಡಿಯಾಲಜಿ ಹೆಚ್ಚು ಪ್ರಭಾವ ಅದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇದೆ ಸರ್. ಈಗ ಬದ್ಧ ವಿಮರ್ಶೆ ಅಂತ ಒಂದಿದೆ. ಈ ಬದ್ಧ ವಿಮರ್ಶೆ ಅಂದ್ರೆ ಕಮಿಟೆಡ್ ವಿಮರ್ಶೆ. ಈಗ ಅವರು ತಮ್ಮ ವಿಮರ್ಶಾ ಸಿದ್ಧಾಂತ ಯಾವುದು ಅಂತ ಹೇಳುವುದನ್ನ ಅರ್ಥ ಮಾಡಿಕೊಂಡು ಆ ವಿಮರ್ಶಾ ಸಿದ್ಧಾಂತಕ್ಕೆ ಅನುಕೂಲವಾಗುವಂತೆ ಆ ಸಾಹಿತ್ಯ ಕೃತಿಯ ಅಂಶಗಳು ಏನು ಸರಿಯೋ ತಪ್ಪೋ ಅದನ್ನು ವಿವರಿಸುವುದು ಒಂದು ಬದ್ಧ ವಿಮರ್ಶೆಯ ಒಂದು ಲಕ್ಷಣ. ಅದು ವಿಮರ್ಶೆಯ ಹಲವು ನೆಲೆಗಳಲ್ಲಿ ಒಂದು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗ್ಬೇಕಾದಂತಹ ಒಂದು ಅಂಶ. ಅದರಿಂದ ಭಿನ್ನವಾಗಿ ನೀವು ನೋಡ್ಬೇಕಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಕೃತಿಯ ಒಳಗಿನಿಂದಲೇ ಒಂದು ತತ್ವವನ್ನ ನಾವು ತೋರಿಸುವಂಥದ್ದು. ಈಗ ನಾನೆಲ್ಲ ಬರೆಯುವ ವಿಮರ್ಶೆಗಳು ಹೇಗಿರ್ತದೆ ಅಂದ್ರೆ, ಒಂದು ಕೃತಿಯನ್ನ ಓದಿ ಆ ಕೃತಿಯ ಒಳಗೆ ಏನಿದೆ ಅಂತ ಹೇಳುವುದನ್ನು ತೋರಿಸಿಕೊಡುವುದು. ಈಗ ಕೃತಿಯ ಹೊರಗಿನಿಂದ ಬಂದು ಆ ಕೃತಿಯಲ್ಲಿ ಯಾವ್ದು ಇಲ್ಲ, ಯಾವ್ದು ಇರಬೇಕು ಅಂತ ಹೇಳೋದು ಇನ್ನೊಂದು ರೀತಿಯ ಕ್ರಮ. ಈಗ ಎರಡನೇ ನಾನು ಹೇಳಿದಂತ ಕ್ರಮ ನಾನು ಅನುಸರಿಸುವ ಕ್ರಮ ಅಲ್ಲ. ಈಗ ಭೈರಪ್ಪನವರ ಬಗ್ಗೆ ಬರೆದಂತ ವಿಮರ್ಶೆಗಳ ವಿವರಗಳನ್ನು ತಿಳಿಬೇಕಾದ್ರೆ ನೀವು ಈಗ ಉದಾಹರಣೆಗೆ ಒಂದು ಸಾಹಿತ್ಯ ತತ್ವ ಅಂದ್ರೆ ಏನು ಅಂತ ಹೇಳೋದಕ್ಕೆ ಹೋಗ್ಬೇಕು. ಈಗ ಉದಾಹರಣೆಗೆ ನೀವು ಕೀರ್ತಿನಾಥ ಕುರ್ತಕೋಟಿಯವರ ಬಗ್ಗೆ ನಾನು ಬರೆದಂತ ಒಂದು ಪುಸ್ತಕ ಇದೆ. ಅದರನ್ನ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸೋದಿಶ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅನ್ನ
ಕೀರ್ತಿನಾಥ ಕುರ್ತಕೋಟಿಯವರು ಭೈರಪ್ಪನವರ ಬಗ್ಗೆ ಯಾವ ರೀತಿಯಲ್ಲಿ ವಿಸ್ತರಿಸಿಕೊಂಡು ಅದನ್ನ ಅನ್ವಯ ಮಾಡಿದ್ದಾರೆ ಅಂತ ಅದರಲ್ಲೊಂದು ಕೆಲವು ಪುಟಗಳನ್ನು ನಾನು ಬರೆದಿದ್ದೇನೆ. ಉದಾಹರಣೆಗೆ ಬ್ಯಾಡ್ ಫೇತ್ ಅಂತ ಹೇಳುವುದು ಸಾಹಿತ್ಯ ಕೃತಿಯಲ್ಲಿ ಒಂದು ಕಲ್ಪನೆ. ಅದರನ್ನ ಫ್ರೆಂಚ್ ಚಿಂತಕನಾದಂತಹ ಜೀನ್ ಪಾಲ್ ಸಾರ್ತ್ರೆ ಡೆವಲಪ್ ಮಾಡಿದ್ರು. ಬ್ಯಾಡ್ ಫೇತ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೋಡಿ, ನಮ್ಮ ಕಲ್ಪನೆಯಲ್ಲಿ, ಈ ಕಲ್ಪನೆ ಅಂತ ಹೇಳುವುದನ್ನ ಒಂದು ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ಅಂತ ತಗೊಂಬಂದ ಕೋಲ್ರಿಡ್ಜ್, ಅದರ ವಿವರಕ್ಕೆ ನಾನು ಹೋಗೋದಿಲ್ಲ. ಬಟ್ ಕಲ್ಪನೆ ಅಂತ ಹೇಳುವುದು ಒಂದು ಸಾಹಿತ್ಯದಲ್ಲಿ ಒಂದು ಮುಖ್ಯ ಅಂಶ. ನಮ್ಮಲ್ಲಿ ಒಂದು ಕಲ್ಪಿತ ವಾಸ್ತವ ಇದೆ. ನಾವು ಕಲ್ಪನೆಯಲ್ಲಿ ಒಂದು ವಾಸ್ತವ ಲೋಕವನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಒಂದು ಕತೆ, ಕಾಡಿನಲ್ಲಿ ಒಬ್ಬ ಕಿಟ್ಟಿ ಅಂತ ಇರ್ತಾನೆ, ಮಾವ ಇರ್ತಾನೆ, ಒಂದು ಹಳ್ಳಿ ಇರ್ತದೆ, ಅಲ್ಲಿ ಒಂದು ಇನ್ನೊಂದೇನೋ ನಡೀತದೆ, ಅದೆಲ್ಲ ಒಂದು ವಾಸ್ತವ ಚಿತ್ರ. ಆದ್ರೆ ಆ ವಾಸ್ತವವನ್ನು ಕಟ್ಟುವುದು ಕಲ್ಪನೆಯಲ್ಲಿ. ಈ ಕಲ್ಪಿತ ವಾಸ್ತವದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಆ ಕಲ್ಪನೆಗೆ ಸಹಜವಾಗಿ ನಾವು ಕಲ್ಪಿಸಿಕೊಂಡು ಹೋದ ಹಾಗೆ ಅದೊಂದು ನ್ಯಾಚುರಲ್ ಕನ್ಕ್ಲೂಷನ್ ಅನ್ನ ಮುಟ್ಟಬೇಕು. ಅದು ಸಹಜವಾಗಿ ಬೆಳಿಬೇಕು. ಈಗ ನೀವು ಕೊನೆಗೆ ಒಂದು ನಿರ್ಣಯವನ್ನ ಮಾಡಿರ್ತೀರಿ ಅಂತ ಇಟ್ಟುಕೊಳ್ಳಿ. ಈಗ ಉದಾಹರಣೆಗೆ, ಸ್ತ್ರೀಯರು ಕೆಲಸಕ್ಕೆ ಹೋಗುವುದು ಸರಿಯಾದ್ದಲ್ಲ, ಸ್ತ್ರೀಯರು ಕೆಲಸಕ್ಕೆ ಹೋಗಬಾರದು ಎಂಬ ಒಂದು ತತ್ವವನ್ನ ಸಾಧಿಸುವುದಕ್ಕೋಸ್ಕರ ನೀವು ಒಂದು ಕಾದಂಬರಿಯನ್ನು ಬರೆದ್ರೆ ಆವಾಗ ಅದು ಸೋದಿಶ್ಯವಾಗುತ್ತದೆ. ಅದು ಬ್ಯಾಡ್ ಫೇತ್ ಆಗುತ್ತದೆ. ಒಂದು ಉದ್ದೇಶ ಅಂದ್ರೆ ಒಂದು ಕನ್ಕ್ಲೂಷನ್ ನಿಮಗೆ ಮೊದಲೇ ಗೊತ್ತುಂಟು, ಆವಾಗ ಅದು ತರ್ಕ ಆಗ್ತದೆ, ಒಂದು ವಾದ ಆಗುತ್ತೆ. ಆ ವಾದವನ್ನ, ಒಂದು ತರ್ಕವನ್ನ ಬಿಲ್ಡ್ ಮಾಡುವಂಥದ್ದು ಒಂದು ಸಾಹಿತ್ಯ ಕೃತಿಯ ಶ್ರೇಷ್ಠ ಲಕ್ಷಣವಲ್ಲ. ಶ್ರೇಷ್ಠ ಸಾಹಿತ್ಯ ಕೃತಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ತರ್ಕವನ್ನ ಬಿಲ್ಡ್ ಮಾಡ್ತಾ ಹೋದಾಗೆ ಅದಕ್ಕೆ ವಿರುದ್ಧವಾದಂತ ಅಂಶವನ್ನು ತೋರಿಸ್ತಾ ಹೋಗ್ತದೆ. ಅಂದ್ರೆ ನಾನು ನಿಮಗೆ ಹೀಗೆ ಹೇಳ್ತೇನೆ, ಈಗ ನೋಡಿ, ನೀವು ಇಲ್ಲಿ ಒಂದು ಬಿಂದು ಅಂತ ಇಟ್ಟುಕೊಂಡ್ರೆ ಈ ಬೆರಳಿನ ತುದಿಯನ್ನ, ಇದರ ಸುತ್ತಲೂ ಒಂದು ರೌಂಡ್ ಹಾಕಿ, ಈಗ ಒಂದು 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 ಪರಿಧಿಯನ್ನ ಎಳೀರಿ ಇದರ ಸುತ್ತಲೂ. ಈ ಪರಿಧಿಯನ್ನು ಎಳೆದ್ರೆ ಆ ಪರಿಧಿಯಲ್ಲಿ ನಿಮ್ಮ ಎದುರು ಕಾಣುವಂತ ಅರ್ಧ ವೃತ್ತದಲ್ಲಿ ನಿಮಗೆ 180 ಡಿಗ್ರಿ ಕಾಣ್ತದೆ. ಅದರ ಹಿಂದೆ ಇನ್ನೊಂದು 180 ಡಿಗ್ರಿ ಇರುತ್ತೆ. ಆ ಹಿಂದಿನ 180 ಮುಂದಿನ 180 ಸೇರಿದ್ರೆ 360 ಡಿಗ್ರಿ ಆಗುತ್ತೆ. ಒಂದು ಶ್ರೇಷ್ಠವಾದಂತ ಸಾಹಿತ್ಯ ಕೃತಿ ಆ 360 ಡಿಗ್ರಿಯನ್ನು ತೋರಿಸಿಕೊಡ್ಬೇಕು. ಅಂತ ಸ್ವಾತಂತ್ರ್ಯವನ್ನ, ಸ್ವತಂತ್ರ ಕಲ್ಪನಾ ಶಕ್ತಿಯನ್ನ ಅದು ಪಡೆದಿದೆಯೇ ಇಲ್ಲವೇ ಎಂಬ ವಾದವನ್ನ, ಎಂಬ ವಿಚಾರವನ್ನ ಶೋಧಿಸುವುದು ಒಂದು ಉತ್ತಮವಾದಂತ ವಿಮರ್ಶೆಯ ಲಕ್ಷಣ. ನೀವು ಒಂದು ವಿಚಾರವನ್ನು ಹೇಳ್ತಾ ಇದ್ರೆ ಅದಕ್ಕೊಂದು ತತ್ವವನ್ನು ಇಟ್ಟುಕೊಂಡು ಆ ವಿಚಾರವನ್ನ ಹೇಳ್ಬೇಕಾಗತ್ತೆ. ನಿಮ್ಮ ಸಾಹಿತ್ಯ ಕಲ್ಪನೆ ಏನು ಎಂತದ್ದು? ಈಗ ಉದಾಹರಣೆಗೆ, ತಬ್ಬಲಿಯು ನೀನಾದೆ ಮಗನೇ, ಅದರಲ್ಲಿ ಗೋ ಹತ್ಯೆ ಮಾಡುವುದು ಸರಿಯೋ ತಪ್ಪೋ ಅಂತ ಹೇಳುವಂತ ಒಂದು ಚರ್ಚೆಯನ್ನ ನೀವು ಇಟ್ಟುಕೊಂಡು ಗೋ ಹತ್ಯೆ ಮಾಡುವಂಥದ್ದು ತಪ್ಪು ಅಂತ ಹೇಳುವಂತ ವಾದವನ್ನೇ ಸಾಧಿಸುವುದಕ್ಕೋಸ್ಕರ ಒಂದು ಕಾದಂಬರಿಯನ್ನು ಬರೆದಿರಿ ಎಂದಾದರೆ ಆ ಕಾದಂಬರಿಯ ಶಕ್ತಿ ಕಮ್ಮಿ ಆಗುತ್ತದೆ. ಆ ಕಾದಂಬರಿಯಲ್ಲಿ ದನದ ಮಾಂಸವನ್ನು ತಿನ್ನುವವರಿಗೆ ಏನೂ ತಪ್ಪು ಅದು ಕಾಣುವುದಿಲ್ಲ, ದನದ ಮಾಂಸವನ್ನು ತಿನ್ನುವುದಕ್ಕಾಗಿಯೂ ದನವನ್ನು ಸಾಕಬಹುದು ಎಂಬ ಒಂದು ವಾದವೂ ಇದೆ ಅಂತ ಹೇಳುವುದು ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಅನ್ಬಯಾಸ್ಡ್, ಯಾವ ರೀತಿಯ ಬದ್ಧತೆಯ ಪ್ರಶ್ನೆಯೂ ಇಲ್ಲದೆ ಸ್ವತಂತ್ರವಾದಂತ ಅವರು ಯೋಚನೆ ಮಾಡುವ ಹಾಗೆಯೇ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುವಾಗಿರುವಂತ ಒಂದು ಪಾಯಿಂಟ್ ಆಫ್ ವ್ಯೂ ಅದರಲ್ಲಿ ಇದ್ದರೆ ಆವಾಗ ಅದು ಸರಿಯಾಗುತ್ತೆ. ಈಗ ದನವನ್ನ ಕೊಂದು ದನದ ಮಾಂಸವನ್ನು ತಿನ್ನುವುದು ತಪ್ಪು ಅಂತ ನಾನು ನಂಬಿದ್ರೆ ನನ್ನ ನಂಬಿಕೆ ಎಷ್ಟು ಪ್ರಾಮಾಣಿಕೋ ಅದು ಅರ್ಥ ಆಗ್ಬೇಕು, ನನ್ನ ರೀತಿಯಲ್ಲಿ ಅದು ಅರ್ಥ ಆಗ್ಬೇಕು. ಅದೇ ರೀತಿಯಲ್ಲಿ ಇನ್ನೊಬ್ಬ ಯಾವನೋ ದನದ ಮಾಂಸವನ್ನು ತಿನ್ನುವುದರಲ್ಲಿ ತಪ್ಪಿಲ್ಲ ಅಂತ ತಿಳಿದವರಿದ್ರೆ, ಈಗ ಉದಾಹರಣೆಗೆ ನೀವು ಕೆಲವು ಜಾತಿಯ ಜನಗಳು ದನದ ಮಾಂಸವನ್ನು ತಿಂತಾರೆ ಹಿಂದೂಗಳಲ್ಲಿ. ಈಗ ನೀವು ಹಿಮಾಲಯನ್ ಜಾಗಕ್ಕೆ ಹೋದ್ರೆ ಅಲ್ಲಿ ದನದ ಮಾಂಸವನ್ನು ತಿನ್ನುವವರು ಈಗಲೂ ಇದ್ದಾರೆ, ಸ್ವಾಭಾವಿಕವಾಗಿ ದನದ ಮಾಂಸವನ್ನು ತಿಂತಾರೆ ಅಲ್ಲಿ. ನೀವು ಹಳೆಯ ಸಾಹಿತ್ಯ ಚರಿತ್ರೆಗೆ ಹೋದ್ರೆ ಅಲ್ಲಿ ದನದ ಮಾಂಸವನ್ನು ತಿನ್ನುವುದಕ್ಕೆ ಉದಾಹರಣೆ ಇದೆ. ಉದಾಹರಣೆಗೆ ಭವಭೂತಿಯ ಉತ್ತರರಾಮ ಚರಿತ್ರೆಯಲ್ಲಿ ಋಷಿಗಳ ಆಶ್ರಮದಲ್ಲಿ ದನದ ಮಾಂಸದ ಮಧುಪರ್ಕವನ್ನು ಶ್ರೀರಾಮಚಂದ್ರನಿಗೆ ವಿಶೇಷವಾಗಿ ಕೊಡುವ ಬಗ್ಗೆ
ಉಲ್ಲೇಖಗಳಿದ್ದಾವೆ. ಈಗ ಉದಾಹರಣೆಗೆ ಎಳೆ ಕರುವಿನ ಮಾಂಸವನ್ನ ಆ ಉಪಯೋಗಿಸಿ ಒಂದು ಮಧುಪರ್ಕವನ್ನ ಶ್ರೀರಾಮನಿಗೆ ವಿಶೇಷವಾಗಿ ಮಾಡಿಕೊಟ್ರು ಅಂತ ಹೇಳೋ ಉಲ್ಲೇಖ ಬರ್ತದೆ. ಈಗ ನನಗೆ ಮಾಂಸ ತಿನ್ನೋದು ಆಗೋದಿಲ್ಲ, ನಾನು ಸಸ್ಯಾಹಾರಿ, ಶುದ್ಧ ಸಸ್ಯಾಹಾರಿ. ಆದ್ರೆ ಮಾಂಸ ತಿನ್ನುವುದು ಇನ್ನೊಬ್ಬನ ದೃಷ್ಟಿಯಿಂದ ಅಥವಾ ಹಿಂದಿನ ಯಾವುದೋ ಒಂದು ಕಾಲದಲ್ಲಿ ಇದ್ದಂತ ಪದ್ಧತಿ, ಅದೇನು ತಪ್ಪ ಅಲ್ಲ ಅಂತ ಹೇಳುವ ಒಂದು ಭಾವನೆಯನ್ನ ಅವನೆಷ್ಟು ಪ್ರಾಮಾಣಿಕವಾಗಿ ನಂಬಿದ್ದಾನೋ ಅದೇ ರೀತಿ ನಮಗೆ ಅದು ಕಾಣಬೇಕು, ಆ ವ್ಯೂ ಕಾಣಬೇಕು ನಮ್ಮ ಈ ಕಾದಂಬರಿಯಲ್ಲಿ. ಆಗ ಅದು ಒಂದು ಸ್ವತಂತ್ರವಾದಂತಹ ಚಿತ್ರ ಆಗುತ್ತೆ. ಇದೆರಡರನ್ನೂ ಕಾಣಿಸುವ ಜವಾಬ್ದಾರಿ ಲೇಖಕನ ಕಲ್ಪನೆಗೆ ಇರ್ತದೆ. ಆವಾಗ ಅದೊಂದು ಸ್ವತಂತ್ರ ಕಾದಂಬರಿ ಆಗ್ತದೆ. ಇಲ್ಲದಿದ್ರೆ ಅದೊಂದು ಸೋದ್ದಿಶ್ಯದ ಕಾದಂಬರಿ ಆಗ್ತದೆ ಅಂತ ಕೀರ್ತಿನಾಥ ಕುರ್ತಕೋಟೆಯವರು ಬರೆದ್ರು. ಅಂಥವು ನಿಮಗೆ ಸಿಕ್ಕಿದಾಗ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುದು ಗೊತ್ತಾಗುತ್ತೆ. ನಿಮ್ಮ ತತ್ವಗಳು ನಿಮಗೆ ಸ್ಪಷ್ಟವಾಗಿರ್ಬೇಕಾಗುತ್ತೆ. ನಾನು ಈ ಭಾಷಣ ಆದ್ಮೇಲೆ, ಈ ಕ್ಲಾಸ್ ಆದ್ಮೇಲೆ ನಾನು ಶಿವರಾಮ ಕಾರಂತರ ಬಗ್ಗೆ ಬರೆದಂತ ಒಂದು ಲೇಖನವನ್ನ ನಾನು ರಾಜು ಅವ್ರಿಗೆ ಕಳಿಸ್ತೇನೆ, ಮತ್ತು ಅವರು ನಿಮಗೆಲ್ಲರಿಗೂ ಅದನ್ನ ಕಳಿಸಿಕೊಡ್ಲಿಕ್ಕೆ ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ತೇನೆ. ಅದನ್ನು ಓದಿದಾಗ ಶಿವರಾಮ ಕಾರಂತರು ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳೋದು ನಿಮಗೆ ತಿಳಿಯುತ್ತದೆ. ಅಂದ್ರೆ ಒಂದು ಸ್ವತಂತ್ರ ಚಿಂತನೆ ಏನು ಅಂತ ಶಿವರಾಮ ಕಾರಂತ ಹೇಳ್ತಾರೆ. ಈಗ ನಾನು ಸಹ ಹಾಗೆ ಹೇಳೋದು, ನಾನು ಮಾಂಸಾಹಾರಿ ಅಲ್ಲ, ನನಗೆ ಮೊಟ್ಟೆಯೂ ಸಾಧ್ಯ ಇಲ್ಲ ತಿನ್ಲಿಕ್ಕೆ. ಆದ್ರೆ ಮನುಷ್ಯ ಅನಾದಿ ಕಾಲದಿಂದ ಮಾಂಸಾಹಾರಿ ಆಗಿದ್ದ. ಇವತ್ತು ಮಾಂಸಾಹಾರವೂ ಇದೆ, ಮಾಂಸಾಹಾರ ಮಾಡದವರು ಇದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಅವರು ಅದರಲ್ಲಿ ಹೇಳ್ತಾನೆ. ಆ ಲೇಖನವನ್ನು ನಾನು ಕಳಿಸಿಕೊಡ್ತೇನೆ, ಅದನ್ನು ನೀವು ಮತ್ತೆ ನೋಡ್ಬೋದು. ಥ್ಯಾಂಕ್ ಯು ಸರ್. ಬಹುಶಃ ನಮ್ಗೆ ಇಷ್ಟೊತ್ತು ವಿಮರ್ಶೆ ಒಂದಷ್ಟು ಒಳಹೋಗಳನ್ನ ಕಟ್ಕೊಡ್ತಾ ಹೋದ್ರಿ. ಅದರಲ್ಲಿ ಸಾಕಷ್ಟು ನಿಮ್ಮ ಒಂದು ಬರಹಗಳನ್ನ ಉದಾಹರಣೆ ತಗೊಳ್ತಾ, ಮತ್ತೆ ಅದ್ರ ಸುತ್ತ ಬೇರೆ ಬೇರೆ ತರಹದ ಉದಾಹರಣೆಗಳನ್ನ, ಕಾದಂಬರಿಗಳನ್ನ, ಮತ್ತೆ ಬೇರೆ ಬೇರೆ ತರಹದ ಒಂದಷ್ಟು ಬರಹಗಳನ್ನ, ಎಚ್ ದಂಡಪ್ಪ ಅಂತವರ ಬರಹಗಳನ್ನ, ಈ ತರದ ಬೇರೆ ಬೇರೆ ವಿಮರ್ಶಕರನ್ನ ನೀವು ಪರಿಚಯ ಮಾಡ್ಕೊಡ್ತಾ ಹೋದ್ವಿ. ಕಾದಂಬರಿಕಾರನ್ನು ಕೂಡ ಪರಿಚಯ ಮಾಡ್ಕೊಡ್ತಾ ಹೋದ್ರಿ. ಮತ್ತೆ ಆರಂಭದಲ್ಲಿ ಬಂದಿರತಕ್ಕಂಥ ಸಾಹಿತ್ಯದ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡ್ತಾ ಹೋದ್ವಿ. ಬಹುಶಃ ನಮ್ಗೆ ಸಿಕ್ಕಿರ್ತಕ್ಕಂಥ ಈ ಹಬ್ಬದೇ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ಒಳಹೋಗಳು ಸಿಕ್ಕಿದಾವೆ. ನಾವು ತಗೊಂಡ್ಕೊಂಡಿರ್ತಕ್ಕಂಥ ಪುಸ್ತಕವನ್ನ ಇನ್ನಷ್ಟು ಹೊರೆ ಹೆಚ್ಚಿ ಇನ್ನು ಯಾವ ತರದ್ದು ಬರೀಬಹುದು, ಕ್ರಮ ಹಂತ ನೀವು ಕೊಟ್ಟಿರ್ತಕ್ಕಂಥ ಒಂದಷ್ಟು ಔಚಿತ್ಯಪೂರ್ಣವಾಗಿ ಬರೆಯುವಂಥದ್ದು, ಆಮೇಲೆ 4 ಕಾಲುಗಳನ್ನ ಹೇಗೆ ನಾವು ಇಟ್ಕೊಂಡು ನಾವು ಬರೀಬೇಕಾಗ್ತದೆ, ಅದರಲ್ಲಿ 4ನ ತರ್ಕ ವಿಶ್ಲೇಷಣೆ, ಈ ತರದ ಒಂದಷ್ಟು ವಿಚಾರಗಳು. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ದೀರಾ. ನಾವು ಈ ತರದ ಒಂದ್ ನಿಮಿಷ ರಾಜು, 4 ಕಾಲುಗಳು ಅಂತ ನಾನು ನಿಮಗೊಂದು ಅನಾಲಜಿ ಉದಾಹರಣೆ ಕೊಟ್ಟದ್ದು. ಕೆಲವರು 6 ಕಾಲಿನ ಪ್ರಾಣಿ ಬಗ್ಗೆಯನ್ನು ತಗೋಬಹುದು. ಅದು ಒಂದು 4 ಸ್ಟೆಪ್ ಇದ್ರೆ ಶುರುವಿಗೆ ಬರೆಯೋರಿಗೆ ಸುಲಭ ಆಗುತ್ತೆ ಅಂತ. ಅದು 4 ಕಾಲು ಅಂತ ಹೇಳಲು 4 ಸ್ಟೆಪ್ಸ್, ಅದು ನಿಮಗೆ ಸುಲಭ ಆಗುತ್ತೆ ಅಂತ. ಅದೊಂದು ಜಸ್ಟ್ ಒಂದು ಪ್ರಾಣಿಯ ಉದಾಹರಣೆ, ಒಂದು ಅನಾಲಜಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ರೂಪಕದ ದೃಷ್ಟಿಯಿಂದ ಉಳಿದವರಿಗೆ ಹೇಳಿದ್ದು, ನಿಮಗೆ ಅಂತಲ್ಲ, ಉಳಿದವರಿಗೆ. ಹಾಗೆ ಕೆಲವರು 6 ಕಾಲಿನ ಪ್ರಾಣಿಯನ್ನು ತಗೋಬಹುದು, ಕೆಲವರು 2 ಕಾಲಿನ ಪ್ರಾಣಿಯನ್ನು ತಗೊಳ್ಬಹುದು, ಕೆಲವರು 2 ರೆಕ್ಕೆ ಇರುವ ರೂಪವನ್ನು ಪಡಿಬಹುದು. ದಯವಿಟ್ಟು ಆ 4 ಸ್ಟೆಪ್ಪುಗಳು ಸುಲಭ, ಮೊದಲು ಬರೆಯೋರಿಗೆ ಈ 4 ಸ್ಟೆಪ್ಪುಗಳು ಸುಲಭ ಅಂತ ಹೇಳುದು ಅರ್ಥ ಅಷ್ಟೇ. ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಹುಶಃ ಈ ತರದ ಒಂದಷ್ಟು ವಿಚಾರಗಳು ನಮ್ಗೆ ನಿಜವಾಗ್ಲೂ ಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಇಷ್ಟು ಹೊತ್ತು ನಮ್ಮ ಜೊತೆ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ನಮ್ಮ ಎಲ್ಲ ಸದಸ್ಯರ ಪರವಾಗಿ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಬಹುಶಃ ಇನ್ನೊಂದು ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಡಿಸೆಂಬರ್ 7ನೇ ತಾರೀಕಿಗೆ ಪಾಲಿಸಿ ಡಾಕ್ಯುಮೆಂಟ್ ಮೇಲೆ ಒಂದಷ್ಟು ಚರ್ಚೆ ಇದೆ. ಹಾಗಾಗಿ ಪಾಲಿಸಿ ಡಾಕ್ಯುಮೆಂಟ್ ಅನ್ನು ಹೇಗೆ ನೋಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗೆ, ಇದನ್ನ ರವೀಂದ್ರ ಜೈನ್ ಅವರು ನಡೆಸ್ಕೊಂಡು ಹೋಗ್ತಾರೆ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೀವು ಒಂದಷ್ಟು ವಿಚಾರಗಳನ್ನು ತಗೊಂಡಿದ್ದೀರಾ ವಿಜಯ್ ಶಂಕರ್ ಅವರಿಂದ ಅಂತ ಭಾವಿಸ್ಕೊಳ್ತಾ, ಅವರು ಒಂದಷ್ಟು ಲೇಖನಗಳನ್ನು ನನಗೆ ಕಳಿಸಿದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ರಿಗೂ ಕೂಡ. ದಯವಿಟ್ಟು ಓದಿ, ಅದು ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು, ನೀವು ತೆಗೆದುಕೊಂಡಿರ್ತಕ್ಕಂಥ ಪುಸ್ತಕವನ್ನ ನೋಡ್ಲಿಕ್ಕೆ, ಬರೀಲಿಕ್ಕೆ, ಎಲ್ಲದಕ್ಕೂ ಕೂಡ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು.